ಯೋಗೇಶ್ವರರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವರಾವ್ ಗುರುಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಭಗವಂತ ಆ ಪರಬ್ರಹ್ಮನಿಗೆ ವಂದಿಸುತ್ತಾ, ಇವತ್ತಿನ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಆ ಮುಂದುವರಿಯೋಣ ಅಂತ ಹೇಳ್ತಾ, ನಾವು ಈಗ ಚಿಂತನೆ ಮಾಡ್ತಾ ಇದ್ವಿ, ಮರಣಿಸುವ ಮುಂಚೆಯೇ ಮರಣಿಸಬೇಕು, ಮರಣಿಸುವ ಮುಂಚೆಯೇ ಮರಣಿಸಬೇಕು ಅಂತ ಹೇಳಿ. ಹಾಗೆಯೇ ಅದರಲ್ಲಿ ನಾವು ನಿನ್ನೆ ದಿವಸ ನೋಡ್ತಾ ಇದ್ವಿ, ಒಟ್ಟು ನಮಗೆ 7 ಶರೀರಗಳಿರ್ತದೆ. 7 ಶರೀರಗಳಲ್ಲಿ 7 ಮೇಲೆ ಲೋಕಗಳಿದ್ದಾವೆ. ನಮ್ಮ ಅಂತಿಮ ಗಮ್ಯ ಯಾವುದು ಅಂತಂದ್ರೆ, ಕೊನೆಯ ಗುರಿ 7ನೇ ಲೋಕವಾದಂತಹ ಸತ್ಯಲೋಕವನ್ನ ಹೋಗಿ ಸೇರ್ಬೇಕು. ಮಧ್ಯದಲ್ಲಿ ಇರುವಂತದ್ದು ಜನರ ಲೋಕ. ಆ ಜನರ ಲೋಕದವರೆಗೆ ಎಲ್ಲರೂ ಹೋಗಿ ಮತ್ತೆ ವಾಪಸ್ ಭೂಮಿಗೆ ಬರ್ತಾನೆ ಇದ್ದಾರೆ. ಪಾಪ ಮಾಡಿದವರು, ಪುಣ್ಯ ಮಾಡಿದವರು, ಪಾಪ ಪುಣ್ಯ ಎರಡೂ ಮಾಡಿದವರು, ಹೀಗೆ ಕೋರಿಕೆಗಳನ್ನು ಇಟ್ಟುಕೊಂಡು ಧ್ಯಾನ ಮಾಡಿದವರು, ಸಂಕಲ್ಪಗಳನ್ನು ಇಟ್ಟುಕೊಂಡು ಧ್ಯಾನ ಮಾಡುವವರು, ಆಯ್ತಾ. ಆಮೇಲೆ ವಿವಿಧ ವಿವಿಧ ರೀತಿಯ ಧ್ಯಾನಗಳನ್ನ ಮಾಡುವವರು ಎಲ್ಲರೂ ಕೂಡ ಒಂದು ಭೋರ್ ಲೋಕಕ್ಕೆ ಹೋಗ್ತಾರೆ, ಇಲ್ಲ ಸುವರ್ ಲೋಕಕ್ಕೆ ಹೋಗ್ತಾರೆ, ಅಥವಾ ನಾನು ತರಡೆ ಮಾಸ್ಟರ್ ಅಂತ ಹೇಳ್ಕೊಂಡು ಓಡಾಡುವವರು, ಅಥವಾ ಧ್ಯಾನವನ್ನ ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಇಡೀ ಸಮುದಾಯವನ್ನ, ಧ್ಯಾನದ ಸಮುದಾಯವನ್ನ ತಪ್ಪು ಮಾರ್ಗದ ಕಡೆಗೆ ಎಳ್ಕೊಂಡು ಹೋಗುವ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಏನು ಅಂದ್ರೆ, ಈ ಅನುಭವಗಳನ್ನ ಪ್ರಚೋದನೆ ಮಾಡೋದು. ಯಾರೋ ಅನುಭವ ಹೇಳ್ತಾರೆ, ನನಗೆ ಇವತ್ತು ಹಾಗೆ ಕಾಣಿಸ್ತು, ಹೀಗೆ ಕಾಣಿಸ್ತು, ಅವ್ರು ಬಂದಿದ್ರು, ಹೇಳಿದ ಕೂಡಲೇ ಅವ್ರಿಗೆ ಹೇಳ್ತಾರೆ, ಹಾ ನಿಮ್ದು ತರಡೆ ಓಪನ್ ಆಗ್ಬಿಟ್ಟಿದೆ, ತರಡೆ ಓಪನ್ ಆಗಿದೆ ಅಂತಾರೆ. ಅದು ನಂಬ್ತಾರ ಅವರು. ಹೌದು, ಹಾ, ಅದನ್ನ ಮುಗಿದು ಹೋಯ್ತು. ಇವರು ನಾಳೆಯಿಂದ ಇವರು ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ, ನಿಮ್ದು ತರಡೆ ಮಾಸ್ಟರ್ ನಾನು, ನಂದು ಎಲ್ಲ ಗೊತ್ತಾಗ್ತದೆ, ನನಗೆ ಧ್ಯಾನದಲ್ಲಿ ಅದು ಬರ್ತದೆ, ಇದು ಬರ್ತದೆ, ನನಗೆ ಆ ಮಾಸ್ಟರ್ಸ್ ಬರ್ತಾರೆ, ಈ ಮಾಸ್ಟರ್ಸ್ ಬರ್ತಾರೆ, ಅದು ಕನೆಕ್ಟ್ ಆಗ್ತದೆ, ಇದು ಕನೆಕ್ಟ್ ಆಗ್ತದೆ. ಇಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಿನ್ನ ಆತ್ಮ ಉನ್ನತಿಯಲ್ಲಿ ಏನು ಸಾಧನೆ ಮಾಡಿದೆ ನೀನು. ನೀನಿಗೆ ಜನರ ಲೋಕವನ್ನ ದಾಟೋದಿಲ್ಲ ನೀನು. ಮತ್ತೆ ನಿನ್ನ ಸಾಧನೆ ಏನು, ನಿನ್ನ ನಿನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನ ನೋಡೋದಿಲ್ಲ. ನಿನ್ನ ಆತ್ಮ ಮೇಲಿನ ಮಾಸ್ಟರ್ಸ್, ನೀನು ನಿನ್ನ ಅಕೌಂಟ್ ಅಲ್ಲಿ ನಿಜವಾಗಲೂ ನೀನು ಹೊರಗಡೆಯಿಂದ ಏನ್ ತೋರಿಸ್ಕೊಳ್ತಾ ಇದೀಯಾ, ಅದು ನಿನ್ನ ಅಕೌಂಟಿಗೆ ಜಮೆ ಆಗ್ತಾ ಇಲ್ಲ. ನಿಜವಾಗಲೂ ಯಾಕೆಂದ್ರೆ ನಿನ್ನ ಒಳಗೆ ಏನಾಗ್ತಾ ಇದೆ ಅನ್ನೋದು ನಿನಗೆ ಗೊತ್ತಿದೆ. ಅದು ಮಾತ್ರ ನಿನ್ನ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಅದು ಬಿಟ್ಟು ನೀನು ಹೊರಗಡೆಯಿಂದ ನಾಟಕ ಮಾಡಿದರೆ, ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಿಕ್ಕಾಗಿ, ನನ್ನನ್ನು ನಾನು ಗುರುತಿಸಿಕೊಳ್ಳಬೇಕು ಅಂತ ಹೇಳಿ ಆ ಈ ಮಾರ್ಗವನ್ನು ಕೂಡ ಕುಟಿಲ ಉಪಾಯಗಳನ್ನ ಮಾಡಿದ್ರೆ ಖಂಡಿತ ಅವರು ಜನರ ಲೋಕವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವಾಗಿ ಹೇಳುವ ವಿಚಾರ ಏನಂದ್ರೆ, ಧ್ಯಾನ ಮಾಡುವವರು ನಿಷ್ಕಾಮವಾಗಿ ಧ್ಯಾನ ಮಾಡದೇ ಹೋದರೆ ಅವರು ಜನರ ಲೋಕವನ್ನ ದಾಟೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಾಸ್ಟರ್ಸ್, ಲಕ್ಷಾಂತರ ಜನ ಫಾಲೋವರ್ಸ್ ಇರುವಂತ, ನಾನು ತರ್ಡೆ ಮಾಸ್ಟರ್ ಅಂತ ಹೇಳಿಕೊಳ್ಳುವ ಮಾಸ್ಟರು ಕೂಡ ಸಂಕಲ್ಪ ಧ್ಯಾನ ಮಾಡಿಸ್ತಾ ಇದ್ದಾರೆ. ವಿವಿಧ ರೀತಿಯ ಕೋರಿಕೆಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವ ಧ್ಯಾನಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಅವರ ಒಂದು ಜನರ ಏನು ಮಾಸ್ಟರ್ಸ್ಗಳ, ಇನ್ನು ಅವರಿಗೆ ಗೊತ್ತಿಲ್ಲ ಪಾಪ, ಹೊಸದಾಗಿ ಬಂದಿರ್ತಾರೆ. ಹೊಸದಾಗಿ ಏನು ಈ 2 ತಿಂಗಳು 3 ತಿಂಗಳು ಆಗಿರ್ತದೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ. ಅವರಿಗೆ ಅದ್ರ ಸಂಪೂರ್ಣ ಅವಗಾಹನೆ ಇರೋದಿಲ್ಲ. ಧ್ಯಾನ ಅಂದ್ರೆ ಏನು, ಧ್ಯಾನ ಯಾಕೆ ಮಾಡ್ಬೇಕು, ಅದನ್ನ ಮಾಡೋದ್ರಿಂದ ಏನ್ ಪ್ರಯೋಜನ, ಏನು ಗೊತ್ತಿಲ್ಲ. ಅದಕ್ಕೆ ದೊಡ್ಡವರಾದವರು, ತಿಳಿದವರು, ಅವರು ಸ್ವಯಂ ಘೋಷಿತವಾಗಿ ನಾವು ತರ್ಡೆ ಮಾಸ್ಟರ್ ಅಂತ ಹೇಳಿಕೊಂಡವರು ಅದನ್ನ ಅರ್ಥ ಮಾಡಿಸಿ ಹೇಳಬೇಕು. ಏನು, ಇಲ್ಲಿ ಅನುಭವಗಳು ಮುಖ್ಯ ಅಲ್ಲ, ಅನುಭವಕ್ಕಾಗಿ ಧ್ಯಾನ ಮಾಡುವುದು ಮುಖ್ಯ ಅಲ್ಲ. ನಮ್ಮ ಗುಣಗಳ ಪರಿವರ್ತನೆಗಾಗಿ ನಾವು ಧ್ಯಾನ ಮಾಡಬೇಕು. ನಮ್ಮ ಸ್ವಭಾವದಲ್ಲಿ ಪರಿವರ್ತನೆಗಾಗಿ ನಾವು ಧ್ಯಾನ ಮಾಡಬೇಕು. ನಮ್ಮಲ್ಲಿ ರಾಗ, ದ್ವೇಷ, ಅಸೂಯೆ ಇದನ್ನ ಪಾಠ ಮಾಡಿದರೆ ಬದಲಾವಣೆ ಅಲ್ಲ. ನಿಜವಾಗಲೂ ನಮ್ಮ ಒಳಗೆ ಆ ಪರಿವರ್ತನೆ ಬಂದಿದ್ದರೆ ಮಾತ್ರ ಅದನ್ನ ನಮ್ಮ ಅಕೌಂಟಿಗೆ ಅದು ಜಮಾ ಆಗ್ತದೆ. ನಾವು ನಾಟಕ ಮಾಡಿದರೆ ಅದು ನಮ್ಮ ಅಕೌಂಟಿಗೆ ಜಮಾ ಆಗುವುದಿಲ್ಲ. 4 ಜನರನ್ನ ಕಣ್ಣು ತಪ್ಪಿಸಬಹುದು ಅಷ್ಟೇ. ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದರೆ 4 ಜನರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಬಹುದೇ ಹೊರತು ನಮ್ಮ ನಿಜವಾದ ಅಕೌಂಟಿಗೆ ಅದು ಜಮಾ ಆಗುವುದಿಲ್ಲ. ಹಾಗಾಗಿ ಕೋರಿಕೆಗಳ ಹಿಂದೆ ಬಿದ್ದು
ಯಾಕೆಂದ್ರೆ ಪಾಪ ಅವರಿಗೆ ಗೊತ್ತಿರೋಲ್ಲ. ಅವರಿಗೆ ಹೊಸದಾಗಿ ಬಂದಿರ್ತಾರೆ. ಅವರು ಗುರುಗಳೇನಂತ ಅದು ಸಿಕ್ತು ಇದು ಸಿಕ್ತು ಮಾಸ್ಟರ್, ಅದು ಕಾಣ್ತು ನನಗೆ, ಇದು ಒಳ್ಳೇದ ಅಂತ ಹೇಳ್ಬಿಡ್ತಾರೆ. ಇವರು ಅದಕ್ಕೆ ವೆರಿ ಗುಡ್ ವೆರಿ ಗುಡ್, ತುಂಬಾ ಒಳ್ಳೆ ಅನುಭವ ನಿಮಗೆ. ಮೇಲಿನ ಲೋಕದ ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತಾ ಇದ್ದಾರೆ. ನಿಮ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ದು ಕುಂಡಲಿನಿ ಜಾಗೃತ ಆಗ್ತದೆ, ನಿಮ್ದು ತೊರಡೆ ಓಪನ್ ಆಗ್ತದೆ, ನೀವು ಹೀಗೆ ಧ್ಯಾನ ಮಾಡಿ ಅಂತ ಹೇಳಿ ಅವರಿಗೆ ಪ್ರಚೋದನೆ ಮಾಡ್ತಾರೆ. ಅವರು ಅದೇ ದೊಡ್ಡ ಸಾಧನೆ ಅನ್ಕೊಂಡು ಏನ್ ಮಾಡ್ತಾರೆ, ಮತ್ತು ಅಸತ್ಯವನ್ನೇ ಆಶ್ರಯಿಸಿ ಮುಂದುವರಿತಾರೆ. ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಪತ್ರಿಜಿ ಗುರುಗಳು ಬಹಳ 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 ಸ್ಪಷ್ಟವಾಗಿ ಹೇಳಿದ್ದಾರೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ನಾವು ಸರಿಯಾದ ಸತ್ ಜ್ಞಾನವನ್ನ ಹೊಂದದೇ ಹೊರತು ನಾವು ಜನರ ಲೋಕವನ್ನು ದಾಟ್ಲಿಕ್ಕೆ ಸಾಧ್ಯವಿಲ್ಲ, ಸತ್ಯ ಲೋಕವನ್ನು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಸರಿಯಾದ ಸತ್ ಜ್ಞಾನವನ್ನ, ಆ ಜ್ಞಾನ ಬರೀ ಪುಸ್ತಕ ಓದಿ ಅಲ್ಲ, ಸರಿಯಾದ ಸರಿಯಾದ ಪುಸ್ತಕವನ್ನ ಓದಿದ ಮಾತ್ರಕ್ಕೆ ಆ ಜ್ಞಾನ ಬಂದ್ಬಿಡ್ತು, ನಾನು ದೊಡ್ಡ ಜ್ಞಾನಿಯಾದೆ ಅಂತಲ್ಲ. ಓದಿದ ಜ್ಞಾನವನ್ನ, ತಿಳಿದುಕೊಂಡ ಜ್ಞಾನವನ್ನ, ಕೇಳಿದ ಜ್ಞಾನವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ, ಅದು ಆಚರಣೆಯಲ್ಲಿ ಇದ್ದಾಗ, ಆಚಾರ್ಯರ ಆಚರಣೆಯಲ್ಲಿ ಇದ್ದಾಗ ಆ ಜ್ಞಾನ ನಿಜವಾದ ಜ್ಞಾನವಾಗ್ತದೆ, ಸತ್ ಜ್ಞಾನವಾಗ್ತದೆ. ಪಾಠ ಮಾಡಿದ ತಕ್ಷಣ ಅವನು ಜ್ಞಾನಿ ಅಲ್ಲ, ಬೋಧನೆ ಮಾಡಿದ ತಕ್ಷಣ ಜ್ಞಾನಿ ಅಲ್ಲ. ಬೋಧನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಆಚರಣೆಯಲ್ಲಿ ತಂದುಕೊಂಡರೆ ಮಾತ್ರ ಅದು ನಿಜವಾದ ಜ್ಞಾನ, ಅದು ಸತ್ಯವಾದ ಜ್ಞಾನ. ಆ ಜ್ಞಾನ ಮಾತ್ರ ನಮ್ಮ ಅಕೌಂಟಿಗೆ ಕೌಂಟ್ ಆಗ್ತದೆ. ಆದರೆ ನಾನು ಪಾಠ ಮಾಡುವುದು ಒಂದು, ಆದರೆ ನಾನು ಇರುವುದು ಒಂದಾದ್ರೆ ಆ ಜ್ಞಾನ ನನ್ನ ಅಕೌಂಟಿಗೆ ಜಮೆ ಆಗುವುದಿಲ್ಲ. ಹಾಗೆ ಇವತ್ತು ಸರಿಯಾದ ಮೋಕ್ಷದ ಮಾರ್ಗವನ್ನ ಅರಿಯದೆ ಕೇವಲ ಕೋರಿಕೆಗಳ ಹಿಂದೆ ಬಿದ್ದು, ಪ್ರಚಾರದ ಹಿಂದೆ ಬಿದ್ದು, ಜನ ಸಂಪಾದನೆಯನ್ನು ಮಾಡಬೇಕು ಅನ್ನೋ, ಅಥವಾ ನನಗೆ ದೊಡ್ಡ ಫಾಲೋವರ್ಸ್ ಆಗಬೇಕು, ನಾನು ದೊಡ್ಡ ಮಾಸ್ಟರ್ ಆಗಬೇಕು, ಎಲ್ಲ ಕಡೆ ನಂದೇ ಹೆಸರು ಬರಬೇಕು ಅನ್ನುವ ಗೋಜಿಗೆ ಬಿದ್ದು, ಯಾಕೆ ನಾಳೆಯಿಂದ ನಾನು ಮಾಡಿದ್ರೆ ಆಗಲ್ವಾ, ನನಗೆ ಥರ್ಡ್ ಐ ಓಪನ್ ಆಗಿದೆ, ನನಗೆಲ್ಲ ಗೊತ್ತಾಗ್ತದೆ ಅಂತ ನಾಳೆಯಿಂದ ನಾನು ಡ್ರಾಮಾ ಶುರು ಮಾಡಿದ್ರೆ ಎಷ್ಟು ಜನ ಫಾಲೋವರ್ಸ್ ಬರ್ತಾರೆ? ಬರಲ್ವಾ? ನಾನು ಎಲ್ಲ ಶಾರ್ಟ್ ವಿಡಿಯೋಗಳನ್ನ ಹಾಕ್ತಾ ಸುಳ್ಳು ಸುಳ್ಳು ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದರೆ ಜನ ಬರ್ತಾರೆ, ಅಟ್ರಾಕ್ಟ್ ಆಗ್ತಾರೆ. ಸಾ ಸಾಮಾನ್ಯ ಜನರನ್ನ, ಅಮಾಯಕರನ್ನ ಯಾಮಾರಿಸೋದು ಬಹಳ ಸುಲಭ. ಆದರೆ ಏನು ಪ್ರಯೋಜನ ಬಂತು? ಏನು? ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ಆಶ್ರಯಿಸಬೇಕು. ಅನವಶ್ಯಕವಾಗಿ ಅಮಾಯಕರನ್ನ, ಹೊಸದಾಗಿ ಬರುವವರನ್ನ ಏನೋ ತಪ್ಪು ಮಾರ್ಗದ ಕಡೆಗೆ ಕರ್ಕೊಂಡು ಹೋಗಬಾರದು. ದೊಡ್ಡವರು ಅನಿಸಿಕೊಂಡವರೇ ಆ ತಪ್ಪು ಮಾಡಿದರೆ ಸಣ್ಣವರು, ಏನು ತಿಳಿಯದವರು, ಅವರು ದಾರಿ ತಪ್ಪೋದ್ರಲ್ಲಿ ಏನೋ ಆಶ್ಚರ್ಯ ಇರೋಲ್ಲ. ಇದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಜನ್ಮವೇ ವೇಸ್ಟ್ ಆಗ್ತದೆ, ಧ್ಯಾನ ಮಾಡಿದರೂ ವೇಸ್ಟ್ ಆಗ್ತದೆ. ಜನರ ಲೋಕವನ್ನೇ ದಾಟುವುದಿಲ್ಲ ಅವರು. ಜನರ ಲೋಕವನ್ನ ದಾಟಬೇಕು ಅಂದ್ರೆ ಅದರ ಮೇಲೆ ಇರುವಂತಹ ಮಹಾಲೋಕ, ಅದರ ಮೇಲೆ ಇರುವಂತದ್ದು ತಪೋಲೋಕ, ಅದಕ್ಕೂ ಮೇಲೆ ಇರುವಂತದ್ದು ಸತ್ಯಲೋಕ. ತಪೋಲೋಕ, ಮಹಾಲೋಕ. ಮಹಾಲೋಕದಕ್ಕೆ ಹೋಗಬೇಕಂದ್ರೆ ತುಂಬಾ ಸೇವೆ ಮಾಡಬೇಕು. ಸೇವೆ ಮಾಡಿದರೆ ಮಾತ್ರ ಮಹಾಲೋಕಕ್ಕೆ ಅರ್ಹತೆಯನ್ನು ಪಡ್ಕೊಳ್ಬೋದು. ಬರೀ ಮಹಾಲೋಕಕ್ಕೆ ಹೋದರೆ ಸಾಕ? ಮೇಲಿನ ಲೋಕಗಳಿದ್ದಾವೆ, ತಪೋಲೋಕ. ತೀವ್ರಾತಿ ತೀವ್ರವಾದ ಧ್ಯಾನ ಸಾಧನೆಯನ್ನು ಮಾಡಿದರೇನೆ ನಾವು ತಪೋಲೋಕವನ್ನು ಸೇರಿಕೊಳ್ಳಿಕ್ಕೆ ಸಾಧ್ಯ ಆಗೋದು. ಅಲ್ಲಿಗೆ ಮುಗಿತ, ಅಲ್ಲಿಗೆ ಹೋದರೂ ಜನ್ಮ ತಪ್ಪಿದ್ದಲ್ಲ, ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗ್ತದೆ. ಅದಕ್ಕೂ ದಾಟಿ ಸತ್ಯಲೋಕ ಇದೆ. ಸತ್ಯಲೋಕವನ್ನು ಸೇರಬೇಕು ಅಂದ್ರೆ ಜ್ಞಾನ ಸಂಪಾದನೆ ಮಾಡಬೇಕು. ಬರೀ ಜ್ಞಾನ ಅಲ್ಲ, ಅದು ಅನುಭವದ ಜ್ಞಾನ ಆಗ್ಬೇಕು. ಅನುಭವದ ಜ್ಞಾನ ಅಂದ್ರೆ ನಾನು ಹೇಳುವ ಜ್ಞಾನವನ್ನ ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅದೇ ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವುದು ಅಂತ. ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವುದು ಅಂದ್ರೆ, ಇವತ್ತು ನಾನು ಒಂದು ಕ್ಲಾಸ್ ಮಾಡಿದೆ ಅಂತಂದ್ರೆ ಏನು, ಭಗವಂತನಿಗೆ ಇಷ್ಟವಾದ 8 ಪುಷ್ಪಗಳು, ಅದನ್ನು ನಾನು ಇವತ್ತು ಪಾಠ ಮಾಡಿದೆ ಅಂದ್ರೆ ಆ 8 ಪುಷ್ಪಗಳನ್ನ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಜ್ಞಾನ ನನಗೆ ಕೌಂಟ್ ಆಗ್ತದೆ. ಇಲ್ಲ ಅಂದ್ರೆ ಬರೀ ಅದು ಪಾಠವಾಗಿ ಬಿಡ್ತದೆ. ಯಾಕೆ ಇವತ್ತು ದೊಡ್ಡ ಪುರಾಣದ ಕಥೆಗಳನ್ನ ಹೇಳುವ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಅವರೆಲ್ಲ ಜ್ಞಾನಿಗಳು ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಡಬೇಕು. ಹಾಗಾಗಿ ಮನುಷ್ಯನ ದೊಡ್ಡ ಸಾಧನೆ ಯಾವುದು ಅಂದ್ರೆ ಜನರ ಲೋಕವನ್ನು ದಾಟಬೇಕು. ಯಾಕೆಂದ್ರೆ ಜನರ ಲೋಕವನ್ನೇ ದಾಟ್ತಾ ಇಲ್ಲ. ಯಾಕೆ ದಾಟ್ತಾ ಇಲ್ಲ? ಲೋಕದ ಮೇಲೆ ಬಹಳ ಉನ್ನತ ಲೋಕಗಳಿದ್ದಾವೆ. ಆ ಉನ್ನತ ಲೋಕಗಳೇ ಯಾವುದು? ಮಹಾಲೋಕ, ತಪೋಲೋಕ, ಸತ್ಯಲೋಕ.
ಮಹಾಲೋಕವನ್ನ ಸೇರ್ಕೊಳ್ಬೇಕಂದ್ರೆ ತೀವ್ರಾತಿ ತೀವ್ರವಾದ ಸೇವೆಯನ್ನು ಮಾಡಬೇಕು. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು. ತಪೋಲೋಕವನ್ನ ಸೇರ್ಕೊಳ್ಬೇಕು ಅಂದ್ರೆ ತೀವ್ರವಾದ ಧ್ಯಾನ ಸಾಧನೆ ಮಾಡಬೇಕು. ಸರಿಯಾದ ಧ್ಯಾನ ಸಾಧನೆ. ಸತ್ಯಲೋಕವನ್ನ ಸೇರ್ಕೊಳ್ಬೇಕಂದ್ರೆ ಜ್ಞಾನ ಸಂಪಾದನೆ ಮಾಡಿ ಆ ಜ್ಞಾನವನ್ನ ಅರಿವಿಗೆ ತಂದುಕೊಳ್ಬೇಕು. ಭಗವಂತನ ನಿಜವಾದ ಅರಿವನ್ನು ತಂದುಕೊಂಡಾಗ ಮಾತ್ರ ಅವರು ಸತ್ಯಲೋಕದ ಒಳಗೆ ಪ್ರವೇಶ. ಸಹಜವಾಗಿ ನಮಗೆ ಬರುವ ದೊಡ್ಡ ಸಂದೇಹ ಏನಂದ್ರೆ ಎಲ್ಲರೂ ಜನಲೋಕಕ್ಕೆ ಹೋಗಿ ಮತ್ತೆ ಹಿಂತಿರುಗಿ ಬರ್ತಾನೆ ಇದ್ದಾರೆ. ಹಾಗಾದ್ರೆ ಮೇಲಿನ ಲೋಕಗಳನ್ನ ಹೋಗಿ ಸೇರೋದು ಹೇಗೆ? ಯಾರು ಹೋಗ್ತಾರೆ? ಹೇಗೆ ಹೋಗೋದು? ಯಾವಾಗ ಹೋಗ್ತಾರೆ? ಆ ವಾಸ್ತವವಾಗಿ ಆ ಮೇಲಿನ ಲೋಕಗಳ ಶ್ರೇಷ್ಠತೆ ಆದ್ರೂ ಏನು? ಯಾಕೆ ಆ ಮೇಲಿನ ಲೋಕವನ್ನ ಪಡೀಲಿಕ್ಕಾಗಿ ಯಾಕೆ ಮನುಷ್ಯ ಪ್ರಯತ್ನ ಮಾಡಬೇಕಾಗಿದೆ ಎಂಬ ವಿಷಯಗಳ ಮೇಲೆ ನಾವು ಅರಿವು ಉಂಟಾಗಬೇಕು. ಇಲ್ಲದಿದ್ರೆ ಏನೂ ಪ್ರಯೋಜನ ಇಲ್ಲ. ಮತ್ತೆ ಈ ಪುನರಪಿ ಜನನಂ ಪುನರಪಿ ಮರಣಂ ನಡೀತಾನೆ ಇರ್ತದೆ. ಮತ್ತೆ ಇದು ತಪ್ಪಿದ್ದಲ್ಲ. ಇವತ್ತು ನಾವೇನು ಕಷ್ಟಪಡ್ತಾ ಇದ್ದೇವೆ, ಶ್ರಮ ಪಡ್ತಾ ಇದ್ದೇವೆ, ದುಃಖ ಅನುಭವಿಸ್ತಾ ಇದ್ದೇವೆ, ಅದು ತಪ್ಪುವುದೇ ಇಲ್ಲ. ಹಾಗಾಗಿ ಪಾಪಗಳನ್ನ ಮಾಡಿದವರು, ಪುಣ್ಯಗಳನ್ನ ಮಾಡುವವರು ಎಲ್ಲರೂ ಭುವರ್ಲೋಕಕ್ಕೆ ಹೋಗ್ತಾರೆ, ಇಲ್ಲ ಸುವರ್ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ನಂತರ ಅದರ ಮೇಲಿರುವ ಜನರ ಲೋಕಕ್ಕೆ ಹೋಗಿ ಅಲ್ಲಿ ಕೌನ್ಸೆಲಿಂಗ್ ಆಗಿ ಮತ್ತೆ ಹಿಂತಿರುಗಿ ಬರ್ತಾರೆ. ಹೀಗೆ ಎಷ್ಟು ಜನ್ಮಗಳು ಅಂದ್ರೆ ಕನಿಷ್ಠ ಅಥವಾ ಕಡ್ಡಾಯವಾಗಿ 300ರಿಂದ 350, 360 ಜನ್ಮಗಳು ಹೀಗೆ ನಡೆದು ಹೋಗಿಬಿಡ್ತದೆ. ತಮೋ ಗುಣದಲ್ಲಿ ಇರುವವರು, ರಾಜಸ ಗುಣದಲ್ಲಿ ಇರುವವರು ಪಾಪಗಳನ್ನೇ ಮಾಡ್ತಾ ಇರ್ತಾರೆ. ತಮೋ ಗುಣದಲ್ಲಿ 150 ಜನ್ಮ, ರಜೋಗುಣದಲ್ಲಿ 150 ಜನ್ಮ, ಹೀಗೆ 300, ಕನಿಷ್ಠ 300 ಜನ್ಮ ಬರೀ ನರಕ. ಭುವರ್ ಲೋಕಕ್ಕೆ ಹೋಗೋದು, ವಾಪಸ್ ಬರೋದು, ಭುವರ್ ಲೋಕಕ್ಕೆ ಹೋಗೋದು, ಅಲ್ಲಿ ನರಕವನ್ನ ಅನುಭವಿಸೋದು, ಮತ್ತೆ ವಾಪಸ್ ಬರೋದು. ಏನೋ ಅಲ್ಪ ಸ್ವಲ್ಪ ಪುಣ್ಯಗಳನ್ನ ಮಾಡಿದ್ರೆ ಮಾಡಬಹುದು, ಆದ್ರೆ ಅದು ಲೆಕ್ಕಕ್ಕೆ ಇಲ್ಲ ಅಲ್ವಾ? ಲೆಕ್ಕಕ್ಕಾಗಲ್ಲ. ನೀವು ಒಂದು 10 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕಿದ್ರೆ ಅದು ಹಾಲು ಅನ್ಸ್ಕೊಳ್ತದ? ಬೆಳ್ಳಗಾಗ್ತದ ಅಷ್ಟೇ. ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅಲ್ವಾ? ಅದು ಅಂದ್ರೆ ಪಾಪವೇ ಜಾಸ್ತಿ ಇದ್ದಾಗ ಆ ಪುಣ್ಯ ಸ್ವಲ್ಪ ಸ್ವಲ್ಪ ಪುಣ್ಯ ತಗೊಂಡು ಏನ್ ಮಾಡೋದು? ಹಾಗಾಗಿ ಒಂದು ಆತ್ಮ ತಮೋಗುಣದಲ್ಲಿದ್ದಾಗ 100ರಿಂದ 150 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ರಜೋಗುಣದಲ್ಲಿದ್ದಾಗ ಸುಮಾರು 150 ಜನ್ಮಗಳ, ಹೀಗೆ 300ಕ್ಕೂ ಹೆಚ್ಚು ಜನ್ಮಗಳು ಬೇಕಾಗ್ತದೆ. ಎಲ್ಲಿಗೆ? ತಮೋಗುಣದಿಂದ ರಾಜಸಗುಣವನ್ನು ದಾಟಿ ಸಾತ್ವಿಕ ಗುಣಕ್ಕೆ ಬರಬೇಕು ಅಂದ್ರೇನೆ 300 ಜನ್ಮ ಬೇಕು. 300 ಜನ್ಮ ಬರೀ ಅವನು ನರಕಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾನೆ. ಸಾತ್ವಿಕ ಗುಣ ಬಂದ್ರೂ ಮುಗಿತಾ ಇಲ್ಲ. ಸಾತ್ವಿಕ ಗುಣ ಬಂದ್ಮೇಲೆ ಏನ್ ಮಾಡ್ತಾನೆ? ಪುಣ್ಯಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಭೂಮಿಗೆ ವಾಪಸ್ ಬರ್ತಾನೆ. ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಭೂಮಿಗೆ ಬರ್ತಾನೆ. ಹೀಗೆ ಈ ತರ ಪುಣ್ಯ ಕರ್ಮಗಳನ್ನು ಮಾಡಿದ್ರೂ ಕೂಡ ಮುಕ್ತಿ ಅನ್ನೋದು ಇಲ್ಲ. ಹಾಗಾಗಿ ತಮೋಗುಣದಲ್ಲಿ ಇರುವವರು, ರಾಜಸ ಗುಣದಲ್ಲಿ ಇರುವವರು ಸಾಯೋದು, ಮೇಲಿನ ಲೋಕಗಳಿಗೆ ಹೋಗುವುದು, ಮತ್ತೆ ಜನಾಲೋಕದವರೆಗೂ ಹೋಗಿ ಪುನಃ ಭೂಮಿಯ ಮೇಲೆ ಬರುವುದು. ಇದು ನಡೀತಾನೇ ಇರ್ತದೆ. ಇಲ್ಲಿಗೆ ಕೊನೆಗೆ ಸಾತ್ವಿಕ ಗುಣದ ಒಳಗೆ ಬಂದರೂ ಕೂಡ, ಸಾತ್ವಿಕ ಗುಣ ಬಂದರೂ ಕೂಡ ಪ್ರಾರಂಭದ ಜನ್ಮಗಳಲ್ಲಿ ಪುಣ್ಯಗಳನ್ನೇ ಮಾಡ್ತಾ ಇರ್ತಾನೆ. ಯಾವುದೇ ಪಾಪಗಳನ್ನು ಮಾಡೋದಿಲ್ಲ, ಹೌದು. ಆದ್ರೆ ಎಷ್ಟೇ ಪುಣ್ಯ ಕಾರ್ಯಗಳನ್ನ ಮಾಡಿದರೂ ಮತ್ತು ಏನೋ ಅದರಲ್ಲೂ ಸಕಾಮ ಕರ್ಮ, ಅದರಲ್ಲೂ ಆಸೆ ಬುರ್ಕತನ ಇರ್ತದೆ. ಪುಣ್ಯ ಕೆಲಸ ಮಾಡ್ತಾನೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಯಾಗಾದಿಗಳನ್ನ ಮಾಡ್ತಾನೆ, ಎಲ್ಲವನ್ನ ಮಾಡ್ತಾನೆ. ಕೊನೆಗೆ ಧ್ಯಾನದ ಸಿಕ್ಕರೆ ಧ್ಯಾನನೂ ಮಾಡ್ತಾನೆ. ಅದನ್ನು ಯಾಕೆ ಮಾಡ್ತಾನೆ? ಅದನ್ನು ಸಂಕಲ್ಪ ಇಟ್ಟುಕೊಂಡು ಮಾಡ್ತಾನೆ, ಆಸೆ ಇಟ್ಟುಕೊಂಡು ಮಾಡ್ತಾನೆ, ಇನ್ನೇನೋ ಸಿಗ್ತದೆ ಅಂತ ಮಾಡ್ತಾನೆ. ಹೀಗೆ ಪುಣ್ಯಗಳನ್ನ ಸಂಪಾದನೆ ಮಾಡಿದರೂ, ಏನೇ ಮಾಡಿದರೂ ಕೂಡ ಅವು ಕೂಡ ಸ್ವರ್ಗಲೋಕಕ್ಕೆ ಆ ಪುಣ್ಯಗಳಿಂದಾಗಿ ಅಲ್ವಾ? ಇವತ್ತು ನೋಡಿ ಎಲ್ಲ ಮಾಡ್ತಾರೆ. ಯಾಕೆ? ಯಾರಾದ್ರೂ ಕೇಳಿದ್ರೆ ಯಾಕಪ್ಪ ಇಷ್ಟೆಲ್ಲ ಮಾಡ್ತೀಯ ಅಂದ್ರೆ ಏನ್ ಹೇಳ್ತಾರೆ ಅವರು? ಪುಣ್ಯ ಬರ್ತದೆ ಅಲ್ವಾ? ಪುಣ್ಯ ಬರ್ತದೆ ಅಂತಲೇ ಮಾಡ್ತಾರೆ. ಆದ್ರೆ ಪುಣ್ಯವೂ ಕೂಡ ಬಂಧನಕ್ಕೆ ಕಾರಣವಾಗ್ತದೆ ಅನ್ನೋದು ಗೊತ್ತಿಲ್ಲ. ಪುಣ್ಯ ಮಾಡೋದೇ ಶ್ರೇಷ್ಠ ಕೆಲಸ ಅಂತ ಹೇಳಿ ಏನ್ ಮಾಡ್ತಾರೆ? ಪುಣ್ಯ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಆದ್ರೆ ಆ ಪುಣ್ಯ ಕೆಲಸಗಳಿಂದಾಗಿ ಸ್ವರ್ಗ ಲೋಕವನ್ನ ಹೋಗಿ ಸೇರಿ ಅಲ್ಲಿಂದ ಜನಾಲೋಕಕ್ಕೆ ಹೋಗಿ ಮತ್ತೆ ಭೂಮಿಗೆ ಬರ್ತಾ ಇದ್ದಾನೆ. ಹೀಗೆ ಎಷ್ಟು ಜನ್ಮ ಕಳೀತಾನೆ? 50 ಜನ್ಮ ಸ್ವರ್ಗಗಳಿಗೆ ಹೋಗಿ ಬರ್ತಾನೆ. 300 ಜನ್ಮ ಪಾಪ ಮಾಡೋದು, ನರಕಕ್ಕೆ ಹೋಗಿ ವಾಪಸ್ ಬರೋದು. 300 ಜನ್ಮ, ಸುಮಾರು ಒಂದು ಅಂದಾಜು 50 ಜನ್ಮ ಪುಣ್ಯ ಕೆಲಸಗಳನ್ನು ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ, ಮತ್ತೆ ಭೂಮಿಗೆ ಬರ್ತಾನೆ, ಮತ್ತೆ ಭೂಮಿಗೆ ಬಂದು ಅದೇ ಕೆಲಸ.
ಆದರೆ ಹೀಗೆ ಸುಮಾರು 360 ಜನ್ಮಗಳು ಏನಾಗ್ತದೆ, ಈ ಪುನರಪಿ ಜನನ ಪುನರಪಿ ಮರಣ, ಈ ಬರೀ ಎರಡೇ ಲೋಕ, ಮೇಲೆ ಎರಡು ಲೋಕಕ್ಕೆ ಹೋಗೋದು ವಾಪಸ್ ಬರೋದು, ಇಷ್ಟಲ್ಲೇ ತನ್ನ ಜೀವನವನ್ನು ಮುಗಿಸ್ತಾ ಇದ್ದಾನೆ. ಜನಲೋಕಕ್ಕೆ ಹೋಗಿ ಮತ್ತೆ ಭೂಮಿಯ ಮೇಲೆ ಬರುವುದು ನಡೀತಾನೇ ಇರ್ತದೆ. ಹೀಗೆ ಎಷ್ಟು ಜನ್ಮಗಳಲ್ಲಿ ಸಹ ವಾಸ್ತವವಾಗಿ ಜನಾಲೋಕವನ್ನ ದಾಟಿ ಹೋಗುವುದೇ ಇಲ್ಲ. ಜನಲೋಕವನ್ನ ದಾಟಿ ಹೋಗೋದಿಲ್ಲ. ಇದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಜನರ್ಲೋಕವನ್ನ ದಾಟುವುದು ಎಷ್ಟು ಪ್ರಮುಖವಾದದ್ದು. ಜನರ್ಲೋಕವನ್ನ ದಾಟಲಿಕ್ಕೆ ಅಥವಾ ಜನರ್ಲೋಕವನ್ನ ದಾಟಿದವನು ಎಷ್ಟು ಶ್ರೇಷ್ಠನಾಗ್ತಾನೆ. ಹಾಗಾದ್ರೆ ಜನರ್ಲೋಕವನ್ನ ದಾಟಲಿಕ್ಕಾಗಿ ಏನ್ ಮಾಡ್ಬೇಕಾಗಿದೆ, ಅದನ್ನು ಮಾಡಬೇಕು. ಆದ್ದರಿಂದ ಮೊದಲು ನಮ್ಮ ಪ್ರಯತ್ನ ಏನ್ ಮಾಡಬೇಕು, ಸತ್ಯಲೋಕದ ಮಾತು ಹಾಗಿರ್ಲಿ ಅಲ್ವಾ, ಮೋಕ್ಷದ ಮಾತು ಹಾಗಿರ್ಲಿ, ಫಸ್ಟ್ ಜನರ ಲೋಕವನ್ನ ದಾಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನಾದ್ರೂ ದಾಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದ ಅಂತ ನೋಡ್ಕೊಳ್ಬೇಕು. ಜನರ ಲೋಕವನ್ನ ದಾಟಬೇಕು, ಆಗಲೇ ನಾವು ಶ್ರೇಷ್ಠರಾಗುವುದು. ನಮ್ಮ ಶ್ರೇಷ್ಠತೆ ನಿಜವಾಗ್ಲೂ ನಾವು ಮಹಾತ್ಮರು ಅಂತ ಯಾವಾಗ ಅನಿಸ್ಕೊಳ್ತೇವೆ ಅಂದ್ರೆ, ಜನರ ಲೋಕವನ್ನ ದಾಟಿದರೆ ನಾವು ಶ್ರೇಷ್ಠರಾಗ್ತೇವೆ, ಬಹಳಷ್ಟು ಶ್ರೇಷ್ಠರಾಗ್ತೇವೆ. ಭೂಮಿಯ ಮೇಲೆ ನೀವು ಏನನ್ನ ಸಾಧಿಸಿದರು ಅದನ್ನ ಸಾಧಿಸಿದ್ರಂತೆ ಲೆಕ್ಕ ಅಲ್ಲ. ಆದ್ರೆ ನಿಜವಾಗಲೂ ಇಲ್ಲಿ ಇದ್ದು ಏನನ್ನ ನಿಜವಾಗಲೂ ಸಾಧಿಸಿದೀವಿ ಅಂದ್ರೆ, ಜನರ ಲೋಕವನ್ನು ದಾಟಿದೀವಿ ಅಂತ ಆದ್ರೆ ನಿಜವಾಗಲೂ ಭೂಮಿಗೆ ಬಂದಿದ್ದು ಸಾರ್ಥಕ. ಭೂಮಿಯ ಮೇಲೆ ಬಹಳಷ್ಟು ಉತ್ತಮವಾದ ಕೆಲಸಗಳನ್ನ ಮಾಡಿದರೆ ನಾವು ಆದಂತೆ ಅಲ್ಲ, ಜನಲೋಕವನ್ನ ದಾಟಿದರೆ ನಾವು ಉತ್ತಮರಾದಂತೆ. ಯಾಕೆಂದ್ರೆ ಜನರ್ಲೋಕವನ್ನ ದಾಟಿದ ನಂತರ ಮಹಾಲೋಕ, ತಪೋಲೋಕ, ಸತ್ಯಲೋಕಗಳಿದ್ದಾವೆ. ಬಹಳ ಬಹಳ ಉನ್ನತ ಲೋಕಗಳಿದ್ದಾವೆ. ಅಲ್ಲಿರುವವರೆಲ್ಲ ಅತ್ಯಂತ ಶ್ರೇಷ್ಠರು, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಪೂರ್ಣಾತ್ಮರಿದ್ದಾರೆ. ಅವರು ಸಾಮಾನ್ಯರಲ್ಲ, ಮಹಾತ್ಮರು. ತಪೋ ಖಂಡವಾದ ಸಾವಿರ ಸಾವಿರ ವರ್ಷದ ಹೆಣ್ಣ ತಪಸ್ಸು ಮಾಡಿದಂಥವರು, ತಪೋನಿರತರಾದಂಥವರು, ದೇವರುಗಳು, ದೈವಗಳು. ಯಾರನ್ನಾದರೂ ಶ್ರೇಷ್ಠರೆಂದು ಹೇಳಿಕೊಳ್ತಾ ಇದ್ದೇವೆ ಇವತ್ತು ನಾವು. ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತೀವಿ, ಸಾಯಿಬಾಬಾ ಅಂತ ಹೇಳ್ತೀವಿ ಅಲ್ವಾ. ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ರಾಮ ಅಂತೀವಿ, ಕೃಷ್ಣ ಅಂತೀವಿ, ಗೋವಿಂದ, ಶ್ರೀನಿವಾಸ, ಎಷ್ಟೊಂದು ಜನ ಮಹಾತ್ಮರಿದ್ದಾರೆ. ಎಲ್ಲರೂ ಎಲ್ಲಿದ್ದಾರೆ, ಆ ಉನ್ನತ ಲೋಕಗಳಲ್ಲಿದ್ದಾರೆ. ಅಂತಹ ಲೋಕಗಳನ್ನು ನಾವು ಹೋಗಿ ಸೇರಿಕೊಳ್ಳಬೇಕು ಅಂದ್ರೆ ಅವರು ಎಷ್ಟು ಕಠಿಣ ಸಾಧನೆಯನ್ನು ಮಾಡಿದ್ದಾರೆ, ಆ ಸಾಧನೆಯನ್ನು ನಾವು ಮಾಡಬೇಕೇ ಹೊರತು ನಾವು ಇಲ್ಲಿ ಜನಸಾಮಾನ್ಯರ ಹಾಗೆ ಕಪಟದಿಂದ ಬದುಕ್ತಾ ಇದ್ರೆ ನಾವು ಜನರ ಲೋಕವನ್ನು ಕೂಡ ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮುಖ್ಯವಾಗಿ ಏನನ್ನ ತಿಳ್ಕೊಳ್ಬೇಕಾದ್ರೆ, ಜನರ ಲೋಕದ ಕೆಳಗೆ ಇರುವ ಲೋಕಗಳನ್ನ ಸೇರಿಕೊಳ್ಳುವವರೆಲ್ಲರೂ ಕಲಿತುಕೊಳ್ಳುವವರು. ಅಂತಹ ಅವರು ಜನ್ಮಗಳೆಲ್ಲವೂ ಕಲಿತುಕೊಳ್ಳುವ ಜನ್ಮಗಳು. ಅಂದ್ರೆ ನಾವು ಜನರ ಲೋಕದವರೆಗೆ ಹೋಗೋದು ವಾಪಸ್ ಬರೋದು, ಜನರ ಲೋಕದವರೆಗೆ ಹೋಗೋದು ವಾಪಸ್ ಬರೋದು. ಇವರ ಜನ್ಮಗಳು ಎಂತ ಜನ್ಮಗಳು ಕಲಿತುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅವ್ರು ಕಲ್ತಿದ್ರೆ ಶೋನೆ ಜನಲೋಕ ದಾಟ್ತಾ ಇದ್ರು, ಕಲಿತಾನೆ ಇಲ್ಲ ಇನ್ನು. ಮತ್ತೆ ಬರೋದು ಅಜ್ಞಾನದಲ್ಲಿ ಜೀವಿಸೋದು ಮತ್ತು ಅದೇ ಮಾಯೆಯಲ್ಲಿ ಮುಳುಗಿ ಈ ದೇಹವೇ ನಾನು ಅಂತ ಬದುಕುವುದು, ದೇಹಕ್ಕಾಗಿ, ದೇಹದ ಸುಖಕ್ಕಾಗಿ, ಇಂದ್ರಿಯಗಳ ಸುಖಕ್ಕಾಗಿ, ತನ್ನವರ ಮಮಕಾರದಿಂದ ತನ್ನವರ ಸುಖಕ್ಕಾಗಿ, ಅಥವಾ ಅದೇ ಜಂಜಾಟದಲ್ಲೇ ತನ್ನ ಜೀವನವನ್ನು ಕರೆತು ನಾನು ಆತ್ಮ ಅನ್ನುವುದನ್ನು ಕೂಡ ಮರೆತು ಆತ್ಮದ ಉನ್ನತಿಗಾಗಿ ನಾನು ಏನು ಮಾಡಬೇಕಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಬರೀ ದೇಹಕ್ಕಾಗಿ ಅಂತ ಜೀವಿಸಿ ಮತ್ತೆ ವ್ಯರ್ಥವಾಗಿ ಜೀವನ ಕಳೆದು ಹೋಗ್ತಾ ಇದ್ದಾನೆ. ಹಾಗಾಗಿ ಜನರ ಲೋಕದ ಮೇಲೆ ಇರುವ ಲೋಕಗಳನ್ನ ಸೇರಿಕೊಳ್ಳುವವರೆಲ್ಲರೂ ಕಲಿಸುವವರು. ಮೇಲಿನ ಲೋಕದಿಂದಲೂ ಕೂಡ ಭೂಮಿಯ ಮೇಲೆ ಮಾಸ್ಟರ್ಸ್ ಬರ್ತಾರೆ, ಮಹಾಲೋಕದಿಂದ ಇಲ್ಲಿಗೆ ಇಳಿದು ಬರ್ತಾರೆ, ತಪೋಲೋಕದಿಂದ ಇಲ್ಲಿ ಜನ್ಮ ತಗೊಂಡು ಬರ್ತಾರೆ, ಸತ್ಯಲೋಕದಿಂದಲೂ ಇಲ್ಲಿ ಜನ್ಮ ತಗೊಂಡು ಬರ್ತಾರೆ. ಜನ್ಮ ತಗೊಂಡು ಬಂದವರು ಯಾಕೆ ಬರ್ತಾರೆ ಅಂದ್ರೆ, ಈ ತಪೋಲೋಕದವರೆಗೂ ಹೋಗಿ ವಾಪಸ್ ಬರ್ತಾ ಇರ್ತಾರಲ್ವಾ, ಅವರಿಗೆ ಕಲಿಸ್ಲಿಕ್ಕಾಗಿ, ಅವರಿಗೆ ಕಲಿಸುವುದಕ್ಕಾಗಿ. ನೀವು ಬನ್ನಿ, ನಾವು ಉನ್ನತ ಲೋಕಗಳನ್ನ ಹೋಗಿ ಸೇರ್ಕೊಂಡಿದ್ದೇವೆ, ನೀವು ಕೂಡ ಬನ್ನಿ ಅಂತಹ ಉನ್ನತ ಲೋಕಗಳನ್ನ ಹೋಗಿ ಸೇರ್ಕೊಳ್ಳುವಂತ್ರಿ ಅಂತ ಹೇಳಿ ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಕಲಿಸ್ಲಿಕ್ಕೆ ಅಂತ ಬರ್ತಾರೆ. ಹಾಗಾಗಿ ಯಾವಾಗಲೂ ಇಲ್ಲಿ ನಾವು ತಿರುಗ್ತಾ ಇದ್ರೆ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಬರೀ ತಮೋ ಗುಣದಲ್ಲಿದ್ದಾಗ
ದೇಹ ಸ್ಥಿತಿಯಲ್ಲಿ ಇರ್ತೇವೆ, ಅದಕ್ಕೆ ಪ್ರಾಮುಖ್ಯತೆ ನೀಡ್ತೀವಿ. ದೇಹಕ್ಕೆ ಜಾಸ್ತಿ ಕುಂಭಕರ್ಣನಂತೆ ಅಂದ್ರೆ ಖಾನ ಪೀನ ಸೋನಾ ಮರಣ ಅದು ಬಿಟ್ಟರೆ ಮತ್ತೊಂದಿಲ್ಲ. ಯಾವಾಗಲೂ ದೇಹದ ಲಾಭಗಳಿಗಾಗಿಯೇ ನೋಡ್ತಾ ಇರ್ತೀವಿ. ನಾನು ದೇಹ ಎಂಬ ಭಾವನೆಯಲ್ಲೇ ಬದುಕ್ತಾ ಇರ್ತೀವಿ. ನಾನು ಸುಖ ಪಡಬೇಕು, ನಾನು ಅನುಭವಿಸಬೇಕು, ನಾನು ಎಂಜಾಯ್ ಮಾಡಬೇಕು. ಏನಿದೆ ಜೀವನದಲ್ಲಿ, ಇದ್ದಷ್ಟು ದಿವಸ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗ್ಬಿಡ ಅನ್ಕೊಳ್ಳು ಅಂತ ಅದಕ್ಕಾಗಿಯೇ ಜೀವನ ಮಾಡ್ತಾ ಇರ್ತಾರೆ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಅದು ಕೂಡ ಗೊತ್ತಿರೋದಿಲ್ಲ. ತನಗೆ ಏನೇನ್ ಬೇಕು ಅನಿಸ್ತದೆ, ಏನೇನ್ ಸಿಗ್ತದೆ ಎಲ್ಲದನ್ನೂ ತಿನ್ನೋದೆ. ಬೇಡವಾದದನ್ನೂ ತಿಂತಾ ಇರ್ತಾರೆ. ಯಾವುದು ರುಚಿ ಸಿಗ್ತದೋ ಅದೆಲ್ಲವನ್ನು ತಿನ್ನೋದೆ. ಕೋಳಿಯನ್ನು ತಿನ್ನೋದೆ, ಕುರಿಗಳನ್ನು ತಿನ್ನೋದೆ, ಮೇಕೆಯನ್ನು ತಿನ್ನೋದೆ, ಆ ಮೀನುಗಳನ್ನು ತಿನ್ನೋದೆ, ಆ ಪಶು ಪಕ್ಷಿ ಪ್ರಾಣಿ ಜಂತು, ಆ ಹುಳ ಏನೂ ಬಿಡೋಂಗಿಲ್ಲ. ನೀವು ಚೈನಾಗ್ ಹೋಗ್ಬಿಟ್ರೆ ಅವ್ರು ತಿಂದೇ ಇರೋ ವಸ್ತುನೇ ಇಲ್ಲ. ಯಾವಾಗಲೂ ತನ್ನ ಆರೋಗ್ಯದನ್ನ ನೋಡ್ಕೊಳ್ತಾ ಇರ್ತಾನೆ. ಯಾವಾಗಲೂ ಬರೀ ದೇಹ ಸ್ಥಿತಿಯಲ್ಲಿ ಇರ್ತಾನೆ. ಹೀಗೆ ತಮೋ ಗುಣದಲ್ಲಿ 150 ಜನ್ಮಗಳನ್ನ ತೆಗೆದುಕೊಳ್ತಾರೆ. ಲೆಕ್ಕ ಹಾಕಿ ನಾವು ಇವಾಗ ಅಯ್ಯೋ ದೇವರು ನಮಗೆ ಎಷ್ಟು ಕಷ್ಟ, ಎಷ್ಟು ಅನುಭವಿಸ್ತಾ ಇದ್ದೀವಲ್ವಾ ಅಂತ ಹೇಳಿದ್ರೆ ಎಷ್ಟು ಜನ್ಮದಿದೆ? ಒಂದು ಜನ್ಮದ 300 ಜನ್ಮ. 300 ಜನ್ಮದಲ್ಲಿ ಬರೀ ಏನ್ ಮಾಡಿದ್ವಿ? ಬರೀ ಪಾಪ ಮಾಡಿದ್ವಿ. ಬರೀ ಒಂದು ದಿವಸ ಬದುಕಲಿಕ್ಕೆ ಮನುಷ್ಯ ಎಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಿದ್ವಿ. ಜೀವನ ಪರ್ಯಂತ ಬರೀ ಅವನು ನಾನ್ ವೆಜ್ ತಿಂತಾನೆ ಬದುಕುವವನಾದ್ರೆ ಅವನು ಎಷ್ಟು ಪಶು ಪಕ್ಷಿ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ವಿ. ಒಬ್ಬ ಬೇಡನಾಗಿ ಹುಟ್ಟಿದ್ದ ಅನ್ಕೊಳ್ಳಿ, ಕಾಡಲ್ಲಿ ಬೇಡನಾಗಿ ಹುಟ್ಟಿದ್ರೆ ಅವನು ಎಷ್ಟು ಎಷ್ಟು ಪ್ರಾಣಿ ಪಕ್ಷಿಗಳನ್ನ ಕೊಂದಿರ್ತಾನ. ಆ ಪಾಪ ಬಿಡ್ತದ? ಇಲ್ಲಿ ಹಿಂಸೆ ಕೊಡೋದಿಲ್ವಾ? ಹಾಗೆಯೇ ನಂತರ ನಿಧಾನವಾಗಿ ಅವರಲ್ಲಿ ಬದಲಾವಣೆ ಬಂದು ಆ ತಮೋಗುಣದಿಂದ ರಜೋಗುಣಕ್ಕೆ ಬರುತ್ತಾರೆ. ಇಲ್ಲಿ ಬಂದವರು ಕೂಡ ಏನ್ ಮಾಡ್ತಾರೆ? ಮನೋಸ್ಥಿತಿಯಲ್ಲಿ ಇರ್ತಾರೆ. ತಮೋಗುಣದಲ್ಲಿದ್ದವರು ದೇಹ ಸ್ಥಿತಿಯಲ್ಲಿ ಇರ್ತಾರೆ. 150 ಜನ್ಮ ಬರೀ ದೇಹ ಸ್ಥಿತಿ. ರಜೋಗುಣಕ್ಕೆ ಬಂದ್ಮೇಲೆ ಮನಸ್ಥಿತಿ, ಮನಸ್ಸಿನ ಸ್ಥಿತಿಯಲ್ಲಿ ಇರ್ತಾರೆ. ಮನಸ್ಸು ಬಯಸ್ತದೆ. ಮನಸ್ಸಿಗೆ ಗೊತ್ತಲ್ವಾ, ಮನಸ್ಸಿಗೆ ಆಸೆಗಳಿಗೆ ಮಿತಿಯೇ ಇಲ್ಲ. ನಾನು ಪ್ರೆಸಿಡೆಂಟ್ ಆಗಬೇಕು, ನಾನು MLA ಆಗಬೇಕು, ನಾನು MP ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, ನಾನು IAS ಆಗಬೇಕು, ನಾನು IPS ಆಗಬೇಕು, ನಾನು DC ಆಗಬೇಕು, ನಾನು ಪುರುಷ, ನಾನು ನಾನು ಗಂಡು, ನಾನು ಹೆಣ್ಣು, ನಾನು ಅದು, ನಾನು ಯಜಮಾನ, ನಾನು ಯಜಮಾನಿ, ಹೀಗೆ ನಾನು 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 ನನ್ನ ಕುಲ, ನನ್ನ ಜಾತಿ, ನನ್ನ ಲಿಂಗ, ನನ್ನ ಧರ್ಮ, ನನ್ನವರು, ನನಗೆ ಸಂಬಂಧಿಸಿದ್ದು, ಹೀಗೆ ನಾನು 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 ಅನ್ನುವ ಮನೋಸ್ಥಿತಿಯಲ್ಲೇ ಇರ್ತಾನೆ. ಎಲ್ಲರಿಗಿಂತಲೂ ನಾನು ಶ್ರೇಷ್ಠನಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಎಲ್ಲರೂ ನನ್ನ ಮಾತನ್ನ ಕೇಳಬೇಕು, ನಾನು ಹೇಳಿದ್ದೇ ನಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹೀಗೆ ಜೀವಿಸ್ತಾನೆ. ಎಲ್ಲವೂ ರಜೋಗುಣದ ಲಕ್ಷಣಗಳು. ಮನೋಸ್ಥಿತಿಯಲ್ಲಿ ಇರುವವರು ಬಯಕೆಗಳಿಗೆ, ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಾನು ಎಲ್ಲರಿಗಿಂತ ಶ್ರೇಷ್ಠನಾಗಬೇಕು, ನಾನು ಎಲ್ಲರಿಗಿಂತ ದೊಡ್ಡವನಾಗಬೇಕು, ಎಲ್ಲರಿಗಿಂತ ನಾನು ಡಿಫ್ರೆಂಟ್ ಆಗಿರಬೇಕು. 1000 ಕುರಿಯಲ್ಲಿ ನಾನು ಒಂದು ಕುರಿಯಾಗಿರಬಾರ್ದು. ಅದಕ್ಕೆ ನಾನು ಏನಾದರೂ ಮಾಡಿ ಮೇಲ್ ಬರಬೇಕು, ನಾನು ಡಿಫ್ರೆಂಟ್ ಆಗಿ ಕಾಣಬೇಕು ಅಂತ ಹೇಳಿ ಏನ್ ಮಾಡ್ತಾನೆ? ಶ್ರೇಷ್ಠ ನೆನೆಸಿಕೊಳ್ಳಬೇಕು ಅನ್ನುವ ತವಕದಲ್ಲಿ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾನೆ. ಎಲ್ಲರಲ್ಲೂ ನಾನೇ ಪ್ರಮುಖನಾಗಿರಬೇಕು ಅಂತ ಹೇಳಿ, ನನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳಿ, ಹೀಗೆ ರಾವಣನ ಹಾಗೆ ರಾವಣ ಏನ್ ಮಾಡ್ತಾರೆ? ಎಲ್ಲವೂ ನನ್ನ ನನ್ನ ಕಂಟ್ರೋಲ್ ಅಲ್ಲಿ ಜಗತ್ತಿನಲ್ಲಿ ಏನೇನಿದೆ ಎಲ್ಲರೂ ನಾನು ಹೇಳಿದ ಹಾಗೆ ನಡೀಬೇಕು. ಏನೇನು ಶ್ರೇಷ್ಠವಾದದಿದೆ ಎಲ್ಲವೂ ನನ್ನ ಹತ್ರ ಇರಬೇಕು ಅಂತ ಹೇಳಿ, ಅದು ರಜೋಗುಣದ ಲಕ್ಷಣ. ಇಂತಹ ಜನ್ಮಗಳು ಎಷ್ಟು? 150 ಜನ್ಮಗಳು. ಅದನ್ನು ಸಾಧಿಸ್ಲಿಕ್ಕಾಗಿ ಮನುಷ್ಯ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾನೆ. ಮಾಡಬಾರದ ಕೃತ್ಯಗಳನ್ನು ಮಾಡ್ತಾನೆ. MP ಆಗ್ತಾನೆ, MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ, CM ಆಗ್ತಾನೆ, PM ಆಗ್ತಾನೆ. ಸುಮ್ಮನೆ ಆಗ್ತಾನ? ಆ ಸ್ಥಿತಿಗೆ ಹೋಗ್ತಾನ? ಮಾಡಬಾರದನ್ನೆಲ್ಲ ಮಾಡಿರ್ತಾನೆ. ಆದ್ರೆ ನಮಗೆ ಅವರನ್ನ ನೋಡಿ ಅನಿಸ್ತದೆ, ಇಂಥ ದೊಡ್ಡರಪ್ಪ, ಇಂಥ ಮಹಾತ್ಮರಪ್ಪ. ಆ ನಿಮ್ಗೆ ಎಷ್ಟು ಪುಣ್ಯ ಮಾಡಿದ್ನಿ, ಮಿನಿಸ್ಟರ್ ಆಗಿದ್ದಾನೆ. ಎಷ್ಟು ಪುಣ್ಯ ಮಾಡಿದ್ನೇನು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ನಿಮಗೆ ಗೊತ್ತಿದೆಯಾ ಅವನು ಸತ್ತ ಮೇಲೆ ಅವನ ಸ್ಥಿತಿ ಏನಿರ್ತದೆ ಅಂತ? ನರಕದಲ್ಲಿ ಹೇಗೆ ನರಳುತ್ತಾನೆ ಅನ್ನೋದು ಗೊತ್ತಿದೆಯಾ ನಿಮ್ಗೆ? ಗೊತ್ತಿಲ್ಲ. ಅದೇ ಯಾವುದೋ ಒಬ್ಬ ಮೂಲೆಯಲ್ಲಿ ಯಾವುದೋ ಒಂದು ಊರಲ್ಲಿ ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ದಾನೆ. ಯಾರಿಗೂ ಗೊತ್ತಿಲ್ಲ, ಪಾಪ ಅವನು ತಿನ್ನಕ್ಕೂ ಗೊತ್ತಿಲ್ಲ. ಆದ್ರೆ ಅವನು ಸಾಧನೆ ಮಾಡಿ ಜ್ಞಾನ ಸಂಪಾದನೆ ಮಾಡಿದ ಅಂತಂದ್ರೆ, ಒಂದ್ ವೇಳೆ ಸತ್ಯಲೋಕದ ಅರ್ಹತೆಯನ್ನು ಪಡೆದ ಅಂತಂದ್ರೆ ಅವನ ಮೇಲೆ ಇವನನ್ನು ಬೆಂಡೆತ್ತಾನೆ ಹೋಗಿ. ನಿಜವಾಗ್ಲೂ ಅವನು ಇವನಿಗಿಂತ ಶ್ರೇಷ್ಠವಾದ ಸ್ಥಿತಿಯನ್ನು ತಲುಪಿದ. ಅದು ಕೂಡ ಶಾಶ್ವತವಾದದ್ದು, 4 ದಿನ ಮುಗಿದು ಹೋಗುವಂಥದ್ದಲ್ಲ. ಹಾಗೆ ಮನುಷ್ಯ
ಈ ಅಸತ್ಯ ಲೋಕದ, ಈ ಮೃತ್ಯು ಲೋಕದ ಶ್ರೇಷ್ಠತೆಯನ್ನು ಸಂಪಾದನೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುವುದಲ್ಲ, ನಾವು ಜನರ ಲೋಕವನ್ನ ದಾಟುವುದಕ್ಕಾಗಿ ಪ್ರಯತ್ನ ಮಾಡಬೇಕು. ಹೀಗೆ ಸಾತ್ವಿಕ ಗುಣದಲ್ಲಿ ಮನಸ್ಸು ಶುದ್ಧವಾಗ್ತದೆ, ಒಳ್ಳೆಯದಾಗಿ ಬದಲಾಗ್ತದೆ. ಆದ್ದರಿಂದ ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ. 300 ಜನ್ಮ ಆಯ್ತು, ಈಗ ನೆಕ್ಸ್ಟ್ ನಿಧಾನವಾಗಿ ಅವನಿಗೆ ಪರಿವರ್ತನೆ ಶುರುವಾಗ್ತದೆ. ಸಾತ್ವಿಕ ಜನ್ಮಗಳನ್ನು ತಗೊಂಡು ಬರ್ತಾನೆ. ಅಂದ್ರೆ ಸತ್ಯವಾಗಿರ್ತಾನೆ, ಧರ್ಮದಲ್ಲಿ ಇರ್ತಾನೆ, ನ್ಯಾಯದಲ್ಲಿ ಇರ್ತಾನೆ, ಯಾರಿಗೂ ಮೋಸ ಮಾಡೋದಿಲ್ಲ, ದಗ ಮಾಡೋದಿಲ್ಲ, ವಂಚನೆ ಮಾಡುವುದಿಲ್ಲ, ಯಾವುದೇ ಪಾಪಗಳನ್ನು ಮಾಡುವುದಿಲ್ಲ. ಸಾಧ್ಯವಾದಷ್ಟು, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಳ್ಳೆಯವನಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಲೋಕ ಕಲ್ಯಾಣಕರವಾದ ಕೆಲಸಗಳನ್ನು ಮಾಡ್ತಾನೆ, ಮಾಡುವುದಕ್ಕೆ ಪ್ರಚೋದನೆ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ, ಅದಕ್ಕೆ ಸಹಕಾರ ನೀಡ್ತಾನೆ, ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದರೆ ಎಲ್ಲದರ ಹಿಂದೆ ಒಂದು ಸ್ವಾರ್ಥ ಇರ್ತದೆ. ನಮಗೆ ಒಳ್ಳೇದಾಗ್ತದೆ, ಪುಣ್ಯ ಬರ್ತದೆ, ಒಳ್ಳೇದಾಗ್ತದೆ, ಪುಣ್ಯ ಬರ್ತದೆ. ಒಳ್ಳೇದೆಲ್ಲ ಮಾಡ್ತಾನೆ, ಎಲ್ಲ ಪುಣ್ಯ ಕೆಲಸಗಳನ್ನ ಮಾಡ್ತಾನೆ. ಆದ್ರೆ ಎಲ್ಲದರ ಹಿಂದೆ ಒಂದು ಸ್ವಾರ್ಥ ಇರ್ತದೆ. ಯಾವುದು? ಮೋಕ್ಷವನ್ನೇ ಪಡಿಬೇಕು ಅಂತ ಏನಿಲ್ಲ, ಒಟ್ಟಿನಲ್ಲಿ ನನಗೆ ಒಳ್ಳೇದಾಗ್ತದೆ, ದೇವರು ಒಳ್ಳೇದು ಮಾಡ್ತಾನೆ, ಪುಣ್ಯ ಬರ್ತದೆ. ಹೀಗೆ ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ ಅಂತ ಹೇಳಿ ಸತ್ಕರ್ಮಗಳನ್ನೇ ಮಾಡ್ತಾ ಇರ್ತಾನೆ. ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಏನ್ ಮಾಡ್ತಾನೆ? ಬಹಳಷ್ಟು ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದೇನೆ, ಬಹಳಷ್ಟು ಜನರಿಗೆ ಸೇವೆ ಮಾಡ್ತಾ ಇದ್ದೇನೆ ಅಂತ ಭಾವಿಸ್ತಾ ಇದ್ದಾನೆ. ಆದರೆ ಅವನಿಗೆ ಜಾಸ್ತಿ ಅಂದ್ರೆ ನರಕಕ್ಕೆ ಹೋಗ್ಲಿಲ್ಲ ಅಷ್ಟೇ, ಆದ್ರೆ ಸ್ವರ್ಗಕ್ಕೆ ಹೋದ, ಸ್ವರ್ಗಲೋಕವನ್ನು ಹೋಗಿ ಸೇರ್ಕೊಂಡ. ಆದರೆ ಸ್ವರ್ಗಲೋಕವನ್ನು ಹೋಗಿ ಸೇರ್ಕೊಂಡ ಸುಖ ಭೋಗವನ್ನ ಅಲ್ಲಿ ಅನುಭವಿಸ್ತಾನೆ, ಹೌದು. ಆದ್ರೆ ಅದು ಕೂಡ ಶಾಶ್ವತವಾದದ್ದ? ಅದು ಕೂಡ ಶಾಶ್ವತವಾದದ್ದಲ್ಲ. ಯಾಕೆ? ಅದು ಕೂಡ ಅವನ ಅದು ಕೂಡ ಶಾಶ್ವತವಾದದ್ದಲ್ಲ. ಅದು ಕೂಡ ಎಲ್ಲಿಯವರೆಗೆ? ಅವನ ಪುಣ್ಯ ಮುಗಿಯುವವರಿಗೆ, ಪುಣ್ಯದ ಚೀಲ ಖಾಲಿಯಾಗುವವರಿಗೆ ಮಾತ್ರ ಸುಖದಲ್ಲಿ, ಸ್ವರ್ಗದಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಪುನಃ ಭೂಮಿಯ ಮೇಲೆ ಹುಟ್ಟಿ ಬರ್ತಾನೆ. ಪುನಃ ಭೂಮಿ ಮೇಲೆ ಹುಟ್ಟಿ ಬರಬೇಕಾಗ್ತದೆ. ಲೋಕ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕ ವಿಶಂತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು. ನೀನು ಸ್ವರ್ಗವನ್ನು ಹೋಗಿ ಪಡೆದರೂ ಕೂಡ ಪುನಃ ಈ ಭೂಲೋಕಕ್ಕೆ ನಿನ್ನ ಪುಣ್ಯ ಕ್ಷಯವಾದ ಮೇಲೆ ಏನ್ ಮಾಡಬೇಕು? ಈ ಮೃತ್ಯು ಲೋಕಕ್ಕೆ ಮತ್ತೆ ಬರಲೇಬೇಕು. ಆದ್ರೆ ಪಂಡಿತರು ಏನ್ ಮಾಡ್ತಾರೆ? ವೇದ ಶಾಸ್ತ್ರ ಪುರಾಣಗಳನ್ನ ಓದಿಂತಹ ಪಂಡಿತರು, ಬ್ರಾಹ್ಮಣೋತ್ತಮರು ಏನನ್ನ ಬೋಧನೆ ಮಾಡ್ತಾರೆ ನೋಡಿ? ಎಲ್ಲರೂ ಪುಣ್ಯ ಕೆಲಸಗಳನ್ನು ಮಾಡಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನೀವು ಯಾವುದೇ ಪೂಜೆ ಮಾಡಿಸಿ ಸಂಕಲ್ಪಗಳನ್ನು ಮಾಡಿಸ್ತಾರೆ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಅದರಲ್ಲಿ ಸಂಕಲ್ಪ ಮಾಡಿಸ್ತಾರೆ. ಯಾವ ವ್ರತಗಳನ್ನು ಮಾಡಿಸಿ ಅದರಲ್ಲಿ ಸಂಕಲ್ಪ ಮಾಡಿಸ್ತಾರೆ. ನೀವು ಯಾವ ದೇವತಾ ಕಾರ್ಯಗಳನ್ನು ಮಾಡಿಸಿ ಏನೇ ಮಾಡ್ಲಿಕ್ಕೆ ಹೋದ್ರು ಅದರಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸಂಕಲ್ಪ ಮಾಡ್ತಾರೆ, ಎಲ್ಲಿಗೆ ಹೋದಲ್ಲಿ ಒಂದು ಸಂಕಲ್ಪ. ಎಲ್ಲವೂ ಸಂಕಲ್ಪ. ಅಂದ್ರೆ ಎಲ್ಲದರ ಹಿಂದೆ ಇರುವುದೇನು? ಆಸೆ. ಪುಣ್ಯ ಬರಬೇಕು, ಪುಣ್ಯ ಬರಬೇಕು, ಪುಣ್ಯ ಬರಬೇಕು. ಸಂಕಲ್ಪದಿಂದ, ದಿನಗಳಿಂದ ಪುಣ್ಯ ಸಂಪಾದನೆಯ ಗೋಜಿಗೆ ಬಿದ್ದು, ಸಂಕಲ್ಪಗಳ ಗೋಜಿಗೆ ಬಿದ್ದು ಏನನ್ನು ಸಂಪಾದನೆ ಮಾಡ್ತಾ ಹೋಗ್ತಾನೆ? ಪುಣ್ಯಗಳನ್ನೇ ಸಂಪಾದನೆ ಮಾಡ್ತಾ ಹೋಗ್ತಾನೆ. ಹಾಗಂತ ಯಾರು ಹೇಳ್ತಾರೆ? ಅದಕ್ಕೆ ಸರಿಯಾಗಿ ಪಂಡಿತರು ಪ್ರಚೋದನೆ ಮಾಡ್ತಾರೆ, ಪುರಾಣಗಳನ್ನ ಹೇಳ್ತಾರೆ. ನೋಡಿ, ಇದನ್ನ ಮಾಡಿ, ಇದರಿಂದ ನಿಮಗೆ ಪುಣ್ಯ ಬರ್ತದೆ, ದಾನ ಮಾಡಿ ನಿಮಗೆ ಪುಣ್ಯ ಬರ್ತದೆ, ಎಲ್ಲವನ್ನ ಮಾಡಿ 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 ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಸರಿಯಾಗಿ ಏನ್ ಹೇಳ್ತಾರೆ? ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ, ಪುಣ್ಯ ಕಾರ್ಯಗಳನ್ನ ಮಾಡಿ ಮೋಕ್ಷವನ್ನು ಹೊಂದುತ್ತೀರಿ ಅಂತ ಹೇಳ್ತಾರೆ. ಪುಣ್ಯ ಕಾರ್ಯಗಳನ್ನು ಮಾಡಿ ನಿಮಗೆ ಮೋಕ್ಷ ಸಿಗ್ತದೆ ಅಂತಾರೆ. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಪುಣ್ಯ ಮಾಡಿದರೂ ಸ್ವರ್ಗವನ್ನ ಪಡಿತೀಯ, ಆದ್ರೆ ಪುನಃ ಭೂಮಿಗೆ ವಾಪಸ್ ಬರ್ಬೇಕಾಗ್ತದೆ. ಇನ್ನು ಪುಣ್ಯ ಕ್ಷಯವಾದ್ಮೇಲೆ ಮತ್ತೆ ಭೂಮಿಗೆ ವಾಪಸ್ ಬರ್ಬೇಕಾಗ್ತದೆ. ಆದ್ರೆ ಪಂಡಿತರು ಹೇಳ್ತಾರೆ ಪುಣ್ಯ ಕಾರ್ಯಗಳನ್ನ ಮಾಡಿ ಮೋಕ್ಷವನ್ನು ಹೊಂದುತ್ತೀವಿ ಅಂತ. ಪಾಪ ಅವರಿಗೇ ಗೊತ್ತಿಲ್ಲ ಮೋಕ್ಷ ಅಂದ್ರೆ ಮೇಲೆ ಎಷ್ಟು ಲೋಕಗಳಿದ್ದಾವೆ, ಯಾವ ಲೋಕವನ್ನು ಏನು ಇಲ್ಲಿ ಸಾಧನೆ ಮಾಡಿದ್ರೆ ಯಾವ ಲೋಕವನ್ನು ಹೋಗಿ ಸೇರ್ತಾರೆ ಅಂತೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಪುಣ್ಯ ಮಾಡಿ ಮೋಕ್ಷಕ್ಕೆ ಹೋಗ್ತೀರಿ, ಪುಣ್ಯ ಮಾಡಿ ಮೋಕ್ಷಕ್ಕೆ ಹೋಗ್ತೀರಿ. ಬ್ರಾಹ್ಮಣರಿಗೆ ದಾನ ಮಾಡಿ, ದೇವಸ್ಥಾನಕ್ಕೆ ದಾನ ಮಾಡಿ, ಅನ್ನದಾನ ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲ ಮಾಡಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಪೂಜೆ ಮಾಡಿಸಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ, ನವಗ್ರಹ ಪೂಜೆ ಮಾಡಿಸಿ, ಯಜ್ಞಗಳನ್ನು ಮಾಡಿಸಿ, ಆ ಹೋಮ ಮಾಡಿಸಿ, ಈ ಹೋಮ ಮಾಡಿಸಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅವರು ಜನರ ಲೋಕವನ್ನೇ ದಾಟುವುದಿಲ್ಲ. ಏನ್ ಮಾಡ್ತೀನಿ? ಮೋಕ್ಷದ ಮಾತು ಎಲ್ಲಿಂದ? ಅದೇ ಜನರ ಲೋಕವನ್ನೇ ದಾಟುವುದಿಲ್ಲ. ಹಾಗಾಗಿ ಮೋಕ್ಷವನ್ನು ಸಾಧಿಸಬೇಕು ಅಂತ ಆದರೆ
ಮೋಕ್ಷವನ್ನು ಸಾಧಿಸುವುದು ಅಂದ್ರೇನು? ಸತ್ಯ ಲೋಕವನ್ನು ಹೋಗಿ ಸೇರುವುದು. ಅದರ ಅರ್ಥವೇ ಗೊತ್ತಿಲ್ಲ ಇವತ್ತು. ಮೋಕ್ಷ ಪಡೆಯುವುದು ಅಂದ್ರೇನೋ ಅದರ ಅರ್ಥವೇ ಗೊತ್ತಿಲ್ಲ. ಮೊದಲು ಜನರ್ಲೋಕವನ್ನು ದಾಟಬೇಕು, ಆಮೇಲೆ ಮಹಾಲೋಕವನ್ನು ಸೇರುವ ಅರ್ಹತೆಯನ್ನು ಪಡ್ಕೊಳ್ಬೇಕು, ತಪೋಲೋಕವನ್ನ ಹೋಗಿ ಸೇರುವ ಅರ್ಹತೆಯನ್ನು ಪಡ್ಕೊಳ್ಬೇಕು. ನಂತರ ಸತ್ಯಲೋಕ, ಸಂಪೂರ್ಣವಾಗಿ ಸತ್ಯವನ್ನ ಅವಗಾಹನೆ ಮಾಡ್ಕೊಂಡು ಬದುಕಬೇಕು. ಸತ್ಯವನ್ನ ಅವಗಾಹನೆ ಮಾಡ್ಕೊಂಡು ಬದುಕೋದು ಅಂದ್ರೆ ಹೇಳ್ಬಿಡ್ಬೇಕು, ಹೇಳ್ಬಿಡಪ್ಪ, ಮನುಷ್ಯ ಅಲ್ಲ ಅವನು ದೇವರು, ಅವನ ತರ ನಮಗೂ ಬದುಕಾಗಲ್ಲ ಅಂತ ನಾವು ಹೇಳ್ತೀವಲ್ಲ. ಯಾರನ್ನಾದ್ರೂ ನೋಡಿದ್ರೆ ಆ ಆ ಸ್ಥಿತಿಯಲ್ಲಿ ಬದುಕಬೇಕು. ಏ, ನೀನು ಅಷ್ಟು ಸತ್ಯ, ಅಷ್ಟು ಧರ್ಮ, ಅಷ್ಟು ನೀತಿ, ಅವನು ಸಾಮಾನ್ಯ ಅಲ್ಲ, ಅವನು ಮನುಷ್ಯ ಅಲ್ಲ, ಅವನು ದೇವರೇ ಅವನು ಅನ್ನುವ ಸ್ಥಿತಿಯನ್ನ ತಲುಪಿದವನು. ಆಗ ಮಾತ್ರ ಅವನು ಸತ್ಯಲೋಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ನನಗೆ ತರಡೆ ಇದೆ, ನನಗೆ ಕುಂಡಲಿನಿ ಜಾಗೃತಿಯಾಗಿದೆ, ನನಗೆ ಆ ಮಾಸ್ಟರ್ ಕನೆಕ್ಟ್ ಆಗ್ತಾರೆ, ನನಗೆ ಈ ಮಾಸ್ಟರ್ ಕನೆಕ್ಟ್ ಆಗ್ತಾರೆ, ನಂದು ಆ ಎಕ್ಸ್ಪೀರಿಯನ್ಸ್ ಬಂತು, ನನಗೆ ಈ ಎಕ್ಸ್ಪೀರಿಯನ್ಸ್ ಬಂತು, ನಂದು ಹಿಂದಿನ ಜನ್ಮ ನೋಡ್ಕೊಂಡೆ, ನಾನು ಮುಂದಿನ ಜನ್ಮ ನೋಡ್ಕೊಂಡೆ, ಮುಂದೆ ಏನಾಗ್ತದೆ ಎಲ್ಲ ಗೊತ್ತಾಗ್ತದೆ. ಇದರಿಂದ ನಮ್ಮ ಆತ್ಮದ ಉನ್ನತಿಯ ಯಾವ ಕುರುಹುಗಳು ಸಿಗುವುದಿಲ್ಲ. ಇದ್ಯಾವುದು ನಮಗೆ ನಮ್ಮ ಆತ್ಮದ ಉನ್ನತಿ ಲಕ್ಷಣಗಳಲ್ಲ ಅದು. ಹಾಗಾಗಿ ಮನುಷ್ಯ ಏನನ್ನು ಮಾಡಬೇಕು, ಏನನ್ನು ಮಾಡಬೇಕು? ಪುಣ್ಯ ಕರ್ಮಗಳನ್ನು ಮಾಡುವುದನ್ನು ಬಿಟ್ಟು, ಬಹಳಷ್ಟು ಜನರಿಗೆ ಅದು ಅರ್ಥನೇ ಆಗುವುದಿಲ್ಲ ಮೋಕ್ಷ ಅಂದ್ರೆ ಏನು ಅಂತ. ಹಾಗಾಗಿ ನಾನು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನನಗೆ ಈ ಸರಿ ಪಕ್ಕ ಮೋಕ್ಷ ಅನ್ಕೊಂಡಿರ್ತಾರೆ. ಹೀಗೆ ಅದಕ್ಕೆ ಹೇಳೋದು, ಪುಣ್ಯ ಕರ್ಮಗಳನ್ನ ಮಾಡಿದರೂ ಬಂಧನಕ್ಕೆ ಕಾರಣವಾಗ್ತದೆ, ಪಾಪ ಕರ್ಮಗಳನ್ನ ಮಾಡಿದರೂ ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಏನ್ ಮಾಡಬೇಕು? ಪುಣ್ಯ ಕರ್ಮಗಳನ್ನು ಮಾಡಬಾರದು, ಪಾಪ ಕರ್ಮಗಳನ್ನು ಮಾಡಬಾರದು, ಮತ್ತೆ ಆತ್ಮ ಕರ್ಮಗಳನ್ನು ಮಾಡಬೇಕು, ಮುಕ್ತಿ ಕರ್ಮಗಳನ್ನು ಮಾಡಬೇಕು, ಮೋಕ್ಷ ಕರ್ಮಗಳನ್ನು ಮಾಡಬೇಕು. ಅಂದರೆ ಮುಕ್ತಿ ಕರ್ಮಗಳನ್ನ ಮಾಡಿದ್ರೆ ಅವು ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತವೆ. ಮುಕ್ತಿ ಕರ್ಮಗಳನ್ನ ಮಾಡಿದ್ರೆ ಮಾತ್ರ ಅದು ನಮ್ಮನ್ನ ಮೋಕ್ಷಕ್ಕೆ ಕೊಂಡು ಹೋಗ್ತದೆ. ಹಾಗಾದ್ರೆ ಮುಕ್ತಿ ಕರ್ಮಗಳು ಅಂದ್ರೆ ಏನಪ್ಪ? ಮುಕ್ತಿ ಕರ್ಮಗಳು ಅಂದ್ರೆ ಆತ್ಮಕ್ಕೆ ಸಂಬಂಧಿಸಿದಂತಹ ಕರ್ಮಗಳು. ಬಹಳಷ್ಟು ಜನ ಪುಣ್ಯ ಕಾರ್ಯಗಳನ್ನ ಮಾಡಿದರು, ಯಾವುದೋ ಶ್ರೇಷ್ಠ ಲೋಕಕ್ಕೆ ಹೊರಟು ಹೋದೇನೋ ಅಂದ್ಕೊಳ್ತಾರೆ. ಆದರೆ ಅವರು ಸ್ವರ್ಗ ಲೋಕವನ್ನ ಬಿಟ್ಟು ಬೇರೆ ಎಲ್ಲಿಗೂ ಹೋಗಿರುವುದಿಲ್ಲ. ಜನಲೋಕಕ್ಕೆ ಹೋಗಿ ಮತ್ತೆ ಅಲ್ಲಿ ಕೌನ್ಸಿಲಿಂಗ್ ಆಗಿ ಅವ್ರು ಹೇಳ್ತಾರೆ, ಅಂದರೆ ಮೇಲಿನ 3 ಲೋಕಗಳಿಗೆ ಇರುವವರು ಈ ಸ್ವರ್ಲೋಕದವರೆಗೆ ಬಂದವರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಬೈದು ಕಳಿಸ್ತಾರೆ. ಅವ್ರು ಏನ್ ಹೇಳ್ತಾರೆ, ನೀವು ಯಾವುದೋ ಶ್ರೇಷ್ಠ ಕೆಲಸಗಳನ್ನ ಮಾಡಿ ಯಾವುದೋ ಉನ್ನತ ಸ್ಥಿತಿಗೆ ಹೊರಟು ಹೋದೆ ಅಂತ ಆ ಬಹಳ ಹಿಗ್ತಾ ಇದ್ದೀರಿ. ಆದರೆ ಅವುಗಳಿಂದ ಊರ್ಧ್ವ ಲೋಕಗಳಿಗೆ ನೀವು ಸೇರಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀನು ದಾನ ಮಾಡಿದ್ದೀಯ, ಸೇವೆ ಮಾಡಿದ್ದೀಯ, ಆದರೆ ಅವುಗಳಿಂದ ನೀವು ಪುನಃ ಭೂಮಿಯ ಮೇಲೆ ಹೋದಾಗ ಮಾಡಿರುವಗಳಿಗೆ ಅನುಸಾರವಾಗಿ ಭೋಗಗಳನ್ನ ಅನುಭವಿಸುತ್ತೀಯೋ ಹೊರತು ಅದಕ್ಕಿಂತಲೂ ಹೆಚ್ಚಿನದನ್ನು ನೀನು ಪಡೆಯುವುದಿಲ್ಲ. ದಾನ ಧರ್ಮ ಮಾಡಿದ, ಪೂಜೆ ಪುನಸ್ಕಾರಗಳನ್ನು ಮಾಡಿದ, ಯಜ್ಞಯಾಗಾದಿ ಮಾಡಿದ, ಪುಣ್ಯ ಸಂಪಾದನೆ ಮಾಡಿದ, ಅದೇ ಪ್ರತಿಯಾಗಿ ಏನಾಯ್ತು? ಪುನಃ ನೀನು ಇನ್ನೊಂದು ಜನ್ಮ ತಗೊಂಡು ಬಂದೆ. ಆ ಜನ್ಮದಲ್ಲಿ ನೀನು ಹಿಂದೆ ಮಾಡಿದಕ್ಕೆ ಪ್ರತಿಫಲವಾಗಿ ಈ ಜನ್ಮದಲ್ಲಿ ಭೋಗಗಳನ್ನ ಅನುಭವಿಸ್ತೀಯ ಅಷ್ಟೆ, ಅದಕ್ಕಿಂತ ಜಾಸ್ತಿ ಏನೇ ಇಲ್ಲ. ಆ ಭೋಗವೂ ಕೂಡ ನಿನ್ನ ಬಂಧನಕ್ಕೆ ಕಾರಣವಾಗ್ತದೆ. ಮತ್ತೆ ಯಾರಿಗೊತ್ತು, ಆ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ, ಪುಣ್ಯ ಕೆಲಸ ಮಾಡಿದೆ ಅಂದ್ರೆ ಮತ್ತೆ ಪುಣ್ಯ ಸ್ವರ್ಗಕ್ಕೆ ಹೋಗ್ತೀಯ. ಇಲ್ಲ, ಆ ಭೋಗದ ಮತ್ತಿನಲ್ಲಿ ನೀನು ಮೈ ಮರೆತು ಏನಾದರೂ ತಪ್ಪು ಮಾಡಿದೆ, ಮತ್ತೆ ಪಾಪಗಳನ್ನು ಮಾಡಿದೆ ಅಂದ್ರೆ ಮತ್ತೆ ನರಕಕ್ಕೆ ಹೋಗ್ತೀಯ. ಆದರೆ ಮೇಲೆ ಇನ್ನು ಬಹಳಷ್ಟು ಲೋಕಗಳಿದ್ದಾವೆ, ನೀನು ಆ ಲೋಕಗಳಿಗೆ ಹೋಗಿ ಸೇರ್ಕೊಳ್ಬೇಕಪ್ಪ. ಹಾಗಾಗಿ ನಾವು ನೋಡ್ತಾ ಇದ್ದೀಯಲ್ವಾ, ನಾವು ಮೇಲೆ ಲೋಕದಿಂದ ಬಂದವರು, ನಾವು ಸತ್ಯಲೋಕದಿಂದ ಬಂದವರು. ನಾವು ಇರುವಂತಹ ಈ ಸತ್ಯಲೋಕವನ್ನ ನೀವು ಬಂದು ಸೇರ್ಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಿ. ನಾವು ಆ ಲೋಕಗಳಲ್ಲಿ ಇರುವವರೇ ಬೋಧಿಸ್ತಾ ಇದ್ದೇವೆ ಇವತ್ತು ನಿಮಗೆಲ್ಲ ಬಂದು. ಕಾರಣ ನೀನು ಸಹ ನಮ್ಮಂತೆ ಆಗಬೇಕು ಅಂತ ಹೇಳಿ. ಆದ್ರೆ ನೀನು ಬಹಳಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡೆ ಅಂತ ತಿಳ್ಕೊಂಡಿದ್ದೀಯ, ಆದರೆ ಪುನಃ ಭೂಮಿಯ ಮೇಲೆ ಹೋಗಬೇಕಾದದ್ದು ಅಲ್ವಾ? ಹಾಗಾಗಿ ಮೇಲಿನ ಲೋಕಗಳಿಗೆ ಹೋದವರೇ ಶ್ರೇಷ್ಠರೇ ಹೊರತು ಪುಣ್ಯ ಸಂಪಾದನೆ ಮಾಡಿದವರಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಕೌನ್ಸಿಲಿಂಗ್ ಮಾಡುವವರು ಸತ್ಯಲೋಕದಿಂದ ಬಂದವರು ಏನ್ ಹೇಳ್ತಾರೆ, ನಮ್ಮಂತೆ ನೀವು ಕೂಡ ಶ್ರೇಷ್ಠರಾಗಬೇಕು. ಆದ್ದರಿಂದ ನಮ್ಮಂತೆ ನೀವು
ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಲಿನ ಲೋಕಗಳಿಗೆ ಸೇರುವ ಪ್ರಯತ್ನವನ್ನು ಮಾಡಬೇಕು. ನೀವು ಕಲಿತುಕೊಳ್ತಾ ಇದ್ದೀರಿ, ನಾವು ನಿಮಗೆ ಕಲಿಸ್ತಾ ಇದ್ದೇವೆ. ನಿಮಗೆ ಏನೂ ತಿಳಿತಾ ಇಲ್ಲ, ಆದರೆ ನಮಗೆ ಬಹಳಷ್ಟು ತಿಳಿದಿದೆ. ನಾವು ಹೇಳುವ ಮಾತುಗಳನ್ನು ಕೇಳಿ ಭೂಮಿ ಮೇಲೆ ಹೋಗಿ ಮಾಯೆಗೆ ಒಳಗಾಗಬೇಡಿ, ಮೋಹಕ್ಕೆ ಒಳಗಾಗಬೇಡಿ, ವ್ಯರ್ಥವಾಗಿ ಜೀವನವನ್ನು ಕಳಿಬೇಡಿ. ಆತ್ಮಕರ್ಮಗಳನ್ನು ಮಾಡಿ, ಮುಕ್ತಿ ಕರ್ಮಗಳನ್ನು ಮಾಡಿ, ಉನ್ನತ ಲೋಕಗಳನ್ನ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಳ್ಳಿ. ರಾಗ, ದ್ವೇಷ, ಅಸೂಯೆ, ಕಪಟ ಆ ಇದರಲ್ಲಿ ಮುಳುಗಿ ಹೋಗಬೇಡಿ, ಕಿವಿಗೊಡಬೇಡಿ. ಸಜ್ಜನರು ಸಜ್ಜನರ ಸಹವಾಸವನ್ನು ಮಾಡಿ, ಸಜ್ಜನರ ಸಂಘವನ್ನು ಮಾಡಿ. ಸಜ್ಜನರ ಸಹವಾಸ, ಯಾರೋ ಮಾಸ್ಟರ್ ಬಂದು ಒಬ್ಬ ಪಿರಮಿಡ್ ಮಾಸ್ಟರ್ ಬಗ್ಗೆ, ಒಬ್ಬ ಗ್ರೇಟ್ ಮಾಸ್ಟರ್ ಬಗ್ಗೆ, ಒಬ್ಬ ಗುರುಗಳ ಬಗ್ಗೆ ನಿಮಗೆ ತಪ್ಪು ಹೇಳ್ತಾ ಇದ್ದಾರೆ. ಆ ಆ ಆ, ಏನು ತಪ್ಪು ಸಂದೇಶ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅದರಲ್ಲೇ ತಿಳ್ಕೊಳ್ಬೇಕು, ಅವರೇ ಸರಿ ಇಲ್ಲ ಅಂತ. ಹೇಳ್ತಾ ಇರೋವರೇ ಸರಿ ಇಲ್ಲ ಅಂತ. ಯಾಕೆ? ಅವರೂ ಕೆಡುವುದಲ್ಲದೆ, ಅದಕ್ಕೆ ಹೇಳೋದು ಸಜ್ಜನರ ಸಂಘ ಮಾಡಬೇಕು. ಧ್ಯಾನ ಮಾಡುವವರೆಲ್ಲರೂ ಸಜ್ಜನರಲ್ಲ. ನಾನು ದಿನಾ ಹೇಳ್ತಾ ಇದ್ದೇನೆ, ಧ್ಯಾನ ಮಾಡುವವರೆಲ್ಲರೂ ಸಜ್ಜನರಲ್ಲ. ಯಾರೋ ಸತ್ಯವನ್ನ ಮಾತನಾಡ್ತಾ ಇದ್ದಾರೋ, ಯಾರು ಸತ್ಯದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದಾರೋ, ಯಾವುದರ ಬಗ್ಗೆನೂ ಕಿವಿಗೊಡದೆ ಸತ್ಯವನ್ನೇ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ, ಸತ್ಯವನ್ನೇ ಬೋಧನೆ ಮಾಡ್ತಾ ಇದ್ದಾರೋ, ಸತ್ಯಕ್ಕಾಗಿಯೇ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೋ ಅವರೇ ಸಜ್ಜನರು. ಸಜ್ಜನರು ಯಾವತ್ತೂ ಇನ್ನೊಬ್ಬ ಮಾಸ್ಟರ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಲೋಕದ ಬಗ್ಗೆ, ಅಜ್ಞಾನದ ಬಗ್ಗೆ ಕೆಟ್ಟದನ್ನ ಹೇಳುವುದಿಲ್ಲ. ಏನ್ ಹೇಳ್ತಾರೆ? ಸತ್ಯದ ಬಗ್ಗೆನೇ ಬಂದು ಹೇಳ್ತಾರೆ. ಯಾವುದು ಸತ್ಯ? ಶಾಶ್ವತವಾದದ್ದು ಸತ್ಯ. ಯಾವತ್ತು ನಾಶವಾಗದ್ದು ಸತ್ಯ. ಯಾವುದು ಶಾಶ್ವತವಾದದ್ದು, ಯಾವುದು ನಾಶವಾಗದೇ ಇರುವಂತದ್ದು? ಯಾರು? ಭಗವಂತ. ಭಗವಂತ ಒಬ್ಬನೇ ಸತ್ಯವಾದವನು, ಭಗವಂತ ಒಬ್ಬನೇ ಶಾಶ್ವತನಾದವನು, ಭಗವಂತ ಒಬ್ಬನೇ ಅನಾದಿ ನಿತ್ಯನಾದಂಥವನು. ಹಾಗಾದ್ರೆ ಆ ಭಗವಂತ ಯಾರು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ಪಾರ್ವತಿ ದೇವಿ ಬಂದು ಕೇಳ್ತಾಳೆ ಶಿವನನ್ನ, ಹೇ ಸ್ವಾಮಿ, ಲೋಕಲೋಕೇಶ್ವರ, ನೀನು ಜಗದ್ಗುರು, ನೀನು ಸಮಸ್ತ ಚರಾಚರ ಜೀವರಾಶಿಗಳು ಗಳಿಗೆಲ್ಲ ನೀನು ಪಶುಪತಿಯಾದವು. ಅಂತಹ ದೇವಾದಿ ದೇವತೆಗಳು, ತ್ರಿಮೂರ್ತಿಗಳು ಕೂಡ ನಿನ್ನನ್ನ ನಮಸ್ಕರಿಸ್ತಾರೆ, ಹಾಡ್ತಾರೆ, ಹೊಗಳ್ತಾರೆ. ಸಪ್ತ ಋಷಿಗಳು ಕೂಡ ಬಂದು ನಿನಗೆ ನಮಿಸ್ತಾರೆ. ಹೀಗೆ ದೇವಾದಿ ದೇವನೇ, ದೇವತೆಗಳಿಗೆಲ್ಲ ದೇವನು. ಅಂತಹ ನೀನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತೀಯ. ಯಾರನ್ನ ಧ್ಯಾನ ಮಾಡ್ತಾ ಇದ್ದೀಯ? ಯಾವಾಗಲೂ ನೀನು ಒಳಗಡೆಯಿಂದ ನನ್ನ ಸ್ವಾಮಿ ಅಂತ ನೀನು ನಮಸ್ಕಾರ ಮಾಡ್ತಾ ಇದ್ದೀಯ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀಯ ನೀನು? ಎಲ್ಲರೂ ನಿನಗೇ ನಮಸ್ಕಾರ ಮಾಡ್ತಾ ಇರುವಾಗ ನೀನು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀಯ? ಅದಕ್ಕೆ ಪರಶಿವ ಹೇಳ್ತಾ ಇದ್ದಾನೆ, ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದದ್ದು ಏನು? ನನ್ನ ಒಳಗೆ ಇರುವ ಭಗವಂತನನ್ನು ನಾನು ಆರಾಧನೆ ಮಾಡ್ತಾ ಇದ್ದೇನೆ. ಪರಬ್ರಹ್ಮನನ್ನು, ಆತ್ಮ ಸ್ವರೂಪಿಯಾಗಿದ್ದಾನೆ, ಜ್ಯೋತಿ ಸ್ವರೂಪವಾಗಿ ಬೆಳಗ್ತಾ ಇದ್ದಾನಲ್ಲ. ಪ್ರತಿಯೊಬ್ಬ ಮನುಷ್ಯನ ಅಂತಿಮ ಧ್ಯೇಯ ಗಮ್ಯ ಯಾವುದಾಗಿರ್ಬೇಕು? ತನ್ನ ಒಳಗೆ ಆತ್ಮ ಜ್ಯೋತಿಯಾಗಿ ಬೆಳತಾ ಇರುವ ಆ ಪರಬ್ರಹ್ಮನನ್ನ ಪಡೆಯುವುದೇ ಆಗಿರ್ಬೇಕು. ಅದು ಬಿಟ್ಟು ಬೇರೆ ಯಾವುದೇ ಗಮ್ಯ ಇರಬಾರ್ದು. ಹಾಗಾಗಿ ಅಲ್ಲಿಗೆ ಹೋಗಿ ಸೇರ್ಬೇಕಂದ್ರೆ ನಾನು ಯಾವಾಗಲೂ ದೇಹ ದೇಹ ಎನ್ನುವ ನಾನು ನಾನು ಎನ್ನುತ್ತಾ ಕೊಳ್ತರೆ ಏನೂ ಪ್ರಯೋಜನ ಇಲ್ಲ. ಮತ್ತೆ ಈ ದೇಹ ಭಾವವನ್ನು ಬಿಡಬೇಕು. ನೀನು ಯಾವಾಗಲೂ ದೇಹ ಎಂಬ ಭಾವನೆಯಿಂದ ಜೀವಿಸ್ತಾ ಇದ್ರೆ ಶರೀರಕ್ಕಾಗಿ ಶರೀರಕ್ಕಾಗಿ ಬದುಕ್ತೀಯ. ಅದು ತಮೋಗುಣ. ಅದು ನಾನು ಮನಸ್ಸು ಅಂತ ಹೇಳಿ ಮನಸ್ಸಿನ ಭಾವನೆಯಿಂದ ನೀನು ಬದುಕ್ತಾ ಇದ್ರೆ, ಮನೋಭಾವದಿಂದ ಬದುಕ್ತಾ ಇದ್ರೆ ಇನ್ನದು ರಜೋಗುಣದಲ್ಲಿದ್ದೀಯ. ಆದರೆ ಈ ದೇಹ ಮನಸ್ಸು ಎರಡನ್ನು ದಾಟಿ ನಾನು ದೇಹ ಅಲ್ಲ, ಮನಸ್ಸು ಅಲ್ಲ, ನಾನು ಆತ್ಮ ಅಂತ ಹೇಳಿ ಬದುಕ್ತಾ ಮುಕ್ತಿ ಕರ್ಮಗಳನ್ನು ಮಾಡ್ತಾ ಆತ್ಮಕರ್ಮಗಳನ್ನೇ ಮಾಡ್ತಾ ನೀನು ಬದುಕಿದೆ ಅಂತ ಆದರೆ ಪಾಪವನ್ನೂ ಮಾಡದೆ, ಪುಣ್ಯಕರ್ಮಗಳನ್ನೂ ಮಾಡದೆ, ಮುಕ್ತಿ ಕರ್ಮಗಳನ್ನು ಮಾಡ್ತಾ ದೇಹದ ಲಾಭಗಳನ್ನು ನೋಡಿಕೊಳ್ಳದೆ, ಮನಸ್ಸಿನ ಲಾಭಗಳನ್ನು ನೋಡಿಕೊಳ್ಳದೆ, ಕೇವಲ ಆತ್ಮದ ಉನ್ನತಿಗಾಗಿ, ಆತ್ಮದ ಲಾಭಕ್ಕಾಗಿ ಅಂತ ಬದುಕಿದ್ರೆ ನೀನು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನು ಪಡ್ಕೊಳ್ತೀಯ. ಆದ್ದರಿಂದ ನಾನು ಆತ್ಮ ಎನ್ನುವ ಅರಿವು ಮೊಟ್ಟ ಮೊದಲಿಗೆ ನಾವು ಬರಬೇಕು. ಆ ತಿಳುವಳಿಕೆಯೇ ಇಲ್ಲದಿದ್ದರೆ ನಾವು ಎಂತಹ ಪರಿಸ್ಥಿತಿಗಳಲ್ಲಿಯೂ ಜನರ ಲೋಕವನ್ನ
ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನರ ಲೋಕವನ್ನ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನೀವು ಹೇಳ್ಬೋದು, ಹಾಗಾದ್ರೆ ಬೇರೆಯವರೆಲ್ಲ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಜನರಿಗೆ ಕಣ್ಣು ತಪ್ಪಿಸಬಹುದು, ಜನರಿಗೆ ಮರಳು ಮಾಡಬಹುದು, ಅಥವಾ ಇನ್ನೇನೇನೋ ತೋರಿಸಿ ನಮ್ಮನ್ನು ನಾವು ಶ್ರೇಷ್ಠರು ಅಂತ ಗುರುತಿಸಿಕೊಳ್ಳಬಹುದು. ಆದರೆ ಭಗವಂತನ ನಿಯಮದಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ಈ ನಾಟಕಗಳೆಲ್ಲ ನಡೆಯುವುದಿಲ್ಲ. ನಿಜವಾಗಲೂ ಯಾರು ಸತ್ಯದಲ್ಲಿ ಅವಗಾಹನೆಯನ್ನು ಇಟ್ಟುಕೊಂಡು ಸತ್ಯ ಮಾರ್ಗದಲ್ಲಿ ಬದುಕಿದ್ದಾರೋ ಅವರು ಹೊಂದಬೇಕಾದದ್ದನ್ನೇ ಹೊಂದುತ್ತಾರೆ ಹೊರತು ಏನೇನೋ ಕಪಟ ಮಾಡಿದವರೆಲ್ಲ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ತದೆ, ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗ್ತದೆ, ನನಗೆ ಥರ್ಡ್ ಐ ಓಪನ್ ಆಗಿದೆ, ನನಗೆಲ್ಲ ಗೊತ್ತಾಗ್ತದೆ, ಅಥವಾ ಹೀಗೆ ಎಲ್ಲ ಕಪಟದಿಂದ ಪ್ರೇರಣೆ ಮಾಡ್ತಾ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ತಮ್ಮನ್ನ ಫಾಲೋ ಮಾಡುವವರನ್ನು ಕೂಡ ಅಜ್ಞಾನದಲ್ಲಿ ಅಸತ್ಯದಲ್ಲಿ ಕರ್ಕೊಂಡು ಹೋಗ್ತಾ ನಾವು ತಪ್ಪು ತಪ್ಪು ದಾರಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅವರನ್ನು ಮಾತ್ರ ಅಲ್ಲ, ಅವ್ರ ಜೊತೆಗೆ ಇವರು ಕೂಡ ಎಲ್ಲಿ ಹೋಗ್ತಾರೆ? ತಪೋ ಲೋಕವನ್ನು ಕೂಡ, ಜನರ ಲೋಕವನ್ನು ಕೂಡ ದಾಟುವುದಿಲ್ಲ. ನಾವೆಲ್ಲ ಅನ್ಕೊಂಡಿರ್ಬೋದು, ಇವರೆಲ್ಲ ಮಹಾತ್ಮರಪ್ಪ, ಸೀದಾ ಸತ್ಯಲೋಕಕ್ಕೆ ಹೋಗೋರು ಅಂತ. ಸತ್ಯಲೋಕ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಂತಹ ಸತ್ಯವನ್ನ ಅಳವಡಿಸಿಕೊಂಡರೆ ಮಾತ್ರ, ಸತ್ಯಲೋಕಕ್ಕೆ ಸತ್ಯವನ್ನ ಅವಗಾಹನೆಗೆ ತಂದುಕೊಂಡರೆ ಮಾತ್ರ ಸತ್ಯಲೋಕವನ್ನ ಸೇರ್ಲಿಕ್ಕೆ ಸಾಧ್ಯವಾಗ್ತದೆಯೇ ಹೊರತು ಇಲ್ಲಿ ನಾಟಕ ಮಾಡಿ ಜನಸಂಪಾದನೆ ಮಾಡಿದರೆ ಸತ್ಯಲೋಕ ಪ್ರಾಪ್ತಿಯಾಗುವುದಿಲ್ಲ. ಸತ್ಯಲೋಕ ಪ್ರಾಪ್ತಿಯಾಗುವುದಿಲ್ಲ. ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು? ಯಾರಿಗೋ ತೋರ್ಪಡಿಕೆಗಾಗಿ ಅಲ್ಲ, ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ ಅಲ್ಲ, ಯಾರೋ ನಮ್ಮನ್ನು ಗುರುತಿಸ್ಲಿಕ್ಕಾಗಿ ಅಲ್ಲ, ಸರಿಯಾದ ಆತ್ಮಜ್ಞಾನವನ್ನ, ಸರಿಯಾದ ಆತ್ಮಸ್ಥಿತಿಯನ್ನ ನಮಗೆ ನಾವು ಮೆಚ್ಚಿಕೊಳ್ಳಬೇಕು. ನಾನು ಎಷ್ಟು ಆತ್ಮಸ್ಥಿತಿಯಲ್ಲಿದ್ದೇನೆ ಅನ್ನೋದನ್ನ ನಾನು ಅವಗಾಹನೆಗೆ ತಗೊಳ್ಕೊಳ್ಬೇಕು. ಆ ರೀತಿಯಲ್ಲಿ ಬದುಕುವ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಾವು ಏನ್ ಮಾಡ್ತೀವಿ? ಏನಾಗ್ತೀವಿ? ಆತ್ಮಸ್ಥಿತಿಯಲ್ಲಿರ್ತೀವಿ. ಯಾವುದೇ ಕಳಂಕ ಇಲ್ಲದೆ ತಪೋಲೋಕವನ್ನು ದಾಟುವ ಅರ್ಹತೆಯನ್ನು ಪಡೆದುಕೊಳ್ಳುತ್ತೇವೆ. ಸ್ವಲ್ಪ ಅಹಂಕಾರ ಇದ್ದರೂ, ರಾಗ, ದ್ವೇಷ, ಅಸೂಯೆಗಳಿದ್ದರೂ ನಾವು ಜನರ ಲೋಕವನ್ನು ಕೂಡ ದಾಟುವುದಿಲ್ಲ. ಹಾಗಾಗಿ ಮೊದಲು ಮನುಷ್ಯ ನಾನು ಆತ್ಮ ಎಂಬ ಅರಿವನ್ನ ತಂದುಕೊಂಡು, ಈ ತಿಳುವಳಿಕೆಯೇ ಇಲ್ಲದೆ ಇದ್ದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಜನರ ಲೋಕವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭೂಮಿಯ ಮೇಲೆ ಬಹಳಷ್ಟು ಜನ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ನಾನು ಬಹಳ ಸಂಪಾದನೆ ಮಾಡಿದ್ದೇನೆ ಅಂದ್ಕೊಳ್ತಾ ಇದ್ದ. ಕೋಟಿಗಟ್ಟಲೆ ಸಂಪಾದಿಸಿದರೂ ಅವೆಲ್ಲವನ್ನ ಭೂಮಿಯ ಮೇಲೆ ಎಷ್ಟು ಸಂಪಾದನೆ ಮಾಡಿದರೂ ಶರೀರವನ್ನ ಬಿಟ್ಟ ನಂತರ ಭೂವರ್ ಲೋಕಕ್ಕೆ ಹೋಗಬೇಕಾದದ್ದೇ. ಯಾಕೆಂದ್ರೆ ಆ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸುವುದಕ್ಕೆ ಬಹಳಷ್ಟು ಪಾಪ ಮಾಡಿದ್ದಾನೆ. ಭೂವರ್ ಲೋಕ ಅಲ್ಲದೆ ಇನ್ನೇನು ಬೇರೆ ಲೋಕ, ಸ್ವರ್ಗ ಸಿಗ್ತದ ಅವನಿಗೆ? ಇಲ್ಲ ಅಲ್ವಾ? ಇವತ್ತು ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ತೇವೆ ಲೌಕಿಕವಾಗಿರುವವರನ್ನ ನೋಡಿ. ಕೆಲವರು CM ಆಗಿರ್ತಾರೆ, ಕೆಲವರು PM ಆಗಿರ್ತಾರೆ, ಕೆಲವರು ಮಿನಿಸ್ಟರ್ ಆಗಿರ್ತಾರೆ, ಕೋಟಿ ಕೋಟಿ ದುಡ್ಡು. ಏನು ಅವರಿಗೆ ಅವರ ವೈಭವವನ್ನು ನೋಡ್ಬೇಕು. ಅವ್ರನ್ನೆಲ್ಲ ನೋಡಿದಾಗೆಲ್ಲ ನಮಗನಿಸ್ತದೆ, ಎಂತ ಪುಣ್ಯಾತ್ಮರಪ್ಪ, ಎಂತ ಭಾಗ್ಯಶಾಲಿಗಳಪ್ಪ ಇವರು ಅಂತ ಹೇಳಿ. ಅಲ್ವಾ? ಎಷ್ಟೋ ಜನ ನಾವು ಇನ್ನೊಬ್ಬರು ತುಂಬಾ ಲೌಕಿಕವಾಗಿ ಉನ್ನತವಾಗಿ ಕೋಟಿ ಕೋಟಿ ಹಣದ ಹಣದಲ್ಲಿ ಇದ್ದವರನ್ನ ನೋಡಿ ನಮಗೇನ್ ಅನಿಸ್ತದೆ? ಅಥವಾ ಅವರು ಏನ್ ಅನ್ಕೊಳ್ತಾರೆ? ನಾವು ಎಂತ ಪುಣ್ಯಾತ್ಮರು, ನಮಗೆ ಎಂತ ಅಧಿಕಾರ ಸಿಕ್ಕಿದೆ, ಇಡೀ ರಾಜ್ಯವನ್ನ ಆಳ್ತಾ ಇದ್ದೇವೆ ಅಂತ ಗರ್ವ ಪಡ್ತಾ ಇಲ್ಲ. ಮಾಡಬಾರದ ಕೆಲಸಗಳನ್ನ ಮಾಡ್ತಾರೆ, ಇಷ್ಟು ತಪ್ಪುಗಳನ್ನ ಮಾಡ್ತಾರೆ, ಪಾಪಗಳನ್ನ ಮಾಡ್ತಾರೆ. ಆದ್ರೆ ಅವರು ಸ್ವರ್ಗಲೋಕಕ್ಕೆ ಹೋಗುವ ಅರ್ಹತೆಯನ್ನು ಕೂಡ ಪಡ್ಕೊಳ್ಳೋದಿಲ್ಲ. ಎಲ್ಲಿ ಹೋಗ್ತಾರೆ? ಭುವರ್ ಲೋಕಕ್ಕೆ ಹೋಗ್ತಾರೆ, ನರಕಲೋಕಕ್ಕೆ ಹೋಗ್ತಾರೆ, ಪುನಃ ಭೂಮಿಯ ಮೇಲೆ ಬರ್ತಾರೆ. ಹಿಂದೆ CM ಆದವನು ಈ ಸರಿ ಏನೂ ಇಲ್ಲದ ಅಬ್ಬೆಪಾರಿಯಾಗಿ ಹುಟ್ಟುವುದು ಗೊತ್ತಿಲ್ಲ. ಯಾಕೆ? ಮಾಡಿದ ಕರ್ಮ, ಹಿಂದೆ ಜನ್ಮದಲ್ಲಿ ಮಾಡಿದ ಕರ್ಮ. ಇವರು ಈಗ ಮಾಡಿದ ಎಲ್ಲ ಪಾಪಗಳಿಗೆ ತಕ್ಕ ಜನ್ಮವನ್ನ ತೆಗೆದುಕೊಳ್ಳಬೇಕಾಗ್ತದೆ. ಆದರೆ ಒಬ್ಬ ಬಡವನಾಗಿಯೋ ನಿರ್ಗತಿಕನಾಗಿಯೋ, ಇಲ್ಲದೇ ಇದ್ರೆ ಯಾವ ಕಷ್ಟಗಳನ್ನೆಲ್ಲ ಅವನು ಮಿನಿಸ್ಟರ್ ಆಗಿದ್ದಾಗ, ಅವನು ರಾಜಕಾರಣಿಯಾಗಿದ್ದಾಗ ಹಿಂಸೆ ಮಾಡಿದ್ದಾನೋ, ಎಷ್ಟು ಜನರನ್ನ ದೋಚಿದ್ದಾನೋ, ಆ ಎಲ್ಲವನ್ನ
ಅನುಭವಿಸುವಂತಹ ಜನ್ಮವನ್ನು ತಗೊಂಡು ಹೋಗ್ಬೇಕಾಗ್ತದೆ. ಕೆಲವರು ಅನ್ಕೊಳ್ತಾರೆ, ಈ ಭೂಮಿ ಮೇಲೆ ನಾನು ಎಷ್ಟು ದೊಡ್ಡ ಸಂಪಾದನೆ ಮಾಡಿದೆ, ನಾನು ಮಿನಿಸ್ಟರ್ ಆದೆ, ನಾನು CM ಆದೆ, ಈ ರಾಜ್ಯವನ್ನ ಆಳಿದೆ, ಇನ್ನು ನಾನು ಮಾಡಬೇಕಾದದ್ದು ಏನಿದೆ ಅಲ್ವಾ? ನಾನು IAS ಅಧಿಕಾರಿಯಾಗಿ, ಸೀನಿಯರ್ ಮೋಸ್ಟ್ IAS ಅಧಿಕಾರಿಯಾಗಿ, ನಾನು ಏನು ಚೀಫ್ ಸೆಕ್ರೆಟರಿ ಆದೆ, ನಾನು ಕ್ಯಾಬಿನೆಟ್ ಸೆಕ್ರೆಟರಿ ಆದೆ, ನನಗೆ ಇನ್ನೇನು ಮಾಡಬೇಕಾಗಿದೆ? ಮಿನಿಸ್ಟರ್ ಆದೆ, ನಾವು ದೊಡ್ಡ ಕಂಪನಿಯನ್ನ ಕಟ್ಟಿದೆ, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿದೆ, ನಾನು ಏನನ್ನ ಭೂಮಿಯ ಮೇಲೆ ಬಂದು ಸಾಧಿಸಬೇಕಿತ್ತು ಅದನ್ನ ಸಾಧಿಸ್ಬಿಟ್ಟೆ ಅಂತ ಗರ್ವ ಪಡುವವರಿದ್ದಾರೆ. ಆದರೆ ನಿಜವಾಗಲೂ ಅವರು ಭೂಮಿಯ ಮೇಲೆ ಬಂದು ಸಾಧಿಸಬೇಕಾದದನ್ನು ಸಾಧಿಸಿದವರೋ? ಆದರೆ ನಿಜವಾಗಲೂ ಬಂದು ಸಾಧಿಸಬೇಕಾದದ್ದನ್ನು ಸಾಧಿಸಿದವರಲ್ಲ ಅವರು. ಯಾಕೆ? ಒಬ್ಬ 10 ಬಿಲ್ಡಿಂಗ್ ಕಟ್ಟಿದ್ದಾನೆ, 20 ಬಿಲ್ಡಿಂಗ್ ಕಟ್ಟಿದ್ದಾನೆ, ಹೀಗೆ ಕಟ್ಟಿಸಲು ಯಾರಿಗೆ ಸಾಧ್ಯ? ನಾನು ಎಷ್ಟು ಮಾಡಿದ್ದೇನೆ? ಸಾಮಾನ್ಯರಿಗಿಲ್ಲ, ಸಾಧ್ಯ ಇಲ್ಲ. ಪ್ಯಾಲೇಸ್ ಅಂತ ಮನೆ ಕಟ್ಟಿದ್ದೇನೆ, ಇಷ್ಟು ದೊಡ್ಡ ಮನೆಯನ್ನು ಯಾರು ಕಟ್ಟಿಸಬಲ್ಲರು ಅಂತ ಹೇಳಿ ನಮಗೆ ನಾವೇ ಗರ್ವ ಪಟ್ಟುಕೊಂಡ್ವಿ ಅಂತ ಆದರೂ ಕೂಡ. ಆದ್ರೆ ಎಷ್ಟು ಬಿಲ್ಡಿಂಗ್ಗಳನ್ನು ಕಟ್ಟಿದ್ರು, ಅರಮನೆಗಳನ್ನ ಕಟ್ಟಿದ್ರು, ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಅಷ್ಟೆಲ್ಲ ಸುಮ್ಮನೆ ಕಟ್ಲಿಕ್ಕೆ ಆಗ್ತದ? ಎಷ್ಟು ತಲೆ ಹೊಡೆದಿರ್ಬೋದು, ಎಷ್ಟು ಜನರಿಗೆ ಮೋಸ ಮಾಡಿರ್ಬೋದು. ಅದಕ್ಕೆ ಏನ್ ಮಾಡ್ತಾನೆ? ಪ್ರತಿಯಾಗಿ ಭವರ್ಲೋಕಕ್ಕೆ ಹೋಗ್ತಾನೆ. ಅವನಿಗೆ ಸುವರ್ಲೋಕ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಆದ್ರೆ ಅವನು ಅದನ್ನೇ ದೊಡ್ಡ ಶ್ರೇಷ್ಠ ಅಂತ ಇಲ್ಲಿ ಬೀಗ್ತಾ ಇರ್ತಾನೆ. ಆದ್ರೆ ಭೂಮಿಯ ಮೇಲೆ ಅಂತವರನ್ನು ನೋಡಿ ನಾವೇನಂದ್ಕೊಳ್ತೀವಿ? ಅಪ್ಪ ಇಂಥ ದೊಡ್ಡ ಶ್ರೀಮಂತ, ಅದೃಷ್ಟವಂತರು ಅಂತ ನಾವು ತಿಳ್ಕೊಳ್ತೇವೆ. ಬಹಳಷ್ಟು ಸಂಪಾದನೆ ಮಾಡಿಸಿದ್ದಾನೆ, ನಮ್ಮ ಹತ್ರ ಏನೂ ಇಲ್ಲ, ದುರಾದೃಷ್ಟವಂತರು, ನಮ್ಮ ಹತ್ತಿರ ಏನಿದೆ, ನಾವು ಎಷ್ಟು ಬಡವರಿದ್ದೀವಲ್ವಾ, ನಾವು ಏನೋ ನಮಗೆ ಒಂದು ಕೆಲಸನೂ ಸಿಗ್ತಾ ಇಲ್ವಲ್ಲ, ಹಾಗಾದ್ರೆ ನಾವೆಂತ ದುರಾದೃಷ್ಟವಂತರಿರ್ಬೋದು ಅಂತ ನಾವು ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ಗೊತ್ತಿಲ್ಲ, ಭಗವಂತ ನಮ್ಗೆ ಸಹಾಯ ಮಾಡ್ತಾ ಇದ್ದ. ಆ ಲೌಕಿಕವಾದದ್ದನ್ನ ಪಡೆದು ನೀನೇನ ಸಾಧಿಸ್ತೀಯ? ನಿನ್ನ ಆತ್ಮ ಉನ್ನತಿಗಾಗಿ ನೀನು ಪ್ರಯತ್ನ ಮಾಡು. ನಮ್ಗೆ ಆ ಕೆಲಸ ಸಿಗ್ಲಿಲ್ಲ, ಈ ಕೆಲಸ ಸಿಗ್ಲಿಲ್ಲ ಅಂತ ಅದನ್ನು ಪ್ರಯತ್ನ ಮಾಡಿ ಮಾಡಿ ಮಾಡಿ, ಅಯ್ಯೋ ನಾನು ಇಷ್ಟು ಧ್ಯಾನ ಮಾಡಿದೆ, ಅಷ್ಟು ದಿನ ಧ್ಯಾನ ಮಾಡಿದೆ, ದೇವ್ರು ಯಾಕೆ ನನಗೆ ಸಹಾಯ ಮಾಡ್ತಾ ಯಾಕೆ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ? ದೇವ್ರು ಹೆಲ್ಪ್ ಮಾಡ್ತಾ ಇದ್ದಾನೆ, ಅದು ಅರ್ಥ ಆಗ್ತಾ ಇಲ್ಲ. ಈ ಲೌಕಿಕತೆಯಲ್ಲಿ ಸಿಕ್ಕಾಕೋಬೇಡ, ಮಾಯೆಯಲ್ಲಿ ಹಾಕಿಕೊಳ್ಳಬೇಡ ಅಂತ ಏನ್ ಮಾಡ್ತಾ ಇದ್ದಾನೆ? ಸಹಾಯ ಮಾಡ್ತಾ ಇದ್ದಾನೆ. ನಿನ್ನ ಆತ್ಮ ಉನ್ನತಿಗಾಗಿ ನೀನು ಫ್ರೀ ಇರು, ನಿನ್ನ ಆತ್ಮ ಉನ್ನತಿಗಾಗಿ ನೀನು ಕೆಲಸ ಮಾಡು, ಶ್ರಮ ಪಡು, ಅಲ್ವಾ ಅಂತ ಹೇಳಿ ಭಗವಂತ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ಹೊರತು. ಆದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಏನ್ ಮಾಡ್ತೀವಿ? ದೇವರನ್ನ ದೂಷಿಸ್ತೇವೆ. ನಾವು ಲೌಕಿಕವಾದದ್ರ ಮೇಲೆ ನಮ್ಮ ಕಣ್ಣುಗಳನ್ನು ಹಾಕ್ತಾ ಇರ್ತೇವೆ. ಆದ್ರೆ ನಮ್ಮ ಬಳಿ ಏನಿದ್ದರೂ, ಏನು ಇಲ್ಲದಿದ್ದರೂ, ಘನತೆ ಇದ್ದರೂ, ಘನತೆ ಇಲ್ಲದೇ ಇದ್ದರೂ, ಒಳ್ಳೆಯ ಕೆಲಸ ಇದ್ರು ಇಲ್ಲದೇ ಇದ್ರು, ನಾವು ಧ್ಯಾನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ್ವಿ ಅಂತಾದರೆ, ಜ್ಞಾನವನ್ನು ಸಂಪಾದಿಸಿಕೊಂಡು ನಾವು ಯಾವ ಕೆಲಸಗಳನ್ನ ಮಾಡಬಾರದು ಎಂದು ತಿಳಿದುಕೊಳ್ತೇವೆ, ಯಾವ ಕೆಲಸಗಳನ್ನ ಮಾಡಬೇಕು ಅಂತ ತಿಳ್ಕೊಳ್ತೇವೆ. ಮಾಡಬೇಕಾದ ಕೆಲಸಗಳನ್ನು ಮಾಡುತ್ತಾ ಮಾಡಬಾರದ ಕೆಲಸಗಳನ್ನ ಮಾಡದಂತೆ ಇದ್ದರೆ, ಯಾವ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ತಿಳ್ಕೊಂಡು, ಆ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬಾರದು ಅನ್ನೋದನ್ನು ತಿಳ್ಕೊಂಡು ಜೀವಿಸಿದೀವಿ ಅಂತಾದರೆ, ನಾವು ಈ ಭುವರ್ಲೋಕವನ್ನು ಮಾತ್ರವಲ್ಲ, ಸುವರ್ಲೋಕವನ್ನು ಮಾತ್ರ ಅಲ್ಲ, ಜನರ ಲೋಕವನ್ನೇ ಸಹ ದಾಟಬಹುದು, ದಾಟಲಿಕ್ಕೆ ಸಾಧ್ಯ ಇದೆ. ಅದೇ ನಿಜವಾದ ಶ್ರೇಷ್ಠತೆ, ಅದೇ ನಿಜವಾದ ಸಾಧನೆ. ಜನರ ಲೋಕವನ್ನ ಮೊದಲು ದಾಟಬೇಕು, ಅದೇ ದೊಡ್ಡ ಸಾಧನೆ. ಆದ್ದರಿಂದ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತಿ ಇದ್ದವರು ಜನರ ಲೋಕದವರೆಗೂ ಹೋಗಿ ಹಿಂತಿರುಗಿ ಬರ್ತಾರೆ. ಆದರೆ ಯಾರು ಆತ್ಮದ ಬಗ್ಗೆ ಆಸಕ್ತಿ ಇದ್ದಾರೋ, ಜನಾಲೋಕವನ್ನು ದಾಟುವ ಅರ್ಹತೆಯನ್ನು ಹೊಂದಿದ್ದಾರೋ, ಜನರ ಲೋಕದ ದಾಟುವ ಅರ್ಹತೆಯನ್ನು ಹೊಂದಿದ್ದಾರೆ ಯಾರು ಆತ್ಮದಲ್ಲಿ ಆಸಕ್ತಿ ಹೊಂದಿದವರು. ಹಾಗಾಗಿ ಯಾರಿಗಾದರೂ ವಿಷಯ ವಿರಕ್ತಿ, ಆತ್ಮದ ಆಸಕ್ತಿ ಇರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಯೋಗಿಗಳು ಹೇಳ್ತಾರೆ, ಕೊನೆಯ ಪಕ್ಷ 100% ಇಲ್ಲದೆ ಹೋದ್ರು ಮಧ್ಯಮ ಮಾರ್ಗ, 0.5% ಆದ್ರೂ ನಿನ್ನ ಆತ್ಮದ ಉನ್ನತಿಗಾಗಿ ಅಂತ ಬದುಕು. ನೀನು ಬಚಾವಾಗ್ತೀಯ, ಜನರ ಲೋಕವನ್ನು ದಾಟ್ತೀಯ. ಅದು ಬಿಟ್ಟು ನೀನು ಮೈ ಮರೆತೆ ಅಂದ್ರೆ ಗೋವಿಂದ ಗೋವಿಂದ. ಆ 0.5% ಅಲ್ಲೂ ಕೂಡ ಮೊದಲ ಆದ್ಯತೆ ಯಾವುದಕ್ಕಿರ್ಬೇಕು? ಆತ್ಮಕ್ಕಿರ್ಬೇಕು, ಆತ್ಮ ಉನ್ನತಿಗಾಗಿರ್ಬೇಕು. ಹಿಂಗೆ ಒಂದು ಕಡೆ ಯಜ್ಞ ಇರ್ತದೆ,
ಇನ್ನೊಂದು ಕಡೆ ಮದುವೆ ಇರ್ತದೆ. ಮದುವೆ ಲೌಕಿಕವಾದದ್ದು, ಯಜ್ಞ ನಿನ್ನ ಆತ್ಮ ಉನ್ನತಿಗಾಗಿರುವುದು. ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ? ಪತ್ರಿಜಿಯವರು ಹೇಳಿದಾರಲ್ಲ ಮಧ್ಯಮ ಮಾರ್ಗ ಅನ್ನೋದು, ಹೋಗೋದು ಮದುವೆ ಊಟ ಮಾಡೋದು. ಗೋವಿಂದ, ಅದೆಲ್ಲ ಮಧ್ಯಮ ಮಾರ್ಗ. ಮೊದಲ ಆದ್ಯತೆ ಯಾವುದಕ್ಕಿರಬೇಕು? ಆತ್ಮದ ಉನ್ನತಿಗಾಗಿಯೇ ಇರಬೇಕು. ಹೀಗೆ ಆತ್ಮಕ್ಕಾಗಿ ಅಂತ ಹೇಳಿ ಬದುಕಿದ ಅಂತ ಆದ್ರೆ ಅವನು, ಆದ್ದರಿಂದ ಕನಿಷ್ಠ ಪಕ್ಷ, ಆದ್ದರಿಂದ ಸುಮ್ಮನೆ ಭೂಮಿಯ ಮೇಲೆ ಬರೋದು, ಜೀವನವನ್ನು ನಡೆಸುವುದು, ಕೊನೆಗೆ ಶರೀರವನ್ನು ಬಿಡುವುದು, ಅದೇನು ದೊಡ್ಡ ಕೆಲಸ ಅಲ್ಲ. ಪ್ರಾಣಿಗಳು ಕೂಡ ಆ ಕೆಲಸ ಮಾಡ್ತಾ ಇದ್ದಾವೆ. ಯಾವುದು ಏನಾದರೂ ಶರೀರವನ್ನ ಬಿಟ್ಟ ನಂತರ ಜನಲೋಕವನ್ನು ದಾಟಿದರೇನೆ ಭೂಮಿಯ ಮೇಲೆ ಬಂದು ನಾವು ನಿಜವಾದ ಸಾಧನೆ, ಶ್ರೇಷ್ಠವಾದ ಸಾಧನೆಯನ್ನ ಮಾಡಬೇಕಾದದ್ದನ್ನ ಮಾಡಿದ ಹಾಗೆ. ಒಂದು ರೀತಿಯಲ್ಲಿ ನಾವು ಇನ್ನೂ ಹೇಳಬೇಕು ಅಂತಂದ್ರೆ, 350 ಜನ್ಮಗಳನ್ನ ದಾಟದ ಹೊರತು ಅದನ್ನ ಸಾಧಿಸುವುದು ಅಷ್ಟು ಸುಲಭ ಅಲ್ಲ. 350 ಜನ್ಮಗಳನ್ನ ದಾಟಿದರೇನೆ ಜನರ್ಲೋಕವನ್ನ ದಾಟುವಂತಹ ಅರ್ಹತೆ ಬರ್ತದೆ. ಹೀಗೆ ನಾವು ಅದನ್ನ ಸಾಧಿಸಿದ್ರೆ ಕೋಟ್ಯಾಂತರ ಜನರಲ್ಲಿ ನಾವು ಶ್ರೇಷ್ಠರು ಅಂತ ಅನಿಸಿಕೊಳ್ತೇವೆ. ಅದು ಸ್ತ್ರೀ ಇರುವುದು, ಪುರುಷ ಇರುವುದು, ಹಣ ಇದ್ದವನು, ಇಲ್ಲದಿರುವವನು, ಸ್ಥಾನಮಾನ ಇರುವವನು, ಉನ್ನತ ಉದ್ಯೋಗ ಇರುವವನು, ಇಲ್ಲದೆ ಇರುವವರು, ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠರು ಯಾರು ಅಂದ್ರೆ, ಈ ಭೂಮಿಯ ಮೇಲೆ ಬಂದು ಯಾರು ಜನರ್ಲೋಕವನ್ನ ದಾಟುವ ಅರ್ಹತೆಯನ್ನ ಸಂಪಾದನೆ ಮಾಡಿದರೋ ಅವರೇ ನಿಜವಾದ ಶ್ರೇಷ್ಠರು, ಅವರೇ ನಿಜವಾದ ಶ್ರೀಮಂತರು, ಅವರೇ ನಿಜವಾದ ಅಧಿಕಾರವನ್ನ ಹೊಂದಿದವರು, ಅವರೇ ನಿಜವಾಗಲೂ ಈ ಭೂಮಿಯ ಮೇಲೆ ಬಂದು ಏನನ್ನ ಹೊಂದಬೇಕಿತ್ತು, ಏನನ್ನ ಸಾಧಿಸಬೇಕಿತ್ತು, ಏನನ್ನ ಮಾಡಲೇಬೇಕಾಗಿತ್ತು ಅದನ್ನ ಮಾಡಿದವರು. ಈ ಭೂಮಿಯ ಮೇಲಿನ ಶ್ರೇಷ್ಠತೆ ನಿಜವಾದ ಶ್ರೇಷ್ಠತೆಯಲ್ಲ. ಮೇಲೆ ಹೋದಾಗ ಅಲ್ಲಿ ಶ್ರೇಷ್ಠನಾದವನೇ ನಿಜವಾದ ಶ್ರೇಷ್ಠ ವ್ಯಕ್ತಿ. ಅದಕ್ಕಾಗಿ ಭೂಮಿಯ ಮೇಲೆ ಎಷ್ಟು ಶ್ರೇಷ್ಠ ವ್ಯಕ್ತಿಯಾದರೂ ಮೇಲಿನ ಲೋಕಗಳಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಹತ್ತಿರ ತರಬೇತಿ ತಗೊಳ್ಬೇಕಾಗ್ತದೆ. ನಾವು ಟ್ರೈನಿಂಗ್ ಪಡೆಯುವವರಂತೆ ಅಲ್ಲದೆ ಟ್ರೈನಿಂಗ್ ನೀಡುವವರ ಸ್ಥಿತಿಗೆ ಬೆಳೆಯಬೇಕು. ಅಂದ್ರೆ ಉನ್ನತ ಲೋಕಗಳನ್ನ ಹೋಗಿ ಸೇರಬೇಕು. ಹೇಗಾಗ್ತದೆ? ಇದೆಲ್ಲ ಮರಣದ ನಂತರ ನಡೆಯುವಂಥದ್ದು. ಸಹಜವಾಗಿ ಸಾತ್ವಿಕ ಗುಣದ ಒಳಗೆ ಬಂದಾಗ 3 ಸ್ಥಿತಿಗಳು ಇರ್ತದೆ. ಆ ಸಾತ್ವಿಕ ಗುಣದಲ್ಲಿ ಬಂದಾಗ 3 ಸ್ಥಿತಿಗಳು ಇರ್ತದೆ. ಯಾವುದು? ಸಾತ್ವಿಕ ಅಂದ್ರೆ ಶುದ್ಧತ್ವ, ಅಂದ್ರೆ ಮನಸ್ಸು ಶುದ್ಧವಾಗಬೇಕು. ನಂತರ ಯಾವುದು? ಪರಿಶುದ್ಧತ್ವ. ನಂತರ ಮಹಾಪರಿಶುದ್ಧತ್ವ. ಮೊದಲು ಮನಸ್ಸು ಶುದ್ಧ ಆಗಬೇಕು, ಶುದ್ಧ, ಪರಿಶುದ್ಧ, ಮಹಾಪರಿಶುದ್ಧ. ಬಹಳ ಬಹಳ ಶುದ್ಧಿಯಾಗಬೇಕು. ಅದನ್ನೇ ಏನಂತ ಕರಿತೀವಿ? ಮಹಾಪರಿಶುದ್ಧವಾದಾಗ್ಲೇ ಶುದ್ಧ ಸಾತ್ವಿಕ ಸ್ಥಿತಿ. ಈ ಶುದ್ಧ ಸಾತ್ವಿಕ ಸ್ಥಿತಿಯನ್ನ ಯಾರು ತಲುಪುತ್ತಾರೋ ಅವರು ಭೂಮಿಯ ಮೇಲೆ ಶ್ರೇಷ್ಠವಾದ ಕಾರ್ಯಗಳನ್ನ ಮಾಡ್ತಾರೆ, ಸೇವೆಗಳನ್ನ ಮಾಡ್ತಾರೆ. ಮಹಾತ್ಮರನ್ನು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಯಜ್ಞ ಯಾಗಾದಿ ಅಂದ್ರೆ ಹೋಮ ಮಾಡೋದಲ್ಲ, ಧ್ಯಾನ ಯಜ್ಞಗಳನ್ನ ಮಾಡ್ತಾರೆ. ಮಹಾತ್ಮರನ್ನಿಸ್ಕೊಳ್ತಾರೆ. ಎಷ್ಟೋ ಜನ ಮಾಸ್ಟರ್ಸ್ ಅನ್ನ ತಯಾರು ಮಾಡ್ತಾರೆ, ಯೋಗಿಗಳನ್ನ ತಯಾರು ಮಾಡ್ತಾರೆ. ಇಷ್ಟೇ ಅಲ್ಲ, ಅವರು ಎಷ್ಟೋ ಜನರ ಲೋಕವನ್ನ ದಾಟ್ಲಿಕ್ಕೆ ಸಹಾಯ ಮಾಡ್ತಾರೆ. ಈ ದಾಟಿ ಮಹಾಲೋಕವನ್ನ ಹೋಗಿ ಸೇರ್ತಾರೆ. ಮಹಾಲೋಕ ಅಷ್ಟಕ್ಕೆ ಮುಗಿತಾ? ಮಹಾಲೋಕ ಸೇರಿದ ತಕ್ಷಣ ಮುಗಿತಾ? ಇಲ್ಲ. ಅದರ ನಂತರ ತಪೋಲೋಕ ಇದೆ, ಅದರ ನಂತರ ಸತ್ಯಲೋಕ ಇದೆ. ಆದರೆ ನಮಗೆ ನೀಡಲ್ಪಟ್ಟ ಅವಕಾಶದಿಂದ ಭೂಮಿ ಮೇಲೆ ಬಂದಿದ್ದೇವೆ, ಮತ್ತೆ ಮೇಲಿನ ಲೋಕಗಳಿಗೆ ಹೋಗ್ತೇವೆ. ಅಲ್ಲಿ ಲಾಭವನ್ನ ಹೊಂದಬೇಕೆಂದ್ರೆ ಇಲ್ಲಿ ಸಾಧನೆ, ತೀವ್ರವಾದ ಸಾಧನೆಯನ್ನು ಮಾಡಬೇಕು. ಮನಸ್ಸನ್ನ ಚೆನ್ನಾಗಿ ಶುದ್ಧ ಮಾಡಿಕೊಳ್ಬೇಕು. ಮನಸ್ಸು ಶುದ್ಧವಾಗ್ತಾ ಹೋದ ಹಾಗೆ ನಾವು ಮಾಡುವ ಕೆಲಸಗಳು ಕೂಡ ಶುದ್ಧ ಸ್ಥಿತಿಯಲ್ಲಿ ಬದಲಾಗ್ತಾ ಹೋಗ್ತದೆ. ಪ್ರಾಮುಖ್ಯತೆಗಳು ಬದಲಾಗ್ತವೆ, ಪ್ರವರ್ತನೆಗಳು ಬದಲಾಗ್ತದೆ. ಹಾಗಾಗಿ ಅದಕ್ಕೆ ಇರುವ ಮಾರ್ಗ ಯಾವುದು? ಪಂಚಶೀಲ ತತ್ವಗಳನ್ನ ಏನ್ ಮಾಡ್ಬೇಕು? ಅಳವಡಿಸಿಕೊಳ್ಳಬೇಕು. ಅತ್ಯಂತ ಕಠಿಣ ರೀತಿಯಲ್ಲಿ ಪಂಚಶೀಲ ತತ್ವಗಳನ್ನ ಏನ್ ಮಾಡ್ಬೇಕು? ಫಾಲೋ ಮಾಡಬೇಕು. ಏನು ಪಂಚಶೀಲ ತತ್ವಗಳು? ಯಾವುದು? ಒಂದೇದು, ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ ಸಾತ್ವಿಕವಾದ
ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಏನ್ ಬೇಕು? ಸರಿಯಾದ ಆತ್ಮಜ್ಞಾನದ ಪುಸ್ತಕಗಳ ಸ್ವಾಧ್ಯಾಯ ಬೇಕು. ಆತ್ಮಕ್ಕೆ ತೀವ್ರವಾದ ಶ್ವಾಸದ ಮೇಲೆ ಗಮನ, ಧ್ಯಾನ ಬೇಕು. ಪರಮಾತ್ಮನಿಗೆ ಏನ್ ಬೇಕೋ ಪರಮಾತ್ಮನ ಸೇವೆ ಮಾಡಬೇಕು. ಯಾರು ಪರಮಾತ್ಮ? ಅಹಂ ಆತ್ಮ ಉದಾಹೇಶ ಸರ್ವಭೂತಾಂತ ಸ್ಥಿತಃ, ಸಮಸ್ತ ಜೀವರಾಶಿಗಳ ಒಳಗೆ ಕೂತಂತಹ ಆತ್ಮ. ಆ ಆತ್ಮಗಳ ಸೇವೆ ಮಾಡಬೇಕು, ಸರ್ವಾತ್ಮನ ಸೇವೆ ಮಾಡಬೇಕು. ಹೀಗೆ ಈ ಐದನ್ನೂ ಕೂಡ ನಾವು ಕಠಿಣವಾಗಿ ಪಾಲನೆ ಮಾಡಿದ್ದೀವಿ ಅಂತಾದರೆ ನಾವು ಜನರ ಲೋಕವನ್ನು ಮಾತ್ರ ಅಲ್ಲ, ಮಹಾಲೋಕವನ್ನು ಮಾತ್ರ ಅಲ್ಲ, ತಪೋಲೋಕವನ್ನೂ ಕೂಡ ದಾಟಿ ಸತ್ಯಲೋಕವನ್ನು ಹೋಗಿ ಒಂದೇ ಜನ್ಮದಲ್ಲೇ ಹೋಗಿ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ಹೆಚ್ಚು 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 ತೀವ್ರವಾದ ಧ್ಯಾನ ಸಾಧನೆ, ತೀವ್ರವಾದ ಜ್ಞಾನ ಸಂಪಾದನೆ, ಹೆಚ್ಚು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಹೆಚ್ಚು ಜ್ಞಾನಕ್ಕೆ ಒತ್ತು ಕೊಡಬೇಕು. ದಿನನಿತ್ಯ ನಾವು ಹೇಳುವ ತರಗತಿಗಳನ್ನ ಕಡ್ಡಾಯವಾಗಿ ಬರೆದುಕೊಡಬೇಕು. ಬರ್ಕೊಂಡಿದ್ದನ್ನ ಕಡ್ಡಾಯವಾಗಿ ಓದಬೇಕು, ಮನನ ಮಾಡಿಕೊಳ್ಬೇಕು. ಮತ್ತೆ ಮತ್ತೆ 5-6 ಸಾರಿ 10 ಬಾರಿ ಅದನ್ನು ಓದಬೇಕು. ಮತ್ತೆ 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 ಓದಿ ಮನನ ಮಾಡಿಕೊಳ್ತಾ ಇರಬೇಕು. ಆಗ ಜ್ಞಾನ ಉಳಿತದೆ. ಅದು ಕೇಳಿಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಶ್ರವಣ ಇರಬೇಕು, ನಿಧಿಧ್ಯಾಸ ಇರಬೇಕು. ಕೇಳಿದ್ದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ನಿಧಿಧ್ಯಾಸ ಇರಬೇಕು. ಕಾಯಿನ ವಾಚ ಮನಸ್ಸಿನಿರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ನಾರಾಯಣ ಸರ್ವಂ ಶ್ರೀ ಪರಬ್ರಹ್ಮಣವಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ರೈಸ್ ಮಾಡಿ, ಅಥವಾ ಇವತ್ತಿನ ಪಾಠದಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡ್ರಿ, ಏನು ಅವಗಾಹನೆ ಆಯ್ತು ಅನ್ನೋದನ್ನ 2-3 ಲೈನಲ್ಲಾದ್ರೂ ಸರಿ ಎಲ್ಲರೂ ಹೇಳಬೇಕು. ಬೇಗ ಬೇಗ. ದಿವ್ಯಾ ಮೇಡಮ್ ಇಂದ ಶುರು. ವೆರಿ ಗುಡ್, ಹೇಳಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಮರಣಿಸುವ ಮುಂಚೆ ಮರಣಿಸಬೇಕು. ಇವತ್ತಿನ ಕ್ಲಾಸಲ್ಲಿ ಸರ್ ನಾನು ಧ್ಯಾನ ಮಾಡುವುದು ಯಾವಾಗ್ಲೂ ನಿಷ್ಕಾಮವಾಗಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡೆ. ಆಮೇಲೆ ಧ್ಯಾನದ ಒಂದು ಅನುಭವ ಯಾವಾಗ್ಲೂ ಆತ್ಮ ಉನ್ನತಿ ಕಡೆ ಇರುತ್ತೆ. ಅಂದ್ರೆ ಗುಣಗಳು ಬದಲಾಗ್ಬೇಕು. ಮತ್ತೆ ಈ ರೀತಿ ದ್ವೇಷ, ರಾಗ, ಅಸೂಯೆಗಳು ಇವೆಲ್ಲ ಇರಬಾರ್ದು. ಆಮೇಲೆ ಯಾವಾಗ್ಲೂ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತಂದೇಳಿ ಭಗವದ್ಗೀತೆಯಲ್ಲಿ ಅದನ್ನ ಪ್ರಕಟಣೆ ಮಾಡಿದರೆ, ನಾವು ಯಾವ್ದಾದ್ರು ಜ್ಞಾನವನ್ನ ತಿಳ್ಕೊಂಡ್ರೆ ಸ್ವಾಧ್ಯಾಯದಿಂದ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನ ಆಚರಣೆಗೆ ತಗೋಬೇಕು ಸರ್. ಅದಾದ್ಮೇಲೆ 300 ಜನ್ಮಗಳು ನಾವು ತಾಮಸ ಮತ್ತೆ ರಾಜಸ ಗುಣಗಳಲ್ಲಿ ಕಳೆದಿರ್ತೀವಿ. ಮತ್ತೆ 50ನೇ ಜನ್ಮ ಸಾತ್ವಿಕ ಜನ್ಮಗಳಲ್ಲಿ ಬರುತ್ತೆ. ಅಷ್ಟು ಜನರ್ಲೋಕ ದಾಟೋದಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಜನರ್ಲೋಕದಿಂದ ಬಂದವರು ಕಲಿಸೋದಕ್ಕೆ ಭೂಮಿಗೆ ಬರ್ತಾರೆ. ಆಮೇಲೆ ಇಲ್ಲಿ ಒಂದು ಡೌಟ್ ಇತ್ತು ಸರ್. ದೇಹ ಸ್ಥಿತಿಲಿ ಇರೋರು ತಾಮಸ ಗುಣದವರು, ಮನಸ್ಸಿನ ಸ್ಥಿತಿಲಿ ಇರೋರು ರಾಜಸ ಗುಣದವರು. ಸಾತ್ವಿಕ ಏನು ಸರ್? ಆತ್ಮಸ್ಥಿತಿ. ಏನೇನು ದೇಹ ಸ್ಥಿತಿಯಲ್ಲಿ ಸ್ಥಿತಿಲಿರೋರು ತಾಮಸ ಜನ್ಮದಲ್ಲಿ ಕಳೆಯುವವರು. ಮನಸ್ಸಿನ ಸ್ಥಿತಿ ಇರುವವರು ರಾಜಸ ಸರ್. ಸಾತ್ವಿಕ ಅವರು ಏನು ಸರ್? ಸಾತ್ವಿಕರು 2 ಮಿಕ್ಸ್ ಇರ್ತದೆ. ಎಲ್ಲವನ್ನು ದೇಹ ಲಾಭಕ್ಕಾಗಿ ಮನಸ್ಸಿನ ಲಾಭಕ್ಕಾಗಿ ಮಾಡ್ತಾರೆ, ಅದು ಒಳ್ಳೆ ಕೆಲಸ ಮಾಡ್ತಾರೆ. ಆತ್ಮಸ್ಥಿತಿ ಅಂದ್ರೆ ಯಾವ ಸ್ಥಿತಿ? ಮನಸ್ಸನ್ನ ದಾಟುವ ಸ್ಥಿತಿ, ಅದೇ ಶುದ್ಧ ಸಾತ್ವಿಕ ಸ್ಥಿತಿ. ಶುದ್ಧ, ಪರಿಶುದ್ಧ, ಮಹಾಪರಿಶುದ್ಧ ಆಗಿ ಶುದ್ಧ ಸಾತ್ವಿಕ ಸ್ಥಿತಿಯನ್ನು ತಲುಪ್ತಾರಲ್ವ, ಅವ್ರ ಮನಸ್ಸು ಇಲ್ಲದ ಸ್ಥಿತಿಗೆ ಹೋಗ್ತಾರೆ. ಆಗ ಉಳಿದಿರೋ ಯಾವ್ದು? ಆತ್ಮಸ್ಥಿತಿ. ಸತ್ಯಲೋಕ ಸೇರುವುದೇ ಶ್ರೇಷ್ಠವಾಗಿರುತ್ತೆ ಸರ್. ಮತ್ತೆ ಅದು ಶಾಶ್ವತವಾದದ್ದು. ಪುಣ್ಯಗಳಿಂದ ನಾವು ಸ್ವರ್ಗಲೋಕ ಸೇರ್ತೀವಿ. ಪುಣ್ಯ ಖಾಲಿಯಾಗೋವರೆಗೂ ಅಲ್ಲಿರ್ತೀವಿ. ಮತ್ತೆ ಭೂಮಿಗೆ ಜನ್ಮ ತಗೋಬೇಕಾಗುತ್ತೆ. ಮೋಕ್ಷ ಸಾಧಿಸುವವರು ಸತ್ಯಲೋಕ ಸೇರುವುದು. ಅದಕ್ಕಾಗಿ ಮೋಕ್ಷ ಕರ್ಮಗಳನ್ನ ಮಾಡ್ಬೇಕು. ಭೂಮಿಯ ಮೇಲೆ ಇರೋ ಶ್ರೇಷ್ಠತೆ ಅದು ನಿಜವಾದ ಶ್ರೇಷ್ಠತೆ ಅಲ್ಲ ಸರ್.
ನಾವು ಉನ್ನತ ಲೋಕಗಳನ್ನ ಸೇರುವುದೇ ನಿಜವಾದ ಶ್ರೇಷ್ಠತೆ ಅಂತಂದೇಳಿ ಹೇಳಿದ್ವಿ ಸರ್. ಆಮೇಲೆ ಲಾಸ್ಟಿಗೆ ಪಂಚಶೀಲ ತತ್ವ ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರಿ ಸರ್. ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ರಿ. ಓಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಹೇಳ್ತೀವಿ? ಶ್ವೇತಾ ಮಾಸ್ಟರ್ ಹೇಳಿ. ಮಾಡ್ತಾ ಇದ್ದೀರಿ. ಇವತ್ತಿನ ಕ್ಲಾಸ್ನಲ್ಲಿ ಕೋರಿಕೆಗಳಿಗಾಗಿ ಧ್ಯಾನ ಮಾಡಬಾರ್ದು, ಯಾಕಂದ್ರೆ ಕೋರಿದ್ದು ಸಿಗೋದಿಲ್ಲ, ಅರ್ಹತೆಯನ್ನ ಪಡಿಬೇಕು ಅಂತ ಹೇಳಿದ್ರಿ ಸರ್. ಹಾಗೆ ಅಸತ್ಯವನ್ನ ಆಶ್ರಯಿಸಬಾರ್ದು, ಸತ್ಯವಾದದನ್ನೇ ಹಿಡಿದು ಸತ್ಯವನ್ನೇ ಆಶ್ರಯಿಸಬೇಕು, ಅಂದ್ರೆ ಸರಿಯಾದ ಧ್ಯಾನವನ್ನೇ ಮಾಡಬೇಕು, ಆನಾಪಾನಸತಿ ಅಂತ ತಿಳ್ಕೊಂಡೆ ಸರ್. ಹಾಗೆ ಪತ್ರಿಜಿ ಅವ್ರು ಹೇಳಿದ್ದಾರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಹಾಗಾಗಿ ಧ್ಯಾನವೂ ಬೇಕು, ಅದ್ರ ಜೊತೆ ಆತ್ಮಜ್ಞಾನನೂ ಬೇಕು ಅಂತ. ಹಾಗೆ ಪುಣ್ಯವನ್ನ ಮಾಡಿದ್ರೆ ಪುಣ್ಯ ಖಾಲಿ ಆಗುವವರೆಗೂ ಸ್ವರ್ಗದಲ್ಲಿ ಇರ್ತೀವಿ. ಹಾಗಾಗಿ ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ, ಮುಕ್ತಿ ಕರ್ಮಗಳನ್ನೇ ಮಾಡಬೇಕು. ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆಯನ್ನೇ ಮಾಡಬೇಕು. ಹಾಗಾಗಿ ಆತ್ಮಜ್ಞಾನವನ್ನ ಪಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನಾವು ಸಾಧನೆಯನ್ನ ತೀವ್ರವಾಗಿ ಮಾಡ್ಬೇಕು. ನಾವು ಮೋಕ್ಷ ಅದು ಇದಂತ ಏನು ಇಟ್ಕೊಲಾರ್ದೆ ನಾವು ಸಾಧನೆಯನ್ನ ಮುಂದುವರಿಸ್ಬೇಕು. ಮತ್ತೆ ನಾವು ಎಲ್ಲ ಈ ತಾಮಸ ರಾಜಸ ಗುಣಗಳಿಂದ ನಾವು ಸಾತ್ವಿಕ ಗುಣದಲ್ಲಿದ್ದು ನಮ್ಮ ಒಂದು ಗುಣಗಳ ಪರಿವರ್ತನೆ ಆಗ್ಬೇಕಂತ ಹೇಳಿದ್ರಿ ಸರ್. ನಾವು ಬರೀ ಸಾಧನೆ ಮಾಡ್ತೀವಿ ಅಂತೇಳಿ ಎಲ್ಲಾರು ಹೇಳೋದನ್ನೆಲ್ಲ ಕೇಳ್ತಾ ಹೋಗೋದಲ್ಲ, ನಮ್ಮೊಳಗೆ ಏನ್ ಪರಿವರ್ತನೆ ಆಗಿದೆ ಅಂತೇಳಿ ನಾವು ಗಮನಿಸ್ಕೋಬೇಕಂತ ಹೇಳಿದ್ರಿ. ಮತ್ತೆ ನಾವು ಯಾವಾಗ್ಲೂ ಕೋರಿಕೆಗಳಿಂದ ಹೋಗ್ಬಾರ್ದು, ಅನುಭವಗಳಿಂದ ಹೋಗ್ಬಾರ್ದು. ನಾವು ಧ್ಯಾನ ಮಾಡ್ಬೇಕಾದ್ರೆ ಏನೇ ಬಂದ್ರು ಕೂಡ ಅದನ್ನ ನಾವು ಗಮನಿಸಬಾರ್ದು. ನಮ್ಮ ಒಂದು ಏನಿರ್ಬೇಕಂದ್ರೆ ನಾವು ಯಾವಾಗ್ಲೂ ಜ್ಞಾನವನ್ನ ಪಡೆಯೋದಕ್ಕಾಗಿ ನಾವು ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರಿ ಸರ್. ಮತ್ತೆ ನಾವು ಯಾವಾಗ್ಲೂ ಹೇಳಿದ್ದನ್ನೇ ಮಾಡ್ಬೇಕು, ಮತ್ತೆ ಮಾಡಿದ್ದನ್ನೇ ನೀವು ಏನು ಗುರುಗಳು ಹೇಳ್ತಾರ ಅದನ್ನ ನಾವು ಕೇಳ್ಬೇಕು, ಅದನ್ನ ನಾವು ಮನನ ಮಾಡ್ಬೇಕು. ಅಂದ್ರೆ ಯಾವ ವಿಷಯನ ನಾವು ಕೇಳಿರ್ತೀವಿ ಆ ವಿಷಯವನ್ನ ನಾವು ಮತ್ತೆ ಮನನ ಮಾಡ್ಬೇಕು, ಶ್ರದ್ಧೆಯಿಂದ ಅದನ್ನ ಆಚರಣೆ ಮಾಡ್ಬೇಕು ಅಂತೇಳಿ ಹೇಳಿದ್ರಿ ಸರ್. ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾವ್ ಯಾವದನ್ನ ಕೇಳ್ತೀವಿ ಹಂಗೆ ಬಿಟ್ಬಿಡ್ತೀವಿ. ನಾವ್ ಯಾವಾಗ ಅದನ್ನ ಮನನ ಮಾಡ್ಕೊಂತ ಹೋದಂಗೆಲ್ಲ ನಮ್ಮೊಳಗೆ ಅದು ಬೇರೂರ್ ಬಿಡುತ್ತೆ, ಯಾವುದೇ ವಿಷಯ ಆದ್ರೂ ಕೂಡ. ಅಂದ್ರೆ ಜ್ಞಾನ ನಾವೇನ್ ಪಡ್ಕೊಂತೀವಿ ಅಲ್ಲ, ಅದನ್ನ ನಾವು ರಿಪೀಟ್ ಮಾಡ್ಬೇಕು, ನಮ್ಮೊಳಗೆ ಮಾಡ್ಬೇಕು, ಮತ್ತೆ ಬೇರೆ ಎಲ್ಲೋ ಮಾಡ್ಬೇಕಂತಿಲ್ಲ. ನಮ್ಮೊಳಗೆ ನಾವು ಅದನ್ನ ಮನನ ಮಾಡ್ತಾ ಇದ್ದಂಗೆಲ್ಲ ಆ ವಿಷಯ ನಮ್ಮಲ್ಲಿ ಹಾಗೆ ಉಳಿತದ ಅಂತೇಳಿ ಸರ್. ಮತ್ತೆ ನಾವು ಎಲ್ಲ ಜ್ಞಾನವನ್ನ ಪಡಿತೀವಿ ಅಂತೇಳಿ ಯಾರ್ಯಾರು ಹೇಳಿದ್ದನ್ನ ಕೇಳೋದಲ್ಲ, ಯಾರು ನಮಗೆ ಸತ್ಯ ಬೋಧನೆ ಮಾಡ್ತಾರ ಅದನ್ನೇ ಕೇಳ್ಬೇಕು, ಅದನ್ನೇ ಆಚರಿಸ್ಬೇಕು. ಹಂಗೆ ಸರಿಯಾದ ಧ್ಯಾನ ಮಾರ್ಗವನ್ನ ಆಚರಿಸ್ಬೇಕು ಅಂತ ಹೇಳಿದ್ರಿ. ಅಂದ್ರೆ ಸರಿಯಾದ ಧ್ಯಾನ ಅಂದ್ರೆ ಆನಾಪಾನಸತಿ ಧ್ಯಾನ. ಮತ್ತೆ ನಾವು ಯಾವಾಗ್ಲೂ ಆತ್ಮಜ್ಞಾನಗಳ ಪುಸ್ತಕಗಳನ್ನ ಓದ್ಬೇಕು. ನಾವು ಸಾತ್ವಿಕ ಆಹಾರವನ್ನ ತಿನ್ಬೇಕು. ಮತ್ತೆ ನಾವು ಸಜ್ಜನ ಸಾಂಗತ್ಯ ಮಾಡ್ಬೇಕು. ನಾವು ಸೇವೆಯನ್ನ ಮಾಡ್ಬೇಕು. ಮಾಧವ ಸೇವೆ ಅಂದ್ರೆ ನಾವು ಯಾರು ಒಂದು ಸಾಧನೆ ಮಾರ್ಗದಲ್ಲಿ ಇರ್ತಾರೆ ಅಂತವ್ರ ಸೇವೆ ಮಾಡ್ಬೇಕು ಅಂತ ಹೇಳಿದ್ರಿ ಸರ್. ಇಷ್ಟನ್ನ ನಾನು ಕೇಳಿದೆ. ಥ್ಯಾಂಕ್ ಯು ಸರ್. ಓಕೆ.
ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. Okay. ಮತ್ತೆ ಯಾರು ಮಾತಾಡ್ತೀರಿ? ಮಾಸ್ಟರ್ ಏನ್ ಮಾಡ್ತೀರಿ? ಏನ್ ಅರ್ಥ ಮಾಡ್ಕೊಂಡ್ರಿ? ನಮಸ್ಕಾರ ಸರ್. ಸರ್ ನಾನು ಇವತ್ತು ಕೊನೆಯಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಜಾಯ್ನ್ ಆದೆ. ಅದೇ ಇವರೆಲ್ಲ ಹೇಳಿದ್ರು ಎಲ್ಲ ಕೇಳಿಸ್ಕೊಂಡು, ನೀವು ಹೇಳಿದ್ದು ಸ್ವಲ್ಪ ಕೇಳಿಸ್ಕೊಂಡೆ, ಇವರೆಲ್ಲ ಹೇಳಿದ್ರಲ್ಲ ಎಲ್ಲ ಕೇಳಿಸ್ಕೊಂಡು. ನಿಷ್ಕಾಮ ಧ್ಯಾನ ಮಾಡ್ಬೇಕು, ಯಾವುದೇ ಕೋರಿಕೆಗಳನ್ನ ಇಟ್ಕೊಂಡು ಮಾಡಬಾರ್ದು, ಸತ್ಯವನ್ನೇ ಆಶ್ರಯಿಸ್ಬೇಕು, ಅಸತ್ಯವನ್ನ ಆಶ್ರಯಿಸಬಾರ್ದು, ಸತ್ಯವಾದದನ್ನೇ ಆಶ್ರಯಿಸ್ಬೇಕು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಪಾಪ ಪುಣ್ಯ ಕರ್ಮಗಳನ್ನೆಲ್ಲ ಮುಕ್ತಿ ಕರ್ಮಗಳನ್ನ ಮಾಡ್ಬೇಕು ಅಂತ ಗೊತ್ತಾಯ್ತು. ಸ್ವಲ್ಪನೇ ಕೇಳಿಸ್ಕೊಂಡಿದ್ದೆ ಸರ್. ಓಕೆ ಮಾಸ್ಟರ್ಸ್, ನಾಳೆಯಿಂದ ಹೊಸ ಮಂಡಲ ಶುರುವಾಗ್ತಾ ಇದೆ. ಓಕೆ, ನಾಳೆ ಎಲ್ಲರೂ ಶ್ರದ್ಧೆಯಿಂದ ನಾಳೆಯಿಂದ ಪುನಃ ಹೊಸ ಮಂಡಲವನ್ನ ನರನಿಂದ ನಾರಾಯಣ. ಆಯ್ತಾ? ನಮ್ಮ ಸ್ಟಾರ್ಟ್ ಆಗಿ ಅಲ್ಲಿ ಇದು ಕಾಶಿನೆಲ್ಲ ಹಂಗೇನೆ ಅದೇ ಕಂಟಿನ್ಯೂ ಅಂದ್ರೆ ಅಲ್ಲೇ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಅದ್ರ ಪಡೆಯೋದು ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ನಮಗೆ 2 ಮಂಡಲ ಮುಗಿಸಿದೀವಲ್ವಾ, 3ನೇ ಮಂಡಲಕ್ಕೆ ಒಂದು ವಿಶೇಷ ಸಾಧನೆ ಇದೆ. ಭಗವಂತ ನಮಗೆ ಕೊಟ್ಟಿರುವ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಸೊ ಹಂಗಾಗಿ ಈ 3ನೇ ಮಂಡಲವನ್ನ ಯಾರು ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅವರು ನಾಳೆಯಿಂದ ಕಠಿಣವಾಗಿ ಶ್ರದ್ಧೆಯಿಂದ ಕೂತು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಾವು ಇನ್ನು ಮುಂದೆ ಇದನ್ನ ಇನ್ನೂ ತುಂಬಾ ಜನರಿಗೆ ನಾವು ತಲುಪಿಸ್ಬೇಕು. ಈ ಸತ್ಯ ಬೋಧನೆಯನ್ನ, ಈ ಸರಿಯಾದ ಆತ್ಮಜ್ಞಾನದ ಶಿಕ್ಷಣವನ್ನ ನಾವು ನಮಗೆ ಮಾತ್ರ ಅದು ಸೀಮಿತ ಆಗಬಾರ್ದು. ಯಾರೆಲ್ಲ ಅದರಿಂದ ವಂಚಿತರಾಗ್ತಾ ಇದ್ದಾರೋ, ಯಾರೆಲ್ಲ ಅದರಿಂದ ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವ್ರನ್ನೆಲ್ಲ ನಾವು ಕರ್ಕೊಂಡು ಬರುವ ಪ್ರಯತ್ನ ಮಾಡಬೇಕು. ಆಯ್ತಾ? ಅದಕ್ಕಾಗಿ ನಾಳೆಯಿಂದ ವಾಲಂಟಿಯರ್ಸ್ಗಳ ಮೂಲಕ ಎಲ್ಲರಿಗೂ ಕರೆ ಮಾಡಿ ಪುನಃ ಈ ಒಂದು ಹೊಸ ಮಂಡಲಕ್ಕೆ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳುವ ಪ್ರಯತ್ನ ಆಗಬೇಕಾಗಿದೆ. ಅದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಮಾಸ್ಟರ್ಸ್ ಎಲ್ಲರೂ, ನಿಮಗೆ ನಾವು ಕೆಲವು ನಂಬರ್ಸನ್ನು ಕೊಡ್ತೀವಿ, ಅವರಿಗೆ ಕಾಲ್ ಮಾಡಿ ನೀವು ಅವರಿಗೆ ಸ್ವಲ್ಪ ಪ್ರೇರಣೆ ಮಾಡಬೇಕು. ಪ್ರಮೋಷನ್ ಅಂದರೆ ಮೋಟಿವೇಶನ್ ಮಾಡಬೇಕು. ಅದು ಕೂಡ ಒಂದು ಸೇವೆನೇ, ಆ ಆತ್ಮವನ್ನು ಉನ್ನತಿ ಮಾಡುವಂಥ ಒಂದು ಸೇವೆ. ಇದು ಭಗವಂತನ ಸೇವೆ. ಯಾಕೆಂದರೆ ಕೆಲವರಿಗೆ ಮಾನಸಿಕವಾಗಿ ವೀಕ್ ಇರ್ತಾರೆ, ಸ್ವಲ್ಪ ಅವರಲ್ಲಿ ಇನ್ನೇನು ಇಶ್ಯೂಸ್ ಆಗಿ ಸುಮ್ಮನೆ ಬಿಟ್ಟಿರ್ತಾರೆ. ಇದಕ್ಕೆ ಸ್ವಲ್ಪ ಪ್ರೇರಣೆ ಬೇಕಾಗ್ತದೆ. ಏನಂತೀವಿ ನಾವು ಅದಕ್ಕೆ, ಸಪೋರ್ಟ್ ಸಿಕ್ಕರೆ ಎಲ್ಲರೂ ಮಾಡ್ತಾರೆ. ಹಾಗಾಗಿ ಮತ್ತೆ ನಾಳೆ ದಿವಸ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನ್ನ ನಂಬರಿಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಕೆಲವು ನಂಬರ್ಸನ್ನು ಕಳಿಸ್ಕೊಡ್ತೀನಿ. ನೀವು ಅವರಿಗೆ ಕಾಲ್ ಮಾಡಿ ಅವರಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿ ನಾಳೆಯಿಂದ. ಮತ್ತೆ ಕೊನೆ ಪಕ್ಷ ರಾತ್ರಿ ಪೂರ್ತಿ ಅವರಿಗೆ ಕೂರಕ್ಕಾಗದೆ ಇದ್ರೂ ಮಾಡಕ್ಕೆ ಹೇಳಿ. ಎಷ್ಟೊತ್ತಾಗ್ತದೆ ಅಷ್ಟೊತ್ತು ದಿನಕ್ಕೆ ಕೂತ್ಕೊಳ್ಳುವ ಸಮಯವನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಕ್ಕೆ ಹೇಳಿ. ಮತ್ತೆ ಫಸ್ಟ್ ಜಾಯಿನ್ ಆಗಿ. ಇವಾಗ ಹಿಂದಿನ ತರಗತಿಗೂ ಇವಾಗಿನ ತರಗತಿಗೂ ಏನು ವ್ಯತ್ಯಾಸ ಇದೆ ಅಂತ ಅವರಿಗೆ ಅರ್ಥ ಮಾಡಿಸಿ. ಮತ್ತೆ ಯಾಕೆ ಇವಾಗ ಕ್ಲಾಸನ್ನು ಪುನಃ ಅಟೆಂಡ್ ಮಾಡೋ ಅವಶ್ಯಕತೆ ಇದೆ ಅಂತ ಅವರಿಗೆ ತಿಳಿಸಿ ಹೇಳಿ. ಅವಾಗ ಅವರಿಗೆ ಅದು ಮನನ ಆಗ್ತದೆ, ಹೌದು ಅನ್ನಿಸ್ತದೆ, ಮೋಟಿವೇಶನ್ ಬರ್ತದೆ, ಅವಾಗ ಜಾಯ್ನ್ ಆಗ್ತಾರೆ. ಆಮೇಲೆ ಎರಡನೇದು, ನಾಳೆ ಫಸ್ಟ್ ಡೇ ಅಲ್ವಾ, ನಾಳೆ ತಟವರ್ತಿ ಗುರುಗಳು ಜಾಯ್ನ್ ಆಗ್ತಾ ಇದ್ದಾರೆ. 8 ಗಂಟೆಗೇನೆ ಎಲ್ಲರೂ ಜಾಯ್ನ್ ಆಗಿ. ಆಯ್ತಾ? 8 ಗಂಟೆಗೆ ಜಾಯ್ನ್ ಆಗಿ ಆಮೇಲೆ ಎಲ್ಲರೂ ನಾಳೆ ಬೆಳಿಗ್ಗೆನೆ ನಾವು ಫ್ಲೈಯರ್ ಹಾಕ್ತೀವಿ. ಕಡ್ಡಾಯವಾಗಿ ಎಲ್ಲರೂ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ, ಮತ್ತು ನಿಮಗೆ ಯಾರಿಗೆಲ್ಲ ಗೊತ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ನಿಮಗೆ ಗೊತ್ತಿರುವ ಗ್ರೂಪ್ಗಳಿಗೆ ಶೇರ್ ಮಾಡಿ. ಆಯ್ತಾ? ಕಡ್ಡಾಯವಾಗಿ. ಆಮೇಲೆ ಪ್ರತಿನಿತ್ಯ ನಾವು ಹಾಕುವ ಸ್ಟೇಟಸ್ಗಳನ್ನು ಹಾಕಿ. ನಿಮ್ಮ ಸ್ಟೇಟಸ್ಗಳಲ್ಲಿ ಯಾವುದೋ ಒಂದು ಧ್ಯಾನ ಪ್ರಚಾರವೇ. ಆಯ್ತಾ? ಏನು ದಿನಾನು ಎಲ್ಲರೂ ಹೋಗಿ ಮನೆ ಪ್ರಚಾರ ನೋಡಿ ಸೇವೆ ಮಾಡಲಿಲ್ಲ ಅಂದರೆ ಮಹಾಲೋಕವನ್ನು ಕೂಡ ದಾಟೋದಿಲ್ಲ. ಆಯ್ತಾ? ಮಹಾಲೋಕವನ್ನು ದಾಟಬೇಕಂದ್ರೆ ಸೇವೆ ಮಾಡಲೇಬೇಕು. ಸೇವೆ ಮಾಡದೇ ಇದ್ರೆ ಬರೀ ನಾವು ಸ್ವಾರ್ಥಕ್ಕಾಗಿ ಎಲ್ಲ ಮಾಡ್ತೀವಿ ಅಂದರೆ ಅದೇ
ಹೋಗೋದು, ಭೂವರ್ಲೋಕಕ್ಕೆ ಹೋಗೋದು, ಇಲ್ಲ ಸುವರ್ಲೋಕಕ್ಕೆ ಹೋಗೋದು, ವಾಪಸ್ ಬರೋದು, ಅದೇ ಆಗ್ಬಿಡ್ತದೆ. ಏನೂ ಪ್ರತಿಫಲೇಕ್ಷೆ ಇಲ್ಲದೆ ಸುಮ್ಮನೆ ಮಾಡಿ ಸೇವೆ ಮಾಡುವುದೇ ನಾವು ಮಹಾಲೋಕವನ್ನು ಪಡೆಯುವ ಅರ್ಹತೆ ಅಲ್ವಾ. ಇವತ್ತು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ನೋಡಿ. ದಿವ್ಯಾ ಮಾಸ್ಟರ್ ಕೆಲಸ ಬಿಟ್ಟು ಇವತ್ತು ಕಾಶಿ ಧ್ಯಾನ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಕೆಲಸ ಕೂಡ ಇಲ್ಲ ಅವ್ರಿಗೆ, ಕೆಲಸ ಬಿಟ್ಟಿದ್ದಾರೆ ಅವ್ರು. ಆಯ್ತಾ, ಸಂಬಳ ಬರುವ ಕೆಲಸ ಬಿಟ್ಟು ಸಂಪೂರ್ಣವಾಗಿ ಕಾಶಿ ಧ್ಯಾನ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಅವರು. ಎಷ್ಟೊಂದು ಜನ ಇದ್ದಾರೆ, ಕ್ಲಾಸ್ ನಡೆಸ್ತಾ ಇದ್ದಾರೆ. ವೀಣಾ ಮಾಸ್ಟರ್ ಇರ್ಬೋದು, ಆಮೇಲೆ ಇವರು ವಿಶಾಲಮೂರ್ತಿ ಮೇಡಮ್ ಇರೋದು, ವಿಜಯಲಕ್ಷ್ಮಿ ಮೇಡಮ್, ಆಮೇಲೆ ಎಷ್ಟೊಂದು ಜನ ಅವರ ಸ್ವಂತ ಕೆಲಸವನ್ನು ಬಿಟ್ಟು ಕ್ಲಾಸ್ ನಡೆಸ್ತಾ ಇದ್ದಾರೆ ಇವತ್ತು. ಇದರಲ್ಲಿ ಏನೋ ದುಡ್ಡು ಸಿಗೋಲ್ಲ, ಲಾಭ ಸಿಗೋಲ್ಲ, ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ? ನಿಜವಾಗಲೂ ಏನನ್ನ ಇಲ್ಲಿ ಬಂದು ಮಾಡಬೇಕಿತ್ತೋ ಅದನ್ನ ಮಾಡ್ತಾ ಇದ್ದಾರೆ. ಆ ಯಾವ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೋಗಿ ಎಷ್ಟು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಒಂದು ಹೊಂದದ ಅರ್ಹತೆಯನ್ನ ಇವತ್ತು ದಿವ್ಯಾ ಮಾಸ್ಟರ್ ಮಾಡ್ತಾ ಇದ್ದಾರೆ. ಅಂತ ಗ್ರೇಟ್ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಏನು, ನಾನು ಎಂತ ದೊಡ್ಡ ಕೆಲಸ ಮಾಡ್ತಾ ಇದರಿಂದ ಏನು ದುಡ್ಡು ಬರ್ತದ, ಸಂಬಳ ಬರ್ತದ ಅಂತ ಅವರಿಗೆ ಅದರ ಮಹತ್ವ ಏನು ಗೊತ್ತಾಗಿಲ್ಲ ಅವರಿಗೆ. ಅದರ ಇದು ಬೇರೆನೇ ಇದೆ, ಸಾಮಾನ್ಯ ಅಲ್ಲ ಅದು. ಅದರ ಪ್ರತಿಫಲ ಸಾಮಾನ್ಯದ ಅಲ್ಲ ಅದು, ಅದನ್ನು ಹೇಳಲಿಕ್ಕೂ ಕೂಡ ಅಸಾಧ್ಯ. ಅಂತ ಒಂದು ಅವಕಾಶ ನಮಗೆ ಸಿಕ್ಕಾಗ ಏನ್ ಮಾಡಬೇಕು? ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು. ಅದಕ್ಕೆ ನಾವು ಕೂಡ ಕಾಶಿ ಧ್ಯಾನ ಯಜ್ಞ ಮುಗಿಸಿ ಬಂದ ಕೂಡಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕಂತ ಇದ್ದೀವಿ. ಊರುಗಳಿಗೆ, ಮನೆಗಳಿಗೆ, ಕೇರಿಗೆಲ್ಲ ಹೋಗಿ ಚೆನ್ನಾಗೆ ಈ ಒಂದು ಸತ್ಯ ಬೋಧನೆಯನ್ನ, ಧರ್ಮವನ್ನ, ಧ್ಯಾನವನ್ನ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮಹತ್ವದ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೈ ಜೋಡಿಸೋದು ಅಂದ್ರೆ ನೀವೇನು ದುಡ್ಡು ಕೊಡ್ಬೇಕಾಗಿದೆ. ನಿಮ್ಮೂರ್ ಕಡೆಗೆ ಬಂದಾಗ ನೀವು ನಮ್ಮನ್ನ ಕರೀರಿ, ನಿಮ್ಮ ಮನೆಗೆ ಬರ್ತೀವಿ. ಉಣ್ಣಾಕೆ ತಿನ್ನಕ್ಕೆ ಆಗಿ ಅಲ್ಲ, ಜನರನ್ನ ಸೇರಿಸಿ, ನಿಮ್ಮ ಅಕ್ಕಪಕ್ಕದವ್ರನ್ನ ಸೇರಿಸಿ, ಗೊತ್ತಿಲ್ಲದೆ ಇರೋರನ್ನ ಸೇರಿಸಿ. ಧ್ಯಾನ ಏನೂ ಗೊತ್ತಿಲ್ಲ, ಧ್ಯಾನ ಬರೋರು ಬರದೇ ಇರೋರು ಎಲ್ಲರನ್ನೂ ಸೇರಿಸಿ ಅವರಿಗೆ ಧ್ಯಾನವನ್ನು ಹೇಳಿಕೊಡೋಣ, ಆತ್ಮಜ್ಞಾನವನ್ನು ಹೇಳಿಕೊಡೋಣ. ಅವರನ್ನು ಅದರಲ್ಲಿ ಯಾರಿಗೆ ಕನೆಕ್ಟ್ ಆಗ್ತಾರೆ ಅವ್ರು ಆಗ್ಲಿ, ಅವರು ಇವರು ಬೇಡ. ಇವತ್ತು ಎಷ್ಟೋ ಜನ ಧ್ಯಾನ ಮಾಡುವವರು ಕೂಡ ಅಸತ್ಯದಲ್ಲಿ ಹೋಗ್ತಾ ಇದ್ದಾರೆ. ನಿಜವಾಗಲೂ ಧ್ಯಾನದಿಂದ ಹೊಂದಬೇಕಾದದನ್ನು ಹೊಂದುತ್ತಾ ಇಲ್ಲ, ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ನಾವು ಅಷ್ಟು ವರ್ಷದ ಮಾಸ್ಟರು, ಇಷ್ಟು ವರ್ಷದ ಮಾಸ್ಟರು, ನಾವು ಪತ್ರಿಜೀವಿಗಳ ಜೊತೆಗಿದ್ದೀವಿ, ನಾವು ಆ ಪಿರಮಿಡ್ ಮಾಡಿದ್ವಿ, ಈ ಪಿರಮಿಡ್. ನೋಡಿದ್ರೆ ಸಾಮಾನ್ಯ ಜನರಿಗೂ ಅವರಿಗೂ ಏನು ವ್ಯತ್ಯಾಸನೇ ಇಲ್ಲ, ಹಾಗೆ ಬದುಕ್ತಾ ಇದ್ದಾರೆ. ಯಾಕೆ? ಸರಿಯಾದ ಸತ್ಯ ಮಾರ್ಗದಲ್ಲಿ ಇಲ್ಲ, ಸರಿಯಾದ ಸಾಧನಾ ಮಾರ್ಗದಲ್ಲಿ ಇಲ್ಲ, ಯಾವುದು ಸರಿಯಾದ ಸಾಧನೆ ಅನ್ನೋ ಅರಿವೂ ಇಲ್ಲ. ಸುಮ್ಮನೆ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಿದ್ರೆ ಮಾಡ್ತಾರೆ, ಅದರಲ್ಲೂ ಅವರವರಲ್ಲೇ ಕಾಂಪಿಟೇಷನ್. ಹಾಗಲ್ಲ ಅದು, ಸಾಧನೆಯಿಂದ ಯೋಗಿಗಳ ಲಕ್ಷಣ ಅದಲ್ಲ. ಹಾಗೆ ನಾವು ಸರಿಯಾದ ಆತ್ಮಜ್ಞಾನವನ್ನು ಎಲ್ಲರಿಗೂ ಹೇಳಿಕೊಡೋಣ, ತಿಳಿಸೋಣ. ಆ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಆಯ್ತು, ನೋಡೋಣ ಎಷ್ಟು ಜನ ಕೈ ಜೋಡಿಸ್ತಾರೆ. ವಿಜಯಲಕ್ಷ್ಮಿ ಮೇಡಮ್. ಸರ್ ಅದ ನಂಬರ್ ಹಾಕ್ತಿವಿ ಅಂತ ಹೇಳಿದ್ರಲ್ಲ ಸರ್, ಹಾಕಿ ಸರ್, ನಾವು ಫೋನ್ ಮಾಡ್ತೀವಿ ಎಲ್ಲರಿಗೂ. ಓಕೆ, ನಮ್ಗೆ ತಿಳಿದಷ್ಟು ನಾವ್ ಹೇಳ್ತೀವಿ ಸರ್, ನಮ್ಮ ಪ್ರಯತ್ನ ನಾವ್ ಮಾಡ್ತೀವಿ ಸರ್. ಓಕೆ, ವೆರಿ ಗುಡ್. ಅದಕ್ಕೆ ನಾನು ಎಂಕರೇಜ್ ಮಾಡಿದ್ದೆ. ನೆಕ್ಸ್ಟ್ ಅರುಣಾ ಮಾಸ್ಟರ್. ಅದೇ ತಿಳಿ ಹೇಳಿ ಅವ್ರಿಗೆ ಅಂದ್ರಲ್ಲ, ಅವಾಗ ಧ್ಯಾನದ ಮಹತ್ವ ಹೇಳುವಾಗ ಅವ್ರಿಗೆ ಸ್ವಲ್ಪನಾದ್ರೂ ಆಸೆ ತೋರಿಸ್ಬೇಕಾಗುತ್ತೆ, ಇಲ್ದೇ ಇದ್ರೆ ಅವ್ರು ಬರಲ್ಲ. ಅದಕ್ಕೆ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಎರಡೂ ಸಿಗ್ತವೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಆತರ ಹೇಳ್ಬೋದಾ ಅಂತ. ಹೇಳಿ ಈಗ ನಾವು ಇಲ್ಲೆಲ್ಲ ನೀವು ಅಂದ್ರೆ ನಿಷ್ಕಾಮ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಿರಲ್ವಾ, ನಾವು ಕರೆಕ್ಟ್ ಆಗಿ ಅಷ್ಟೇ ಹೇಳಕ್ ಹೋದ್ರೆ ಅದಕ್ಕಾಗಿ ಧ್ಯಾನ ಅಲ್ಲ, ಅದಕ್ಕಾಗಿ ಧ್ಯಾನ ಇರೋದಲ್ಲ. ನಮ್ ಪಾಡಿ ನಾವು ಮಾಡ್ತಾ ಇದ್ರೆ ಸಿಗಬೇಕಾದ ಹೊಂದಬೇಕದನ್ನ ಹೊಂದುತ್ತೇವೆ ಅಂತ, ಸಿಗುತ್ತೆ ಅಂತ ಹೇಳ್ಬೇಕು. ಈಗ ನಾವೆಲ್ಲ ಬದುಕ್ತಾ ಇಲ್ವಾ? ಏನು ಉಪವಾಸ ಸಾಯ್ತಾ ಇದ್ದೀವಿ? ಆದ್ರೂ ಜನಗಳಿಗೆ ಸ್ವಲ್ಪ ಆಸೆ ತೋರ್ಸಿದ್ರೇನೆ ಅವ್ರು ಇದ್ದಿದ್ರೆ ಮುಂದೊಂದು ಕಂಡಿರೋರು ಯಾರು ಇಲ್ಲೇ ನಾವ್ ಈ ಪರಿಪಾಟ್ಲ ಕೊಡ್ತಾ ಇದೀವಿ, ಇಲ್ಲಿಂದ ತೂಗ್ಸಿದ್ರೆ ಸಾಕಾಗೈತೆ, ಯಾರಿಗ್ ಗೊತ್ತು ಏನು ಅಂತೆಲ್ಲ ಅನ್ಕೋತಾರೆ. ಅದಕ್ಕೆ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಎರಡೂನು ಹೊಂದ್ಬಹುದು ಅಂತ ಹೇಳಿದ್ರೆ ಅವಾಗ ಸ್ವಲ್ಪ ಆಸೆ ಆಗುತ್ತೆ. ಆತರ ಹೇಳ್ಬೋದಾ ಅಂತ ಹೇಳ್ಬೇಕು. ಹೌದು, ಅವ್ರನ್ನ ನಂಗೆ ಹೇಳಿ ಕರ್ಕೊಂಡ್ ಬನ್ನಿ, ಇಲ್ಲಿ ನಾವು ಅವ್ರನ್ನ ರಿಪೇರಿ ಮಾಡ್ತೀವಿ. ಫಸ್ಟ್ ಹೇಳಿ ಕರ್ಕೊಂಡ್ ಬರೋದು ಹಾಗೆ, ಆಮೇಲೆ ಬಂದ್ಮೇಲೆ ಅವರಿಗೆ ಗೊತ್ತಾಗ್ತದೆ, ಹೌದಲ್ವಾ, ಹಾಗಲ್ಲ ಇದಲ್ಲ, ಅದು ಸರಿ, ಇದು ಸರಿ ಅಂತ.
ಹ್ಮ್ ಅಂದ್ರು ನಮ್ಮಷ್ಟಕ್ ನಾವೇ ಅಂದ್ರೆ ಯಾರಿಗೆ ಹೇಳ್ಬೇಕು ಯಾರಿಗ್ ಸ್ವಲ್ಪ ಇದಿದೆ ಅಂತ ನೋಡ್ಕೊಂಡು ಹೇಳ್ತಾನೆ ಇದೀವಿ ಸರ್. ಇವ್ರು ಮೊನ್ನೆ ಬಂದ್ರಲ್ವಾ, ಅವರು ಬಂದಿದ್ರು ನಮ್ಮ ಮನೆಗೆ ಏನಿಲ್ವಾ, ಅವ್ರು ಕಾಶಿಗೆ ಬರಕ್ಕೇನೆ ತಯಾರಾಗ್ತಾ ಇದಾರೆ ಅವರು. ನಮಗೂ ಸೀಟ್ ಸಿಗುತ್ತಾ ಕೇಳಿ ಅಂತ. ಹ್ಮ್ ಅಲ್ಲೇ ಒಳ್ಳೆ. ಹಂಗೆ ಸಿಕ್ಕವ್ರಿಗೆ ಹೇಳ್ತಾ ಇದೀವಿ ಸರ್ ನಾವು. ಹ್ಮ್ ಕರೆಕ್ಟ್. ಕೆಲವು ಫೋನ್ ನಂಬರ್ ಕಳ್ಸಿ ಸರ್, ನಂಬರ್ ಹ್ಮ್ ಕಳ್ಸಿ ಹೇಳ್ತೇನೆ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಿಗೆ ಕಳಿಸ್ಬೇಕು ಫೋನ್ ನಂಬರ್ ಹೇಳಿ. ಒಂದ್ 100 ಕಳಿಸಿದ್ರೆ ಸಾಕಲ್ಲ ಮೇಡಮ್? ಅಷ್ಟೊಂದೆಲ್ಲ ಬೇಡ, ಕನ್ಫ್ಯೂಸ್ ಆಗುತ್ತೆ. ಸದ್ಯಕ್ಕೆ ಸ್ವಲ್ಪ ಸ್ವಲ್ಪನೇ ಕಳ್ಸಿ ಸರ್. ಮಾಡಿದ್ದಾರೆ ಮೇಡಮ್, ಹಿಂದೆಲ್ಲ ಮಾಡಿದ್ದಾರೆ. 100, 200 ನಂಬರ್, 300, 500 ನಂಬರ್ಗಳೆಲ್ಲ ಫೋನ್ ಮಾಡಿದ್ದಾರೆ. ಹಾ, ಮಾಡ್ತಾ ಇರಿ. ಒಂದು ಕಳಿಸಿರ್ತೀನಿ, ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಮಾಡಿ. ಕಳ್ಸಿ ಸರ್, ಆಯ್ತು ಸರ್. ಕಾಂತಮ್ಮ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ ಕಾಂತಮ್ಮ ಮಾಸ್ಟರ್. ಎಲ್ಲೋಯ್ತು? ಅನ್ಮ್ಯೂಟ್ ಮಾಡಿ. ಒಮ್ಮೆ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ವೀಣಾ ಮಾಸ್ಟರ್ಗೆ ಮತ್ತೆ ಯಾರಿಗೆ ಕಳಿಸ್ಬೇಕು? ಕಾಂತಮ್ಮ ಮಾಸ್ಟರಿಗೆ ಕಳಿಸ್ಬೇಕಾ? ಯಾಕೋ ಹ್ಯಾಂಡ್ ರೈಸ್ ಮಾಡಿದ್ರಿ. ಓಕೆ ಮಾಸ್ಟರ್ಸ್, ಇವರು ಅದೇ ಯಾರೋ ಪ್ರಕಾಶ್ ಸರ್ ಕಾಲ್ ಮೆಸೇಜ್ ಹಾಕಿದ್ದೀರಿ. ಏನಿಲ್ಲ, ಸುಮ್ಮನೆ ಚೇರ್ ಮೇಲೆ ಕೂತ್ಕೊಳ್ಳೋದು, ಧ್ಯಾನ ಮಾಡೋದು. ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆ ಬರ್ತದೆ, ನಿದ್ದೆ ಬಂದ್ರೆ ಧ್ಯಾನದಲ್ಲಿ ನಿದ್ದೆ ಮಾಡಬೇಕು. ನಿದ್ದೆ ಬಂತು ಅಂತ ಹೋಗಿ ಬೆಡ್ ಮೇಲೆ ಮಲಗಬಾರ್ದು. ಮೊದಲನೇದಾಗಿ ಬೆಡ್ ರೆಡಿ ಇಟ್ಕೊಂಡಿರ್ಬಾರ್ದು. ಪಕ್ಕದಲ್ಲಿ ಬೆಡ್ ರೆಡಿ ಇರಬಾರ್ದು. ಒಂದ್ ವೇಳೆ ಮಧ್ಯಾಹ್ನ ನಿದ್ದೆ ಬಂದ್ರೆ ಹೋಗಿ ಮಲ್ಕೊಳಕ್ಕೆ ರೆಡಿ ಇರ್ಲಿ ಅಂತ ಹೇಳಿ ಮೊದಲೇ ಬೆಡ್ ರೆಡಿ ಮಾಡಿ ಇಟ್ಟಿರ್ಬಾರ್ದು. ಆಯ್ತಾ? ಇದು ಟಿಪ್ಸ್. ಎರಡನೇದು, ನಿದ್ದೆ ಬಂದೇ ಬರ್ತದೆ. ನಿದ್ದೆ ಬಂದಾಗ ನಿದ್ದೆ ಕಂಟ್ರೋಲ್ ಮಾಡಬಾರ್ದು. ನಿದ್ದೆ ಕಂಟ್ರೋಲ್ ಮಾಡೋದು ಇಲ್ಲಿ ಉದ್ದೇಶ ಅಲ್ಲ. ನಿದ್ದೆಯನ್ನ ಧ್ಯಾನವನ್ನಾಗಿ ಪರಿವರ್ತನೆ ಮಾಡಬೇಕು. ಧ್ಯಾನ ಶಕ್ತಿಯಿಂದಲೇ ನಮ್ಮ ಆ ನಿದ್ರಾಶಕ್ತಿಯನ್ನ ಪಡೆಯುವ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಿದ್ದೆ ಬಂದ್ರೆ ನಿದ್ದೆಯನ್ನ ತಡೆಯದೆ, ಅಥವಾ ಬೆಡ್ ಮೇಲೂ ಹೋಗಿ ಮಲಗಲೂಬಾರದು, ನಿದ್ದೆಯನ್ನ ತಡಿಲೂಬಾರದು. ಧ್ಯಾನದಲ್ಲಿ ಕೂತಾಗಲೇ ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಆಯ್ತಾ? ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಅದಾಗಿಯೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಸಮಯವನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಇವತ್ತು 12 ಗಂಟೆವರೆಗೂ, ನಾಳೆ 1 ಗಂಟೆವರೆಗೂ, ನಾಳಿದ್ದು 2 ಗಂಟೆವರೆಗೆ, ಆಮೇಲೆ 3 ಗಂಟೆವರೆಗೆ, ಆಮೇಲೆ 4 ಗಂಟೆವರೆಗೆ. ಹೀಗೆ ಸಮಯವನ್ನ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬೇಕು? ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೂ ಮಾಡಬೇಕು. ಹಾಗೆ ಮಾಡಿದ್ರೆ ಸಾಧಿಸ್ತಾ ಇದೆ. ಬಟ್ ಪ್ರಯತ್ನ ನಿರಂತರ ಇರಬೇಕು. 1 ದಿವಸ 2 ದಿವಸ ಮಾಡಿ ನಂಗೆ ಆಗ್ಲಿಲ್ಲ ಅಂದ್ರೆ ಬಿಟ್ರೆ ಏನೂ ಸಾಧಿಸ್ಲಿಕ್ಕೆ ಆಗಲ್ಲ. ಬಟ್ ನಮಸ್ತೆ ಸರ್. ನಿನ್ನೆ ಏನಾಯ್ತು, ಮನೆ ಏನಾಯ್ತು, ಅದು ಮ್ಯಾಟರ್ ಅಲ್ಲ. ಇವತ್ತಿಂದ ನಾನು ಮಾಡೇ ಮಾಡ್ತೇನೆ ಅನ್ನುವ ಗಟ್ಟಿ ನಿರ್ಧಾರ ಪ್ರಯತ್ನದಿಂದ ಮಾಡಬೇಕು. ಕಾಂತಮ್ಮ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಸರ್, ನನಗೆ ಕಳ್ಸಿ ಕಾಂಟ್ಯಾಕ್ಟ್ ನಂಬರ್, ನಾನು ಎಲ್ರಿಗೂ ಹೇಳ್ತೀನಿ, ಮೋಟಿವೇಟ್ ಮಾಡ್ತೀನಿ ಸರ್. ಓಕೆ ಮೇಡಮ್. ಓಕೆ. ವೀಣಾ ಮಾಸ್ಟರ್, ನಿಮಗೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಅದು ಏನಂದ್ರೆ ಸರ್, ಈಗ ಒಂದು ಆತ್ಮ ಬರ್ಬೇಕಾದ್ರೆ ಭೂಮಿ ಮೇಲೆ ಬರ್ಬೇಕಾದ್ರೆ ಅದ್ರ ಉದ್ದೇಶ ಮೋಕ್ಷಕ್ಕೋಸ್ಕರ ಬಂದಿರ್ತೈತಿ. ಆದ್ರೆ ಇದು ಭೂಮಿ ಮೇಲೆ ಬಂದ ಮೇಲೆ ಅದು ಎಲ್ಲ ಮಾಯೆಗೆ ಸಿಕ್ಕಾಕೊಳುತ್ತೆ ಸರ್. ಆದ್ರೆ ಅದೇನಂದ್ರೆ ಅಲ್ಲಿದ್ರೆ ಒಂದು ಇದನ್ನ ಹಾಕೊಂಡ್ ಬಂದಿರ್ತೈತಿ, ಪ್ರಣಾಳಿಕೆ ಪ್ರಕಾರ ಬಂದಿರ್ತೈತಿ ಸರ್. ಅಂದ್ರೆ ನಾನು ಈ ಜನ್ಮಕ್ಕೆ ನಾನು ಇದನ್ನ ಮಾಡಿ ಬರ್ತೀನಿ ಅಂತ ಅದು ಬಂದಿರ್ತೈತಿ ಸರ್. ಆಮೇಲೆ ಅದು ಏನಾರ ಪೂರ್ತಿ ಆಗ್ಲಿಲ್ಲ ಅಂದ್ರ ಅದು ಮೇಲಿನ ಲೋಕದಲ್ಲಿ ಅದು ಮಾಸ್ಟರ್ಸ್ ಅದಕ್ಕ ಆ ಜ್ಞಾನ ಕೊಡ್ತಾರಂತ. ಕೆಲವು ಮಾಸ್ಟರ್ಸ್
ಮುಖಾಂತರ ನಾವು ಫಸ್ಟ್ಗೆ ತಿಳ್ಕೊಂಡಿದ್ವಿ ಸರ್ ಅದು. ಅಂದ್ರೆ ನಾವ್ ಏನ್ ಇಲ್ಲಿ ಭೂಮಿ ಮೇಲೆ ಕಲಿಬೇಕಂತ ಬಂದಿರ್ತೀವಲ್ಲ, ಅದು ನಾವ್ ಕಲಿಲಾರ್ದೆ ಹೋದ್ವಿ ಅಂದ್ರ ನೆಕ್ಸ್ಟ್ ಜನ್ಮ ನಮ್ಗೆ ಇನ್ನು ಉನ್ನತ ಜನ್ಮ ಸಿಗ್ಲಿ ಅಂತ ಅಲ್ಲಿ ಮೇಲಿನ ಲೋಕದಲ್ಲಿ ಮಾಸ್ಟರ್ಸ್ ನಾವಿಲ್ಲಿ ಕಲಿಬೇಕಾಗಿರೋದನ್ನ ಅಲ್ಲಿ ಕಲಿಸಿಕೊಡ್ತಾರ ಅಂತ ಹೇಳಿದ್ದು ತಿಳ್ಕೊಂಡಿದ್ವಿ ಸರ್. ಆದ್ರೆ ನೀವು ನಮಗೆ ತಿಳಿಸಿದ ಜ್ಞಾನ ಅಂದ್ರೆ ನಾವ್ ಏನೇ ಸಾಧನೆ ಮಾಡ್ಬೇಕಾದ್ರೂ ಕೂಡ ನಮ್ಗ್ ಶರೀರ ಅನ್ನೋದು ಮುಖ್ಯ. ಹಾಗಾಗಿ ನಾವು ಶರೀರ ಇದ್ರೆ ಅಷ್ಟೇ ನಾವು ಏನೇ ಸಾಧನೆ ಮಾಡಕ, ಅಲ್ಲಿ ಮೇಲ್ ಹೋಗಿ ನಾವು ಕಲಿಯಕ್ ಏನೂ ಇರೋದಿಲ್ಲ ಅಂತ ಹೇಳಿದ್ರಿ ಸರ್. ಇದು ಕನ್ಫ್ಯೂಸ್ ಆಗ್ತಿದೆ ಸರ್, ಏನಂತ ಗೊತ್ತಿಲ್ಲ. ಮೇಲಿನ ಲೋಕದವರು ಹೇಳ್ತಾರೆ, ಅವರು ಗೈಡ್ ಮಾಡ್ತಾರೆ. ನೀವು ಕೆಳಗೆ ಹೋಗಿ ಏನ್ ಮಾಡ್ಬೇಕು ಅನ್ನುವ ಗೈಡ್ ಮಾಡ್ತಾರೆ. ಅಲ್ಲ ಸರ್, ಅದಲ್ಲ ನೋಡಿ, ಅಂದ್ರೆ ಸರ್, ಮೇಷ್ಟ್ರು ಪಾಠ ಮಾಡ್ತಾರೆ. ಪಾಠ ಮಾಡಿದ ತಕ್ಷಣ ಮುಗೀತಾ? ಪರೀಕ್ಷೆ ಬರೀಬೇಕು ಅವನು. ಎಲ್ಲಿ ಪರೀಕ್ಷೆ ಬರೀಬೇಕು? ಭೂಮಿ ಮೇಲೆ ಬಂದು ಬರೀಬೇಕು. ಅಲ್ಲಿವರೆಗೂ ಬೋಧನೆ ನಡೀತದೆ, ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲಿ ಹೌದು ಆಯ್ತು ಆಯ್ತು ಅಂತ ತಲೆ ಅಲ್ಲಾಡಿಸ್ತಾನೆ, ಎಲ್ಲದೂ ಮಾಡ್ಕೊಂತಾನೆ. ಆದ್ರೆ ಭೂಮಿಗೆ ಬಂದು ಮಾಯೆಯೊಳಗೆ ಸಿಕ್ಕಾಕೊಳ್ತಾನೆ. ನಾನು ಆತ್ಮ ಅನ್ನೋದನ್ನು ಮರಿತಾನೆ, ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಮರಿತಾನೆ. ಮರ್ತು ಏನ್ ಮಾಡ್ತಾನೆ? ಪರೀಕ್ಷೆನೇ ಮರೆತು ಬಿಡ್ತಾನೆ. ಸುಮ್ಮನೆ ಹೆಂಗೆಂಗೋ ಬದುಕಲಿಕ್ಕೆ ಶುರು ಮಾಡ್ತಾನೆ. ಪ್ರಣಾಳಿಕೆ ಅಂದ್ರೆ ಅವರ ಕರ್ಮದ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದಾರೋ ಅದನ್ನ ತೀರಿಸ್ಬೇಕಲ್ವಾ, ಅದನ್ನ ತಗೊಂಡ್ ಬಂದಿರ್ತಾರೆ. ಅದು ಕರ್ಮ. ಪ್ರಣಾಳಿಕೆ ಏನು? ಎಲ್ಲರ ಪ್ರಣಾಳಿಕೆ ಆತ್ಮ ಉನ್ನತಿಯನ್ನ ಮಾಡ್ಕೊಳ್ಬೇಕು, ಆತ್ಮ ಕರ್ಮಗಳನ್ನ ಮಾಡಬೇಕು, ನಾನು ಜನರ ಲೋಕವನ್ನ ದಾಟಿ ಉನ್ನತ ಲೋಕಗಳಿಗೆ ಹೋಗಿ ಸೇರ್ಕೊಳ್ಬೇಕು ಅನ್ನೋದು ಎಲ್ಲರ ಪ್ರಣಾಳಿಕೆ. ಅವರ ಕರ್ಮಾನುಸಾರ ಅವರಲ್ಲಿ ಜಾಸ್ತಿ ಕಷ್ಟ, ಸುಖ, ದುಃಖ, ಅವರು ಸ್ನೇಹಿತರು, ಇವ್ರ ಅಪ್ಪ ಅಮ್ಮ, ಬಡವ ಶ್ರೀಮಂತ, ಅದೆಲ್ಲ ಅವ್ರವ್ರ ಕರ್ಮ. ಅದು ಕರ್ಮಾನುಸಾರ, ಅದು ಪ್ರಣಾಳಿಕೆ. ಕರ್ಮಾನುಸಾರ ಅದು ಪ್ರಣಾಳಿಕೆ. ಆದ್ರೆ ಎಲ್ಲರ ಕಾಮನ್ ಪ್ರಣಾಳಿಕೆ ಯಾವುದು? ಮೋಕ್ಷ ಸಂಪಾದನೆ ಮಾಡುವುದು, ಅಂದ್ರೆ ಆತ್ಮ ಉನ್ನತಿಯನ್ನ ಹೊಂದುವುದು. ಅದು ಎಲ್ಲರಿಗೂ ಕಾಮನ್. ಅಂದ್ರೆ ಸರ್ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ ನಮ್ದೇನಂದ್ರೆ ನಮ್ ಸಂಗೀತ ಕಲಿಬೇಕನ್ನೋದೇ ಇರ್ತೈತಿ ಸರ್. ಆದ್ರೆ ಇದು ಕಂಪ್ಲೀಟ್ ಆಗಿರೋದಿಲ್ಲ ಸರ್. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳು ನಮ್ಗೆ ಸಿಗ್ತಿಲ್ಲ. ಅದ್ರ ಮೇಲೆ ಹೋದ್ಮೇಲೆ ಮಾಸ್ಟರ್ಸ್ ನಮ್ಗ ಅದನ್ನ ಅಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಅಂದ್ರೆ ಅದು ನೆಕ್ಸ್ಟ್ ಜನ್ಮಕ್ಕ ನಮ್ಗೆ ಹಾಗೇನಿಲ್ಲ, ಬರಂಗಿಲ್ಲ. ಆತರ ಇಲ್ಲ. ಅವ್ರು ಹೇಳ್ತಾರೆ, ಅವ್ರು ಹೋಗಿ ಬೈತಾರೆ, ನೀನು ಅದಕ್ಕೆ ಅಂತಾನೆ ಜನ್ಮ ಕಳೆದೆ ಅಲ್ವಾ, ಅದರಿಂದ ನಿನ್ಗೆ ಏನಾದ್ರೂ ಪ್ರಯೋಜನ ಬಂತಾ? ಇಲ್ಲ. ಮತ್ತೆ ಅದನ್ನ ಯಾಕೆ ಪ್ರಯತ್ನ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಹೌದಲ್ವಾ ಅಂತ ಹೇಳಿ ಏನ್ ಮಾಡ್ತದೆ? ಅದು ಸ್ಟಾಪ್ ಮಾಡ್ತದೆ. ಅವಾಗೇನು? ಮತ್ತೆ ಪುನಃ ಅವರು ಹೇಳೋದಿದೆ, ನೀವು ಭೂಮಿ ಮೇಲೆ ಹೋಗಿ ಮಾಡಬೇಕಾದದ್ದು ಏನ್ ಬೇಕಾದ್ರೂ ಮಾಡ್ಬೋದು, ಬೇಕಾದಷ್ಟು ಅವಕಾಶಗಳಿದೆ. ಆದ್ರೆ ನೀನು ಹೋಗಿ ಏನನ್ನ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಏನನ್ನ ಮಾಡ್ಬೇಕು? ನಿನ್ನ ಆತ್ಮ ಉನ್ನತಿಗಾಗಿ ಏನನ್ನ ಮಾಡ್ಬೇಕಾಗಿದೆಯೋ ಅದನ್ನ ಮಾಡು. ಅದನ್ನ ಮಾಡಿದ್ರೆ ನೀನ್ ಬೇರೆ ಅದನ್ ಕಡೆ ಹೊರಟೆ ಅಂದ್ರೆ ಮುಗೀತು ನಿಮ್ಗೆ. ಮತ್ತೆ ಪುನಃ ನಿಂದು ಇದು ತಪ್ಪಿದ್ದಲ್ಲ, ಇದು ಮತ್ತೆ ಅದೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿಲ್ಲ ಸರ್, ನಾವು ಕಲಿತಾ ಇದ್ವಿ. ಆದ್ರೆ ಇದು ನರನಿಂದ ನಾರಾಯಣ ಸ್ಟಾರ್ಟ್ ಆದ್ಮೇಲೆ ಏನೋ ಗೊತ್ತಿಲ್ಲ, ಇದು ಏನು ಯೂಸ್ ಇಲ್ಲ, ಆತ್ಮಕ್ಕಾಗಿ ಇದೇನ್ ನನ್ಗೇನ್ ಅವಶ್ಯಕತೆ ಇಲ್ಲ ಅಂತ ಅನ್ಸಿ ಈಗ 2 ತಿಂಗಳು ಆಯ್ತು ಸರ್. ಅದಕ್ಕೆ ನಾವು ಜಾಯಿನ್ ಆಗ್ತಾ ಇಲ್ಲ ಸರ್. ಅದನ್ನು ಕಲಿತು ಏನು ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ? ಅದರಿಂದ ಕಲಿಯೋದು ಏನು ಇಲ್ಲ ಅಂತ ಅನಿಸಿದ ಮೇಲೆ ಅದಕ್ಕೆ ಕೈ ಹಾಕಕ್ ಹೋಗಬಾರ್ದು. ಹೌದು ಸರ್, ನನ್ನ ಆತ್ಮದ ಉದ್ದೇಶ ಅಲ್ಲ ಅಂತ ಅನಿಸ್ತು ಸರ್. ಅದಕ್ಕಾಗಿ ಅದನ್ನ ಬಿಟ್ಟೆ. ಥ್ಯಾಂಕ್ ಯು. ಕರೆಕ್ಟ್ ಮೇಡಮ್. ಶಿವಾನಂದ್ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಇದು 100 ಇದು ಅವ್ರಿಗೆ ಧ್ಯಾನದ ಬಗ್ಗೆ ಹೇಳ್ಬೇಕಾ ಸರ್? ಯಾವ ತರ ಸರ್? ಅದೇ ಈಗ ಮಂಡಲ ಶುರುವಾಗ್ತಾ ಇದೆ, ಗುಡಾಕೇಶ ಕ್ಲಾಸು. ಹಾ ಸರ್. ಅವರೆಲ್ಲರೂ ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ ಇರೋರೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು 4-5 ಆ ಗ್ರೂಪ್ ಅಲ್ಲಿ ಇರೋ ಪರಿಚಯ ಇಲ್ಲದೆ ಇರೋರಲ್ಲ. ಹೀಗೆ ಪರಿಚಯ ಮಾಡಿಸ್ಕೊಡು. ಹೀಗೆ ಪುನಃ ಮಂಡಲ ಧ್ಯಾನ ಶುರುವಾಗ್ತಾ ಇದೆ, ಪ್ರತಿನಿತ್ಯ ನೀವು ಜಾಯಿನ್ ಆಗಿ. ಆಮೇಲೆ ಅವರು ಹಿಂದೆಲ್ಲ ಜಾಯಿನ್ ಆಗಿ ಮಾಡೋದು, ಕೆಲವರು ಟ್ರೈ ಮಾಡಿ ಆಗದೆ ಏನೇನೋ ಮಿಸ್ ಆಗಿರ್ತಾರೆ. ಅವರನ್ನ ಮತ್ತೆ ಮೋಟಿವೇಶನ್ ಮಾಡೋದು, ಎಲ್ಲ ಇದ್ದಿದ್ದೆ ಪುನಃ ಟ್ರೈ ಮಾಡಿ, ಕ್ಲಾಸ್ ಕೇಳಿ, ಪ್ರತಿನಿತ್ಯ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಾದ್ರೂ ಮಾಡೋದಕ್ಕೆ ಪ್ರಯತ್ನ ಮಾಡಿ. 1 ಗಂಟೆವರೆಗೂ 2 ಗಂಟೆವರೆಗೂ. ಯಾಕೆಂದ್ರೆ ಜಂಜಾಟ ಅನ್ನೋದು ಇದ್ದಿದ್ದೆ. ಅವ್ರು ಹೇಳ್ತಾರೆ, ನನಗೆ ಸೊಂಟ ನೋವು ಬಂತು, ನಿದ್ದೆ ಬಂತು, ಅದು ಬಂತು, ಇದು ಬಂತು, ಏನೇನೋ ಕತೆ ಹೇಳ್ತಾರೆ. ಇಲ್ಲ, ಅದೆಲ್ಲ
ಯಾವುದು ಕೂಡ ಅಷ್ಟು ಸುಲಭ ಸಿಗೋಲ್ಲ. ನೀವು ಪುನಃ ಪ್ರಯತ್ನ ಮಾಡಿ ನೋಡಿ. ಎಷ್ಟೊಂದು ಜನ ಇವಾಗ ನೋಡಿ ಇವರೆಲ್ಲ ಎಷ್ಟೋ ವರ್ಷಗಳಿಂದ ತಿಂಗಳುಗಳಿಂದ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ಎಷ್ಟು ಹೌದು, ತಲುಪಿದ್ದಾರೆ, ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಆಮೇಲೆ ನಂದು ಬ್ರೇಕ್ ಆಗಿತ್ತು ಸರ್. ಹಾ ಆಮೇಲೆ ಇದು ಬ್ರೇಕ್ ಬಹಳ ಆಗಿತ್ತು, ಮತ್ತೆ ತಿರ್ಗಾ ನಾ ಪುನಃ ಜಾಯ್ನ್ ಆದೆ. ಹಾ ಆಮೇಲೆ ಇದು ಬಹಳ ಸುಲಭವಾದ ಮಾರ್ಗ. ಅಂದ್ರೆ ನಾವು ಡೇ ಟೈಮ್ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ನಮ್ಮ ಯಾವ ಕೆಲಸವನ್ನು ಬ್ರೇಕ್ ಮಾಡದ ಹಾಗೆ ಇದ್ದು ಲಾಸ್ಟಿಗೆ ನಾವು ಬಂದು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಳ್ಬಹುದು. ಅಂದ್ರೆ ಸಾಧನೆ ಮಾಡ್ಕೊಳ್ಬಹುದು ರಾತ್ರಿಯಲ್ಲಿ ಡೇ ಹಾ ಟೈಮ್ ಅಲ್ಲಿ ಫ್ರೀ ಆಗಿದ್ದುಕೊಂಡು ಆ ಸರಿ. ಹೀಗೆ ಹಾ ಓದ್ಕೊಳ್ಬಹುದು, ಎಲ್ಲಾನು ಮಾಡ್ಬೋದು. ಆಮೇಲೆ ಎಂತ ಜ್ಞಾನ ಸಿಗ್ತದೆ ಪ್ರತಿನಿತ್ಯ ಕ್ಲಾಸಿಗೆ ಅಟೆಂಡ್ ಆಗ್ತಾ 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 ಅವ್ರಲ್ಲಿ ನಿಜವಾದ ಪರಿವರ್ತನೆ ಶುರುವಾಗ್ಬಿಡ್ತದೆ, ಗುಣಗಳ ಪರಿವರ್ತನೆ ಆಗ್ತದೆ. ಹೌದು, ಹ್ಮ್ ಮಾಡ್ತೇನೆ ಸರ್, ನನಗೂ ಕಾಸು ಕೊಡಿ ಸರ್. ಓಕೆ ಸರ್, ಓಕೆ. ನಿಮ್ ನಂಬರ್ ನನಗೆ ಒಂದ್ಸಾರಿ ಕಳಿಸ್ರಿ ಯಾವ್ದು. ಕಾಸು ಕೊಡ್ತೇನೆ ರೀ. ಆಮೇಲೆ ಅವ್ರು ಇವ್ರು ಶ್ವೇತಾ ಮೇಡಮ್ ಕಡೆ ಐತ್ರಿ ನನ್ನ ನಂಬರ್. ಓಕೆ ಸರ್, ಓಕೆ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯತೀಶ್ ಮಾಸ್ಟರ್ ಮಾತಾಡಿ. ಹಲೋ ಸರ್, ನಮಸ್ತೆ ವಿಡಿಯೋ ಆನ್ ಮಾಡಿ ಸರ್. ವಿಡಿಯೋ ಆನ್ ಮಾಡಿ ಸರ್. ಓಕೆ ಓಕೆ, ಒಂದ್ ನಿಮಿಷ ಹಲೋ ಸರ್, ನಮಸ್ತೆ ಹೇಳಿ ಸರ್. ಸರ್, ನಾನು ಯತೀಶ್ ಅಂತ. ನನಗೊಂದು 27 ವರ್ಷ ಸರ್. ಸರ್, ಇದು ನಾನು ಮುಂಚೆ ಜನವರಿ ನ್ಯೂ ಇಯರ್ ದಿವಸ ಗೊತ್ತಾಯ್ತು ಸರ್ ನನಗೆ ಇದು ಗುಡಕೇಶ ಈ ತರ ಇದೆ ಅಂತ. ಸರ್, ಕೇಳಿಸ್ತಿದ್ಯಾ? ಕೇಳ್ತದೆ, ಮಾತಾಡಿ. ಸರ್, ಅದು ಏನಂದ್ರೆ ನಾನು ಏನೋ ಗೊತ್ತಿಲ್ಲ ಸರ್, ಇದು ವಿಧಿಲಿಖಿತನ ಏನೋ ಗೊತ್ತಿಲ್ಲ. ನಾನು ಒಂದು 8ನೇ ಕ್ಲಾಸ್ ತನಕ ನನಗೇನಂದ್ರೆ ಚೆನ್ನಾಗೇ ಇದ್ದೆ ಸರ್. ನಾನು ಚೆನ್ನಾಗೇ ಇದ್ದೆ. ಏನಂದ್ರೆ ನನ್ನ ದೇಹ ಇರ್ಬೋದು, ನನ್ನ ಮನಸ್ಸಿರ್ಬೋದು ಬಹಳ ಚೆನ್ನಾಗಿತ್ತು. ಏನಂದ್ರೆ ನಮ್ದು ಕಲಿತಾ ಇದ್ರಲ್ಲ ನಾವು ಟೀಚರ್ಸ್ ಹತ್ರ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಜೀವನ. ಸಡನ್ ಆಗಿ ಒಂದು ದಿವಸ ಏನಾಯ್ತೋ ಗೊತ್ತಿಲ್ಲ ಸರ್. ಅವಾಗ ಅದು ನನ್ನಲ್ಲೇ ಬದಲಾವಣೆಗಳು, ದೇಹ ಸಣ್ಣ ಆಗೋದು, ಮುಖದಲ್ಲಿ ಛಾಯೆ ಕಮ್ಮಿ ಆಗೋದು, ಆಮೇಲೆ ಸುತ್ತಮುತ್ತವರೆಲ್ಲ ನಮ್ಮ ಟೀಚರ್ಸು ಚೆನ್ನಾಗಿ ನನ್ನೇ ರೇಗೋದು ಈ ತರ. ಆಮೇಲೆ ಫ್ರೆಂಡ್ಸ್ ಎಲ್ಲರ ಹತ್ರ ರಿಲೇಶನ್ಶಿಪ್ಸ್ ಎಲ್ಲ ಹಾಳಾಗೋದು ಈ ತರ ಆಯ್ತು. ಆಮೇಲೆ ನಾನು 10th ಆಯ್ತು, PU ಆಯ್ತು, ಇಂಜಿನಿಯರಿಂಗ್ ಮಾಡ್ತಾ ಇದ್ವಿ ಸರ್. ಇಂಜಿನಿಯರಿಂಗ್ ಬಟ್ ಅದು ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾನೆ ಇತ್ತು. ಸೊ ನಾನು ಏನ್ ಮಾಡ್ಬೇಕು, ಸೈಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದೆ. ಅವ್ರು ಹೇಳಿದ್ರು ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ಸುಮಾರು ಅಂದ್ರೆ ಏನೋ ಒಂದು ಏನಾಗಿದೆ ಅಂದ್ರೆ ಸರ್, ಈ ಕೆಟ್ಟು ಟೈಮ್ ಅಂತ ಇರುತ್ತೆ. ಕೆಟ್ಟು ಟೈಮಲ್ಲಿ ನಮ್ದು ಚಕ್ರಗಳು, ನಮ್ದು ಅವರ ಏನು ಎನರ್ಜಿ ಬಾಡಿ ಇರುತ್ತೆ ಅದು ಸ್ವಲ್ಪ ವೀಕ್ ಆದಾಗ ಎಲ್ಲಾದ್ರೂ ಆ ನಾವು ಯಾರಾದ್ರೂ ಇನ್ನೊಂದು ಆತ್ಮ ಅದು ಅಕಾಲಿಕ ಮರಣ ಹೊಂದಿದಾಗ ಅದು ದೇಹ ಸೇರುತ್ತಂತೆ ಸರ್, ದೇಹ ಸೇರುತ್ತಂತೆ. ಅವಾಗ ಏನಾಗುತ್ತೆ, ಅದರಿಂದ ಅದೇನಾಗುತ್ತೆ, ಅದ್ರ ಲೈಫ್ ನಮ್ಮ ಬಾಡಿಲಿ ಅದು ಲೀಡ್ ಮಾಡ್ತಾ ಇರುತ್ತೆ. ಸೊ ಇಟ್ ಲೀಡ್ಸ್ ಟು ಅವರ್ ಸಕ್ಸಸ್. ಸಕ್ಸಸ್ ಲೈಫ್ ಚೆನ್ನಾಗಿ ನಮ್ಮ ಲೈಫ್ ಲೀಡ್ ಆಗ್ತಾ ಇರಲ್ಲ. ಸೊ ಅದ್ರ ಲೈಫ್ ಜೊತೆ ನಾವು ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದರಿಂದ ಆಚೆ ಬರ್ಬೇಕಂತ ತುಂಬಾ ಕಷ್ಟಪಟ್ಟೆ ಸರ್. ನಾನು ರೇಖಿ ಕಲ್ತ್ಕೊಂಡೆ, ರೇಖಿ ಮಾಡಿದೆ. ಆಮೇಲೆ ಎಷ್ಟೊಂದು ಟೆಂಪಲ್ಗಳಿಗೆಲ್ಲ ಹೋಗೋದು, ಜ್ಯೋತಿಷಿ ಕನ್ಸಲ್ಟ್ ಮಾಡೋದು, ಮಾಂತ್ರಿಕರು ಕನ್ಸಲ್ಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ತುಂಬಾ ತುಂಬಾ ಟೈಮ್ ವೇಸ್ಟ್ ಆಯ್ತು ಸರ್. ಆಮೇಲೆ ರೇಖಿ ಮಾಡ್ತಾ ಇದ್ದೆ. ಸುಮಂತ ಮೇಡಮ್ ಅಂತ ಒಬ್ರು ಇದ್ರು, ರೇಖಿ ಮಾಡ್ತಾ ಇದ್ದೆ. ಸೊ ಅದರಿಂದ ನನಗೆ ಅಷ್ಟೊಂದೇನು ಯೂಸ್ ಆಗ್ಲಿಲ್ಲ ಸರ್. ನನಗೆ ಜನವರಿ 1 ನಿಮ್ದು ಸಿಕ್ತು, ಇದು ರೇಖಿ ಇದು ಗುಡಕೇಶ ಮಾಡ್ಬೇಕು ಅಂತ ಸಿಕ್ತು ಸರ್. ನಾನು ಅಷ್ಟೊಂದು ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಏನಂದ್ರೆ ಸ್ವಲ್ಪ ಬೆಳಿಗ್ಗೆ ಎಲ್ಲ ಫ್ರೀ ಇರ್ತೀನಿ, ನೈಟ್ ಎಲ್ಲ ಫ್ರೀ ಇರ್ತೀನಿ. ಬಟ್ ಏನಂದ್ರೆ ಬೆಳಿಗ್ಗೆ ಟೈಮ್ ಎಲ್ಲ ಮಾಡ್ತೀನಿ ಸರ್. ರಾತ್ರಿ ಟೈಮು ಮಾಡ್ತೀನಿ, ಒಂದು 2 o'clock 3 o'clock ತನಕ ಮಾಡ್ತೀನಿ ಸರ್ ಅಷ್ಟೇ. ನಾನು 2 monthsಗೆ ಮಾಡಿದ್ದಕ್ಕೆ ನನ್ನ ದೇಹದಲ್ಲೆಲ್ಲ ಹೊಸ್ದಾಗಿ ನನ್ನ ಬಾಡಿ ಎಲ್ಲ ರೀಜನರೇಟ್ ಆಗಿ ಹೊಸ್ದಾಗಿ ಅದರಿಂದ ನಾನು ಆಚೆ ಬರ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಅಂದ್ರೆ ನನ್ನ ಸೆಲ್ಸ್ ಎಲ್ಲ ರೀಜನರೇಟ್ ಆಗ್ತಿದೆ. ಅಂದ್ರೆ ನನ್ನ ಆತ್ಮದ್ದು ಏನಿದೆ ಪವರ್ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಇದೇನಂದ್ರೆ
ತುಂಬಾ ಹೈ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಇದು ಮಾಡೋದ್ರಿಂದ ಎಲ್ರಿಗೂ ತುಂಬಾ ಯೂಸ್ ಇದೆ. ಯಾರು ಈ ಮೆಡಿಕಲ್ ಇದೆ, ನಾನ್ ಮೆಡಿಕಲ್ ಕೇಸಸ್ ಅಲ್ಲಿ ಎಲ್ಲೂ ಆಗಲ್ಲ. ಅದು ಅವ್ರ ಗೂಢಕೇಶಕ್ಕೆ ಬಂದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಸರ್. ಅವ್ರ ಜೀವನದಲ್ಲಿ ಮತ್ತೆ ಮುಂದೆ ಹೋಗ್ಬೋದು. ಇದೇನಂದ್ರೆ ಸರ್, ಇದು ಮೆಡಿಕಲ್ ಅಲ್ಲೂ ಪ್ರಾಬ್ಲಮ್, ಯಾರಿಗೂ ಅದ್ಕೊಂಡು ಏನು ಹೇಳಕ್ ಆಗ್ತಾ ಇಲ್ಲ. ನಾನು ಇದೊಂದು ಸಿಗ್ಲಿಲ್ಲ ಅಂದ್ರೆ ಸರ್, ನನಗೆ ಫೈನಲ್ ಆಗಿ ಈ ವರ್ಷ ನನಗೆ ಇದು ಸಿಕ್ಕಿರಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಯಾಕೆ ಅಂದ್ರೆ ಲೈಫ್ ಮುಂದೆನೆ ಹೋಗ್ತಾ ಇಲ್ಲ ಸರ್, ಲೈಫ್ ಮುಂದೆನೆ ಹೋಗ್ತಾ ಇಲ್ಲ, ಸ್ಟಾಗ್ನೆಂಟ್. ಅಂದ್ರೆ ಇರೋ ನಿತ್ಯ ನೀರ್ ಜೀವನ ಹೆಂಗಿರ್ಬೇಕು, ಹಿಂಗೆ ನೀರ್ ತರ ಹೋಗ್ತಾ ಇರ್ಬೇಕು, ಅದು ಒಳ್ಳೇದೋ ಕೆಟ್ಟದೋ. ಬಟ್ ಲೈಫ್ ಸ್ಟಾಗ್ನೆಂಟ್ ಆಗ್ಬಿಡ್ತು ನಂದಂತೂ. ಸೊ ಇದು ಗೂಢಕೇಶ ಮಾಡೋದ್ರಿಂದ ಸರ್, ಇವಾಗ ನನ್ಗೆ ನನ್ನ ಲೈಫ್ ಚೇಂಜಸ್ ಆಗಿ ಕಾಣ್ತಾ ಇದೆ. ನನ್ನ ಸುತ್ತಮುತ್ತ ಇರ್ಬೋದು, ನನ್ನ ದೇಹದಲ್ಲಿ ಇರ್ಬೋದು, ನನ್ನ ಥಿಂಕ್ ಮಾಡೋ ರೀತಿ ಇರ್ಬೋದು, ಎಲ್ಲ ಎಲ್ಲ ಚಿಕ್ಕಪುಟ್ಟ ಚೇಂಜಸ್ ಇದೆ ಸರ್. ಯಾರು ಅವ್ರ ಲೈಫು ತುಂಬಾ ಬೇಗ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾರೋ ಅವರೆಲ್ಲ ಗೂಢಕೇಶ ಮಾಡ್ಬೇಕು ಅಂತ ಹೇಳ್ತೀನಿ ಸರ್ ನಾನು ಅಷ್ಟೇ. ಬಟ್ ನಾನೇನಂದ್ರೆ ನಾನು ಅಷ್ಟೊಂದು ಸಮಸ್ಯೆಯಿಂದ ಆಚೆ ಬಂದಿಲ್ಲ. ನಾನು ಏನು ಒಂದು 2 o'clock 3 o'clock ತನಕ ಮಾಡ್ತೀನಿ, ನಿದ್ದೆ ಹೋಗ್ತೀನಿ, ಬೆಳಿಗ್ಗೆ ನೋಡಿದ್ರಲ್ಲಿ 7 ಗಂಟೆ ಆಗ್ಬಿಟ್ಟಿರುತ್ತೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇಷ್ಟು ಮಾಡಿ ಬರೀ 4 hour ಮಾಡಿದ್ದಕ್ಕೆ ಇಷ್ಟೊಂದು ಆಗಿದೆ. ಬೆಳಿಗ್ಗೆ ತನಕ 7 ಗಂಟೆ ತನಕ ಮಾಡ್ಬಿಟ್ರೆ ಸರ್, ನಾನು ಆದಷ್ಟು ಬೇಗ ಕ್ಲಿಯರ್ ಆಗ್ಬಿಟ್ಟು ಆದಷ್ಟು ಬೇಗ ನನ್ನ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಯಾರು ದೇಹದಲ್ಲಿ ಚೇಂಜಸ್ ಬೇಕು, ದೇಹದಲ್ಲಿ ವಿಶ್ವಶಕ್ತಿ ಅರಿಬೇಕು ಅಂತ ಇರ್ತಾರೋ ಅವ್ರ ಪಕ್ಕ ಗೂಢಕೇಶ ಮಾಡಿದ್ರೆ ತುಂಬಾ ಒಳ್ಳೇದಿದೆ ಸರ್. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಎಲ್ಲಿ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತೀರಾ ನೀವು? ಇಲ್ಲ ಸರ್, ನಾನು ಇದರಲ್ಲಿ ಝೂಮ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದೆ, ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಸರ್. ಆಮೇಲೆ ಚಾರ್ಜ್ ಬೇಗ ಖಾಲಿ ಆಗ್ಬಿಡ್ತಾ ಇತ್ತು ಇದರಲ್ಲಿ, ಝೂಮ್ ಅಲ್ಲಿ. ಓಕೆ, ಅದಕ್ಕೆ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತಾ ಇದೆ ಸರ್. ವೆರಿ ಗುಡ್ ಸರ್. ಅದೇ ಟೈಮಿಂಗ್ಸ್ ಇಂಪ್ರೂವ್ ಮಾಡ್ಕೊಂತ ಹೋಗಿ ಇನ್ನು ಬೆಳಗ್ಗೆವರೆಗೂ. ವಿತೌಟ್ ಸ್ಲೀಪ್ ಓಕೆ ಸರ್, ಓಕೆ ಸರ್. ವಿತೌಟ್ ಸ್ಲೀಪ್ ಮಾಡಿದ್ರೆ ಇನ್ನೂ ಹೈ ಎನರ್ಜಿಟಿಕ್. ಹೆಂಗೆ ಅಂದ್ರೆ ಓಕೆ ಓಕೆ. ಮನೇಲಿ ಬರೋದು 240 ವೋಲ್ಟ್ ವರೆಗೂ ಅಷ್ಟೇ ಬರ್ತದೆ. ಅದೇ ಟ್ರಾನ್ಸ್ಫಾರ್ಮರ್ ಅಲ್ಲಿ ಹ್ಮ್ ಹೈ ವೋಲ್ಟೇಜ್ ಹ್ಮ್ ಹಂಗೆ ಹೈ ವೋಲ್ಟೇಜ್ ಎನರ್ಜಿ ವಿತೌಟ್ ಅದೇ ಸ್ಲೀಪ್ ಸರ್, ಮಾಡಿದ್ರೆ. ಜನ ದೇವ್ರನ್ನ ಎಲ್ಲೆಲ್ಲ ಹುಡುಕ್ತಾ ಇದಾರೆ ಸರ್. ದೇವಸ್ಥಾನಗಳು, ಗುಡ್ಡ ಬೆಟ್ಟ ಎಲ್ಲೆಲ್ಲ ಹುಡುಕ್ತಾ ಇದಾರೆ. ದೇವ್ರು ನಮ್ಮೊಳಗಡೆ ಇದಾನೆ ಅಂತ ತೋರ್ಸೋದು ಇದೊಂದು ಚಿಕ್ಕ ಪ್ರಯತ್ನ ಯಾರು ಮಾಡಲ್ಲ. ಅದೇ ಕಷ್ಟ. ಅದ್ ನಮ್ದು ಟ್ರೂತ್ ಏನಂದ್ರೆ ಸರ್, ಇಲ್ಲಿಂದ ತಿರುಪತಿಗೆ ಹೋಗ್ತಾರೆ, ಧರ್ಮಸ್ಥಳ ಹೋಗ್ತಾರೆ, ಮನೆಯಲ್ಲೇ ಕುತ್ಕೊಂಡು ನಮ್ಮೊಳಗಡೆನೆ ದೇವ್ರು ನೋಡಪ್ಪ ಅಂದ್ರೆ ಯಾರು ನೋಡಲ್ಲ. ಇದು ವಿಪರ್ಯಾಸ, ಏನು ಮಾಡಕ್ಕಾಗಲ್ಲ. ವೆರಿ ಗುಡ್ ಸರ್. ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಆದ್ರೆ ಒಳಗೆ ಯಾವುದೂ ಇರಲ್ಲ, ಯಾವ ಎನರ್ಜಿನೂ ಉಳ್ಕೊಳಕ್ ಸಾಧ್ಯ ಇಲ್ಲ. ಅದೇ ನಾನು 2 monthsಗೆನೆ ತುಂಬಾ ಡಿಫ್ರೆನ್ಸ್ ಆಗ್ಬಿಡ್ತು. ಅದು ಕರೆಕ್ಟ್ ಆಗಿ ಮಾಡಿಲ್ಲ ನಾನು. ಕರೆಕ್ಟ್ ಆಗಿ ಮಾಡಿದ್ರೆ ನಾನು ರಾತ್ರಿ ಪೂರ್ತಿ ಇನ್ನ ಚೆನ್ನಾಗಿ ಮಾಡ್ಬೋದು ಸರ್, ನಿಜ. ಇಲ್ಲ ಸರ್, ಇದೇನಂದ್ರೆ ಸಿಕ್ಕಾಬಿಟ್ಟೆ ಯಾರಿಗೆ ಏನೇ ಪ್ರಾಬ್ಲಮ್ ಇರ್ಲಿ ಬಾಡಿಲಿ, ಅದ್ರಿಂದ ಆಚೆ ಬರ್ಬೋದು ಮನುಷ್ಯ, ತುಂಬಾ ಬೇಗ ಆಚೆ ಬರ್ಬೋದು. ಏನೇ ಕಷ್ಟ ಇದ್ರೂ ಆಚೆ ಬರ್ಬೋದು ಸರ್ ಇದು. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ ಪುನಃ ಕಡ್ಡಾಯವಾಗಿ ನಾಳೆಯಿಂದ ಹೊಸ ಮಂಡಲ ಶುರುವಾಗ್ತದೆ. ಎಲ್ಲರೂ ಹೊಸ ಮಂಡಲವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ.